ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮರಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ವ್ಯಾವಹಾರಿಕಭೇದಾಚ್ಚ ನಾತ್ರ ತತ್ವಂ ಪದಾರ್ಥತಾ ಯಸ್ಸತ್ಯಯೋರೈಕ್ಯಯ ಯೋಗ್ಯಚಿತೋರೇವ ಕಥಾತವಾ. ಹಿಂದೆ ತತ್ವಮಸಿ ಎಂಬತಕ್ಕಂತಹ ವಾಕ್ಯ ಜೀವಬ್ರಹ್ಮರ ಅಭೇದವನ್ನು ಪ್ರತಿಪಾದನೆ ಮಾಡಬೇಕು ಅಂತಾದರೆ ಭೇದವನ್ನು ಒಪ್ಪಲೇಬೇಕಾಗುತ್ತೆ. ತತ್ಪದಕ್ಕೆ ಬ್ರಹ್ಮ ಅಂತಲೇ ಅರ್ಥ, ಜೀವ ಅಂತ ಅರ್ಥ ಅಲ್ಲ. ತ್ವಂಪದಕ್ಕೆ ಜೀವ ಅಂತ ಅರ್ಥ, ಬ್ರಹ್ಮ ಅಂತ ಅರ್ಥ ಅಲ್ಲ ಅಂತ ಹೇಳಬೇಕಾದ್ರೆ ಅವಾಗೇನು ಹೇಳಬೇಕು? ಜೀವ ಮತ್ತು ಬ್ರಹ್ಮರಿಗೆ ಭೇದವನ್ನು ಒಪ್ಪಬೇಕಾಗುತ್ತೆ ಅಂತ ಹೇಳಿತು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಭೇದ ಒಪ್ಪಿದ್ದೇವೆ, ಜೀವ ಬ್ರಹ್ಮರಿಗೆ ಭೇದವನ್ನು ಒಪ್ಪಿದ್ದೇವೆ. ಯಾವ ಭೇದ? ವ್ಯಾವಹಾರಿಕ ಭೇದ. ಆದ್ದರಿಂದಾಗಿ ಜೀವ ಪರಮಾತ್ಮರಿಗೆ ವ್ಯಾವಹಾರಿಕ ಭೇದ ಇರುವುದರಿಂದ ತತ್ಪದ ಜೀವ ಭಿನ್ನನಾದ ಪರಮಾತ್ಮನನ್ನು ಹೇಳುತ್ತೆ, ಜೀವನನ್ನು ಹೇಳಲ್ಲ. ತ್ವಂಪದ ಪರಮಾತ್ಮ ಭಿನ್ನನಾದ ಜೀವನನ್ನು ಹೇಳುತ್ತೆ, ಪರಮಾತ್ಮನನ್ನು ಹೇಳೋದಿಲ್ಲ ಅಂತ ಈ ರೀತಿಯಾಗಿ ಅರ್ಥ ಹೇಳ್ತೇವೆ. ಅಂದರೆ ತತ್ಪದಕ್ಕೆ ಬ್ರಹ್ಮ ಅಂತಲೇ ಅರ್ಥ, ತ್ವಂಪದಕ್ಕೆ ಜೀವ ಅಂತಲೇ ಅರ್ಥ. ಈ ಪದ ಎಂಬತಕ್ಕಂಥದ್ದು ತತ್ಪದ ವಾಚ್ಯನಾದ ಬ್ರಹ್ಮ, ಅಭಿನ್ನನಾಗಿರ್ತಕ್ಕಂಥವನು ತ್ವಂಪದ ವಾಚ್ಯನಾದ ಜೀವ. ಅಭೇದವನ್ನು ಹೇಳ್ತೇವೆ ಅಂದರೆ ಅದಕ್ಕೆ ಹೇಳ್ತಾರೆ, ಒಂದು ವೇಳೆ ತತ್ವಮಸಿ ಎಂಬತಕ್ಕಂಥ ವಾಕ್ಯದಲ್ಲಿ ನೀವು ವ್ಯಾವಹಾರಿಕ ಭೇದವನ್ನು ಇಟ್ಕೊಂಡ್ಬಿಟ್ಟು ಈ ತತ್ಪದ ವಾಚ್ಯನಾದಂತಹ ಬ್ರಹ್ಮನಿಂದ ತ್ವಂಪದ ವಾಚ್ಯನಾದ ಜೀವನಿಗೆ ಅಭೇದವನ್ನು ಹೇಳ್ತೇವೆ ಅಂತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ, ಒಂದು ವೇಳೆ ನೀವು ವ್ಯಾವಹಾರಿಕವಾಗಿರ್ತಕ್ಕಂಥ ಭೇದವನ್ನಿಟ್ಟುಕೊಂಡು ಐಕ್ಯವನ್ನು ಹೇಳ್ತೀರಾ ಅಂತಾದರೆ ಆವಾಗ ಸತ್ಯವಾದಂತಹ ಐಕ್ಯ, ಅವ್ರ ಮತ ಪ್ರಕಾರ ಐಕ್ಯವು ಸತ್ಯವಾದದ್ದು, ಉಳಿದಿದ್ದೆಲ್ಲವೂ ಕೂಡ ಮಿಥ್ಯ. ಐಕ್ಯ ಮಿಥ್ಯ ಅಲ್ಲ, ಎಲ್ಲವೂ ಮಿಥ್ಯ ಅಂತ ಹೇಳುವವರು ಐಕ್ಯವನ್ನು ಮಿಥ್ಯ ಅಂತ ಹೇಳಲ್ಲ. ಐಕ್ಯವನ್ನು ಮಿಥ್ಯ ಅಂತ ಹೇಳಿದ್ರೆ ಮತ್ತು ಜೀವಬ್ರಹ್ಮರಿಗೆ ಅಭೇದ ಐಕ್ಯ ಇದೆ ಅಂತ ಸಿದ್ಧ ಆಗೋದೇಕೆ? ಅಂದ ಐಕ್ಯ ಎಂಬತಕ್ಕಂಥದ್ದು ಸತ್ಯ, ಅಂದರೆ ಸತ್ಯವಾಗಿರ್ತಕ್ಕಂತಹ ಐಕ್ಯ. ಅದಕ್ಕೆ ಈ ವ್ಯಾವಹಾರಿಕವಾಗಿರ್ತಕ್ಕಂಥ ಭೇದವನ್ನು ಇಟ್ಕೊಂಡು ಐಕ್ಯವನ್ನು ಹೇಳಿಬಿಟ್ರೆ ಏನಾಗುತ್ತೆ? ಐಕ್ಯವು ಕೂಡ ವ್ಯಾವಹಾರಿಕ ಆಗಿಬಿಡುತ್ತೆ, ಸತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾವಹಾರಿಕವಾದಂಥ ಭೇದವನ್ನು ಇಟ್ಟುಕೊಂಡು ನೀವು ಸತ್ಯವಾದಂತಹ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮತ ಪ್ರಕಾರ ಐಕ್ಯ ಸತ್ಯ, ಸತ್ಯವಾದ ಐಕ್ಯವನ್ನು ನೀವು ಪ್ರತಿಪಾದನೆ ಮಾಡಬೇಕು ಅಂತಾದರೆ ಭೇದ ಅದು ಸತ್ಯವೇ ಆಗಿರಬೇಕಾಗುತ್ತೆ. ವ್ಯಾವಹಾರಿಕವಾದ ಭೇದವನ್ನು ಇಟ್ಟುಕೊಂಡು ಸತ್ಯವಾದ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಪರಸ್ಪರ ವಿರುದ್ಧವಾದದ್ದು. ವ್ಯಾವಹಾರಿಕ ಮತ್ತು ಸತ್ಯ, ಸತ್ಯ ಅಂದರೆ ಪಾರಮಾರ್ಥಿಕ. ವ್ಯಾವಹಾರಿಕವಾದದ್ದಕ್ಕೂ ಪಾರಮಾರ್ಥವಾದಿಕ ವಿರೋಧ ಇದೆಯೋ ಇಲ್ಲವೋ? ಆದ್ದರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಭೇದವನ್ನಿಟ್ಟುಕೊಂಡು ಪಾರಮಾರ್ಥಿಕವಾದಂಥ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ವ್ಯವಹಾರ ಕಾಲದಲ್ಲಿ ಮಾತ್ರ ಇದೆ ಅದು ವ್ಯಾವಹಾರಿಕ, ಯಾವುದು ಮೂರೂ ಕಾಲದಲ್ಲಿ ಇದೆಯೋ ಅದು ಸತ್ಯ, ಪಾರಮಾರ್ಥಿಕ ಅಂತ. ಐಕ್ಯ ಯಾವಾಗಲೂ ಇರೋದು ಅಂತ ಅವ್ರು ಹೇಳ್ತಾರೆ. ಈ ಭೇದ ಸಂಸಾರಾವಸ್ಥೆಯಲ್ಲಿ ಮಾತ್ರ ಇರೋದು, ಸಂಸಾರಾವಸ್ಥೆಯಲ್ಲಿ ಮಾತ್ರ ಇರೋದರಿಂದ ಭೇದ ವ್ಯಾವಹಾರಿಕ. ಐಕ್ಯವು ಎಲ್ಲ ಕಾಲದಲ್ಲಿ ಇರೋದರಿಂದ ಪಾರಮಾರ್ಥಿಕ. ಅಂದರೆ ವ್ಯಾವಹಾರಿಕ ಭೇದವನ್ನು ಇಟ್ಟುಕೊಂಡು ಪಾರಮಾರ್ಥಿಕವಾದ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ.
ಅತ್ರ ತತ್ವಮಸಿ ಎಂಬತಕ್ಕಂತಹ ಅಭೇದ ಐಕ್ಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ವಾಕ್ಯದಲ್ಲಿ ವ್ಯಾವಹಾರಿಕ ಭೇದಾತ್, ವ್ಯಾವಹಾರಿಕವಾಗಿರ್ತಕ್ಕಂಥ ಭೇದದಿಂದ ತತ್ವಂಪದಾರ್ಥತ, ತತ್ಪದವಾಚ್ಯನಾಗಿರ್ತಕ್ಕಂಥವನು ಬ್ರಹ್ಮ, ತ್ವಂಪದವಾಚ್ಯನಾಗಿರ್ತಕ್ಕಂಥವನು ಜೀವ ಎಂಬತಕ್ಕಂತಹ ವ್ಯವಸ್ಥೆಯು ನ ಕೂಡುವುದಿಲ್ಲ. ಯತ್ ಯಾವ ಕಾರಣದಿಂದ? ಸತ್ಯಯೋ ಸತ್ಯವಾದಂತಹ ಐಕ್ಯಯೋಗ್ಯಚಿತೋ ಅಭೇದಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಚೇತನಗಳಿಗೆ ತವ ಕಥಾ ನಿನ್ನ ವಾದ ಎಂಬತಕ್ಕಂಥದ್ದು ಹೊರಟಿದೆ. ಅಂದರೆ ಸತ್ಯಭೂತವಾದ ಐಕ್ಯಕ್ಕೆ ವ್ಯಾವಹಾರಿಕವಾದ ಭೇದ ಎಂಬತಕ್ಕಂಥದ್ದು ಸಾಧಕ ಆಗೋದಿಲ್ಲ. ಅಲ್ಲ, ನೀವು ಯುಕ್ತಿ ಈಗ ಧೂಮದಿಂದ ವನ್ಯನ ಸಾಧನೆ ಮಾಡ್ತೀರ. ಧೂಮ ಇದೆಯಲ್ಲ, ಅದು ವ್ಯಾವಹಾರಿಕ ಅಂತ ಇಟ್ಕೊಂಡು ಅವ್ರ ಮತ ಪ್ರಕಾರ, ಅಥವಾ ನಮ್ಮ ಮತ ಪ್ರಕಾರ ಸತ್ಯ. ಧೂಮವು ಸತ್ಯ. ಸತ್ಯವಾದ ಧೂಮ ಯಾವುದನ್ನು ಸಾಧನೆ ಮಾಡಿಕೊಡುತ್ತೆ? ಸತ್ಯವಾದ ವನ್ಯನ್ನೇ ಸಾಧನೆ ಮಾಡಿಕೊಡುತ್ತೆ. ಒಂದು ವೇಳೆ ಧೂಮ ಇದೆಯಲ್ಲ, ಅದು ಬಾಷ್ಪಾರೋಪಿತ ಧೂಮ ಅಂತ ಇಟ್ಕೊಳ್ರಿ. ಅಂದರೆ ಧೂಮಾಭಾಸ, ಧೂಮ ಅಲ್ಲ ಅದು. ಧೂಮದಂತೆ ಕಾಣ್ತಾ ಇದೆ. ಧೂಮದಂತೆ ಕಾಣ್ತಾ ಇದೆ ಅನ್ನೋದರಿಂದ ನಿಜವಾದ ವನ್ಯ ಸಿದ್ಧ ಆಗುತ್ತಾ? ನಿಜವಾದ ಧೂಮದಿಂದ ನಿಜವಾದ ವನ್ಯ ಸಿದ್ಧ ಆಗುತ್ತೆ. ಒಂದು ವೇಳೆ ಸಾಧಕವಾಗಿರ್ತಕ್ಕಂಥ ಧೂಮ ಅದು ಆಭಾಸ ಅಂತಂದರೆ ನಿಜವಾದ ವನ್ಯ ಸಿದ್ಧ ಆಗಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ತತ್ವಂ ಪದಾರ್ಥಗಳಿಂದ ವ್ಯಾವಹಾರಿಕ ಭೇದವನ್ನಿಟ್ಟುಕೊಂಡು ಜೀವಬ್ರಹ್ಮ ವಾಚ್ಯರಾಗಿದ್ದಾರೆ ಅಂತ ಇಟ್ಟುಕೊಂಡು ಅಭೇದವನ್ನು ಹೇಳ್ತೀರಾ ಅಂತಂದರೆ ಎಂತಹ ಅಭೇದ ಸಿದ್ಧ ಆಗ್ಬೋದು? ವ್ಯಾವಹಾರಿಕವಾದ ಅಭೇದ ಸಿದ್ಧ ಆಗ್ಬೋದು, ಸತ್ಯಭೂತವಾದ ಅಭೇದ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಾಧಕ ಯಾವ ರೀತಿಯಲ್ಲಿರುತ್ತೋ ಸಾಧ್ಯವಾದದ್ದು ಅದೇ ರೀತಿಯಲ್ಲಿರುತ್ತೆ. ಬಾಸ್ಮತಿ ಅಕ್ಕಿ ಇಲ್ಲ, ಅದು ಸ್ಮೆಲ್ ಬರಬೇಕು ಅಂದರೆ ಬರುತ್ತಾ? ಇಲ್ಲ. ಹಾಗಾದರೆ ಒಳ್ಳೆ ನಾವು ಕೇಸರಿ ಬಾತ್ ಮಾಡಿದ್ದೇವೆ ಅಂತಂದರೆ ಒಳ್ಳೆ ಸ್ಮೆಲ್ ಬರಬೇಕು ಅಂದರೆ ಬಾಸ್ಮತಿ ಅಕ್ಕಿನೇ ಹಾಕಬೇಕು, ಆವಾಗೇ ಅದರ ಸ್ಮೆಲ್ ಬರುತ್ತೆ. ಅಂದರೆ ಕಾರಣ ಯಾವ ರೀತಿಯಲ್ಲಿರುತ್ತೋ ಅದಕ್ಕೆ ಅನುಗುಣವಾಗಿ ಕಾರ್ಯ ಆಗುತ್ತೆ. ಅಂದರೆ ಇಲ್ಲಿ ಐಕ್ಯ ಎಂಬತಕ್ಕಂಥದ್ದು ಕಾರ್ಯ, ಅದಕ್ಕೆ ಸಾಧಕವಾಗಿರ್ತಕ್ಕಂಥದ್ದು ತತ್ವಂ ಪದಾರ್ಥಗಳ ಭೇದ. ಆ ತತ್ವಂ ಪದಾರ್ಥಗಳ ಭೇದ ವ್ಯಾವಹಾರಿಕ ಅಂತಾದರೆ ಸಾಧ್ಯವಾದ ಐಕ್ಯವೂ ಕೂಡ ವ್ಯಾವಹಾರಿಕವೇ ಆಗುತ್ತೆ. ಅದು ನಿನ್ನ ಅಭಿಪ್ರಾಯ ಏನು? ಸತ್ಯವಾದದ್ದು ಐಕ್ಯ ಅಂತ ಹೇಳ್ತೀಯ. ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅತ್ರ ತತ್ವಮಸಿ ಎಂಬತಕ್ಕಂತಹ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯದಲ್ಲಿ ವ್ಯಾವಹಾರಿಕ ಭೇದಾತ್, ತತ್ವಂ ಪದಾರ್ಥಗಳ ವ್ಯಾವಹಾರಿಕವಾದಂತಹ ಭೇದದಿಂದ ತತ್ವಂ ಪದಾರ್ಥತ, ತತ್ ಮತ್ತು ತತ್ಪದಾರ್ಥದ ಬ್ರಹ್ಮ, ತ್ವಂ ಪದಾರ್ಥ ಜೀವ ಎಂಬತಕ್ಕಂತಹ ಈ ಬೇರೆ ಬೇರೆಯಾದಂಥ ಅರ್ಥ ಹೇಳಲ್ಪಡ್ತಾ ಇದೆ ಎಂಬತಕ್ಕಂಥ ವ್ಯವಸ್ಥೆಯು ನಾ ಕೂಡುವುದಿಲ್ಲ. ಯತ್ ಯಾವ ಕಾರಣದಿಂದ? ಸತ್ಯಯೋ ಸತ್ಯರಾದಂತಹ ಐಕ್ಯ ಯೋಗ್ಯಚಿತೋ ಐಕ್ಯಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಜೀವರುಗಳಿಗೆ ತವ ಕಥಾ ನಿನ್ನ ವಾದ ಎಂಬತಕ್ಕಂಥದ್ದು ಹೊರಟಿದೆ. ಈ ಸತ್ಯಭೂತರಾದ ಜೀವಬ್ರಹ್ಮರಿಗೆ ಐಕ್ಯ ಅಂತಂದರೆ ಅವಾಗೇನಾಗಬೇಕು? ಸಾಧಕವಾದದ್ದು ಕೂಡ ಸತ್ಯವೇ ಆಗಿರಬೇಕು, ವ್ಯಾವಹಾರಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯಾವಹಾರಿಕ ಭೇದಾತ್ ವ್ಯವಸ್ಥಾ ಉಪಪತ್ತಿ ಇತ್ಯಾಶಂಕ್ಯ ಪಾರಮಾರ್ಥಿಕ ಐಕ್ಯಬೋಧ ಸಮಸಮಯವರ್ತಿನ್ಯಾಹ ವ್ಯವಸ್ಥಾಯಾಹ ಅಪಿ ಪಾರಮಾರ್ಥಿಕತ್ವಾವಶ್ಯಂ ಭಾವಾದಿತ್ಯಾಹ ವ್ಯಾವಹಾರಿಕ ಭೇದಾದಿತಿ ಅಂತ. ತತ್ ಮತ್ತು ತ್ವಂ ಈ ಪದಾರ್ಥಗಳಿಗೆ ಏನಿದೆ? ವ್ಯಾವಹಾರಿಕವಾದ ಭೇದ ಇದೆ. ಅಂದರೆ ವ್ಯಾವಹಾರಿಕ ಭೇದಾತ್, ವ್ಯಾವಹಾರಿಕ ಭೇದ ಇರೋದರಿಂದ ವ್ಯವಸ್ಥಾ ಉಪಪತ್ತಿ, ವ್ಯವಸ್ಥೆ ಕೂಡುತ್ತೆ. ಅಂದರೆ ತತ್ಪದವಾಚ್ಯನಾದವನು ಬ್ರಹ್ಮ, ತ್ವಂಪದವಾಚ್ಯನಾದವನು ಜೀವ. ಅದು ಹೇಗೆ? ಅವರಲ್ಲಿ ಭೇದ ಇಲ್ಲ ಅಂದರೆ ವ್ಯಾವಹಾರಿಕ ಭೇದ ಇದೆ ಅಂತ ಈ ರೀತಿ ಹೇಳ್ತೇವೆ ಅಂತಂದರೆ ಇತ್ಯಾಶಂಕ್ಯ, ಈ ರೀತಿಯಲ್ಲಿ ಆಶಂಕಿಸಿ ಪಾರಮಾರ್ಥಿಕ ಐಕ್ಯಬೋಧ ಸಮಸಮಯವರ್ತಿನ್ಯಾ ವ್ಯವಸ್ಥಾಯಾ ಅಪಿ ಪಾರಮಾರ್ಥಿಕತ್ವಾವಶ್ಯಂ ಭಾವಾತ್. ನೀವೀಗ
ಪದ ತ್ವಂಪದ ಇವುಗಳ ಅರ್ಥ ಯಾರು ಅಂತ ಹೇಳ್ತೀರಾ? ಜೀವಬ್ರಹ್ಮ ಅಂತ ಹೇಳಬೇಕು. ಆ ಜೀವಬ್ರಹ್ಮ ಅವರಿಗೆ ಏನು ಹೇಳಬೇಕು? ಅಭೇದವನ್ನು ಹೇಳಬೇಕು. ಹಾಗಾದರೆ ಸತ್ಯಭೂತವಾಗಿರತಕ್ಕಂಥ ಅಭೇದವನ್ನು, ಐಕ್ಯವನ್ನು ಸಾಧನೆ ಮಾಡಬೇಕು. ಹಾಗಾದರೆ ಆ ತತ್ವಂಪದಗಳ ಅರ್ಥ ಇದೆಯಲ್ಲ, ಅದು ಎಂಥದ್ದಾಗಿರಬೇಕು? ಸತ್ಯವಾದದ್ದೇ ಆಗಿರಬೇಕು. ಅಂದರೆ ವ್ಯಾವಹಾರಿಕ ಭೇದವನ್ನು ಇಟ್ಟುಕೊಂಡು ನೀವು ತತ್ವಂಪದಾರ್ಥಗಳ ಅರ್ಥ ವ್ಯಾವಹಾರಿಕ ಭೇದವನ್ನಿಟ್ಟುಕೊಂಡು ಜೀವಬ್ರಹ್ಮರಿಗೆ ಪಾರಮಾರ್ಥಿಕವಾದ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಪಾರಮಾರ್ಥಿಕ ಐಕ್ಯ, ಸತ್ಯಭೂತವಾದದ್ದು ಐಕ್ಯ, ಅದನ್ನು ತಿಳಿಸ್ಕೊಡ್ಬೇಕು. ಅದನ್ನು ತಿಳಿಸ್ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಕೂಡ ಏನಾಗಬೇಕು? ಸತ್ಯವೇ ಆಗಿರಬೇಕು. ಪಾರಮಾರ್ಥಿಕತ್ವ ಅವಶ್ಯಂಭಾವಾತ್. ವ್ಯಾವಹಾರಿಕ ಭೇದಾದಿತಿ ಚಿತೋಹೋ ಐಕ್ಯಯೋಗ್ಯ ಚಿನ್ಮಾತ್ರಯೋಹೋ ಅಂತ. ಐಕ್ಯ ಯಾವಾಗ ಎರಡಕ್ಕೆ ಹೇಳಬೇಕು? ಚಿನ್ಮಾತ್ರ, ಎರಡು ಚಿತ, ಜೀವಚಿತ್ ಬ್ರಹ್ಮಚಿತ್ ಎಂಬತಕ್ಕಂಥದ್ದು ಅವುಗಳಿಗೆ. ಕಥಾ ವ್ಯಪದೇಶ ತತ್ವಂ ಪದಾಭ್ಯಾಂ ಅಂತ. ತತ್ ಎಂಬತಕ್ಕಂಥ ತ್ವಂ ಪದಗಳಿಂದ ವಾಚ್ಯವಾದವುಗಳು ಈ ಚಿತ್, ಜೀವಚಿತ್ ಪರಮಾತ್ಮಚಿತ್ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ಸತ್ಯಭೂತವಾದದ್ದು. ಹಾಗಾದರೆ ಅದಕ್ಕೆ ಸಾಧಕವಾದದ್ದು ಕೂಡ ಸತ್ಯವೇ ಆಗಿರಬೇಕು. ವ್ಯಾವಹಾರಿಕ ಆದರೆ ಅದು ಕೂಡುವುದಿಲ್ಲ. ಯದ್ವಾ ಬ್ರಹ್ಮಸ್ಥಿತೈಕ್ಯಸ್ಯ ಭಾವರೂಪಸ್ಯ ತದ್ರಿಪೋಃ ನಿರ್ಗುಣೋಕ್ತಿಶಿರಶ್ಛಿಂದ್ಯಾತ್ ತೇನೈವಾಸ್ಯಾಃ ಪರಾ ಭವೇತ್. ಸರ್ವಜ್ಞ ಸರ್ವಶಕ್ತಿತ್ವ ಶ್ರುತಿರರ್ಥಬಲೋಜ್ಜಿತಾ ಶ್ರುತಿರರ್ಥಬಲೋರ್ಜಿತಾ ಪಟ್ಟಂ ಬಧ್ನಾತಿ ಭೇದಸ್ಯ ಹಂತಿ ಚಾಸ್ಯ ವಿರೋಧಿನಂ. ಇವಾಗ ಪರಸ್ಪರ ನಿರ್ಗುಣಶ್ರುತಿ ಮತ್ತು ಐಕ್ಯಶ್ರುತಿ ಇವುಗಳಿಗೆ ವಿರೋಧ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಅವನು ಸರ್ವಜ್ಞತ್ವಾದಿ ಗುಣವಿಶಿಷ್ಟನಾಗಿದ್ದಾನೆ ಅಂತ ಸಿದ್ಧ ಆಗುತ್ತೆ. ಎರಡು ಶ್ರುತಿ, ಒಂದು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಕ್ಕಂಥ ಶ್ರುತಿ, ಇನ್ನೊಂದು ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಕ್ಕಂಥ ಶ್ರುತಿ. ಆಯಿತಾ? ಈಗ ಬ್ರಹ್ಮನಲ್ಲಿ ಜೀವನ ಅಭೇದ ಇದೆ, ಜೀವನಿಂದ ಐಕ್ಯ ಇದೆ ಅಂತ ಹೇಳ್ತೀರ. ಆ ಐಕ್ಯ ಅದು ಭಾವನೋ ಅಭಾವನೋ? ಐಕ್ಯ ಎಂಬತಕ್ಕಂಥದ್ದು ಒಂದು ಧರ್ಮ. ಐಕ್ಯ ಎಂಬತಕ್ಕಂಥ ಧರ್ಮ ಭಾವರೂಪವಾದ ಧರ್ಮವೋ ಅಭಾವರೂಪವಾದ ಧರ್ಮವೋ? ಭಾವರೂಪವಾದ ಧರ್ಮ ಅಲ್ವಾ? ಹಾಗಾದರೆ ಜೀವಬ್ರಹ್ಮರಲ್ಲಿ ತತ್ವಮಸಿ ಎಂಬತಕ್ಕಂಥ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಅಥವಾ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ವಾಕ್ಯ ಏನು ಹೇಳ್ತಾ ಇದೆ? ಐಕ್ಯವನ್ನು ಹೇಳ್ತಾ ಇದೆ. ಯಾರಲ್ಲಿ ಹೇಳ್ತಾ ಇದೆ? ಜೀವೈಕ್ಯವನ್ನು ಬ್ರಹ್ಮನಲ್ಲಿ ಹೇಳ್ತಾ ಇದೆ. ಹಾಗಾದರೆ ಬ್ರಹ್ಮನಲ್ಲಿ ಐಕ್ಯ ಇರಬೇಕು. ಬ್ರಹ್ಮನಲ್ಲಿರುವಂಥ ಐಕ್ಯ ಅದು ಭಾವರೂಪವೋ ಅಭಾವರೂಪವೋ? ಭಾವರೂಪ ತಾನೇ. ಹಾಗಾದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ನಿರ್ಗುಣ ಅಂತ ಹೇಳ್ತಾ ಇದೆ. ಐಕ್ಯ ಭಾವರೂಪವಾದ ಧರ್ಮ ಬ್ರಹ್ಮನಲ್ಲಿಲ್ಲ. ಹಾಗಾದರೆ ಐಕ್ಯ ಇಲ್ಲ ಅಂತಾಯಿತು. ಐಕ್ಯವನ್ನು ನೀವು ಭಾವರೂಪ ಅಂತ ಒಪ್ಪಿದ್ದೀರಾ ಅಂತಾದರೆ ಆವಾಗ ನಿರ್ಗುಣ ಶ್ರುತಿಯಿಂದ ವಿರೋಧ ಬರುತ್ತೆ. ಯಾಕೆ? ನಿರ್ಗುಣ ಶ್ರುತಿ ಅದು ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತಾ ಇದೆ, ಐಕ್ಯವನ್ನು ಭಾವರೂಪ ಅಂತ ಒಪ್ಪಿದ್ದೀರಾ. ಆದ್ದರಿಂದ ಐಕ್ಯವನ್ನು ಭಾವರೂಪ ಅಂತ ಒಪ್ಪೋದು ಬಿಟ್ಟರೆ ಆವಾಗ ನಿರ್ಗುಣ ಶ್ರುತಿ ಇರೋದರಿಂದ ಐಕ್ಯವನ್ನು ಬ್ರಹ್ಮನಲ್ಲಿ ಒಪ್ಪಲಿಕ್ಕೆ ಬರಲ್ಲ. ಐಕ್ಯ ಒಪ್ಪಲಿಲ್ಲ ಅಂದರೆ ಏನಾಯಿತು? ಭೇದ ಇದೆ ಅಂತಾಯಿತು ಅಲ್ವಾ? ಇನ್ನು ಅದಕ್ಕೇನು ಹೇಳಬೇಕು? ಐಕ್ಯ ಎಂಬತಕ್ಕಂಥದ್ದು ಅದು ಯಥಾರ್ಥವಾದಂಥ ವಿಷಯವನ್ನು ಹೇಳ್ತಾ, ಐಕ್ಯವನ್ನು ಹೇಳ್ತಕ್ಕಂಥ ಶ್ರುತಿ ಅದು ಪ್ರಾಮಾಣಿಕವಾದ ಅರ್ಥವನ್ನು ಹೇಳ್ತಾ ಇದೆ. ಹಾಗಾದರೆ ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮನಲ್ಲಿದೆ. ಒಂದು ವೇಳೆ ಐಕ್ಯ ಎಂಬತಕ್ಕಂಥ ಬ್ರಹ್ಮನಲ್ಲಿ ಇದೆ ಅಂತ ಒಪ್ಪಿಬಿಟ್ರಿ ಅಂತಂದರೆ ಆವಾಗ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಅದು ಬಾಧಿತ ಆಯಿತು. ಯಾಕೆ? ಐಕ್ಯ ಎಂಬತಕ್ಕಂಥ ಭಾವರೂಪ ಧರ್ಮವನ್ನು ಒಪ್ಪಿದ್ದರಿಂದ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಾವರೂಪ ಧರ್ಮವನ್ನು ನಿಷೇಧ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ? ಐಕ್ಯರೂಪವಾದ ಭಾವರೂಪವನ್ನು ಒಪ್ಪಿದ್ರಿ, ಬ್ರಹ್ಮನಲ್ಲಿ ಏನಾಗಿದೆ? ಭಾವರೂಪ ಧರ್ಮ ಇದೆ ಅಂತಾಯಿತು. ಭಾವರೂಪ ಧರ್ಮ ಇದೆ ಅಂತ ಒಪ್ಪದಿರ್ತಾನೆ. ಹಾಗಾದರೆ ಸರ್ವಜ್ಞತ್ವ ಆಮೇಲೆ ಸರ್ವಶಕ್ತಿತ್ವ ಇದೆಲ್ಲ ಶ್ರುತಿಯಲ್ಲಿ ಹೇಳ್ತಾ ಇದೆ. ಎಸ್ ಸರ್ವಜ್ಞ ಸ ಸರ್ವವಿತ್ ಅಂತ ಶ್ರುತಿ ಎಂಬ ಸರ್ವಜ್ಞತ್ವಾದಿಗಳು ಹೇಳ್ತಾ ಇದೆ. ಹಾಗಾದರೆ ಯಾವಾಗ ನಿರ್ಗುಣ ಶ್ರುತಿ ಬಾಧಿತ ಆಯಿತೋ
ಆವಾಗ ಸರ್ವಜ್ಞತ್ವಾದಿ ಭಾವರೂಪ ಧರ್ಮಗಳು ಬ್ರಹ್ಮನಲ್ಲಿದೆ ಅಂತಾಯಿತು. ಯಾವಾಗ ಬ್ರಹ್ಮನಲ್ಲಿ ಸರ್ವಜ್ಞತ್ವ ರೂಪವಾಗಿರ್ತಕ್ಕಂತಹ ಧರ್ಮಗಳಿದೆಯೋ ಆವಾಗ ಜೀವನಲ್ಲಿ ಅಲ್ಪಜ್ಞತ್ವಾದಿ ಧರ್ಮ ಇರೋದರಿಂದಾಗಿ ವಿರುದ್ಧ ಧರ್ಮಾಧಿಕರಣತ್ವ ಬಂತು, ಆವಾಗ ಐಕ್ಯ ಕೊಡಲ್ಲ. ಹೀಗೆ ನಿರ್ಗುಣತ್ವ ಶ್ರುತಿ ಎಂಬತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರೆ ಐಕ್ಯ ಅಂತ ಒಪ್ಲಿಕ್ಕೆ ಬರಲ್ಲ. ಐಕ್ಯ ಎಂಬತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರೆ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ. ಅದರಿಂದ ಐಕ್ಯ ಶ್ರುತಿಯಿಂದ ನಿರ್ಗುಣ ಶ್ರುತಿ ಬಾಧಿತ ಅಂತ ಆಗುತ್ತೆ ಅಂತ ಹೇಳ್ತೀರಾ, ಆವಾಗ ನಮ್ಮ ಮತ ಪ್ರಕಾರ ಭೇದ ಸಿದ್ಧ ಆಗುತ್ತೆ. ಮತ್ತು ಒಂದು ವೇಳೆ ನೀವು ನಿರ್ಗುಣ ಶ್ರುತಿಯಿಂದಲೇ ಐಕ್ಯ ಬಾಧಿತವಾಗುತ್ತೆ ಅಂತ ಹೇಳ್ತೀರಾ, ಆವಾಗ ಐಕ್ಯ ಬಾಧಿತವಾಗಿದೆ ಅಂದರೆ ಏನರ್ಥ? ಐಕ್ಯ ಇಲ್ಲ. ಐಕ್ಯ ಇಲ್ಲ ಅಂತಾದರೆ ಭೇದ ಇದೆ ಅಂತಾಯಿತು. ಹೀಗೆ ನಿರ್ಗುಣ ಶ್ರುತಿಯಿಂದ ಐಕ್ಯ ಬಾಧಿತ ಆಯಿತು ಅಂತಂದರೂ ಕೂಡ ಭೇದ ಸಿದ್ಧ ಆಗುತ್ತೆ. ಐಕ್ಯ ಶ್ರುತಿಯಿಂದ ನಿರ್ಗುಣತ್ವ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ ಅಂತ ಹೇಳಿದ್ರು ಕೂಡ ಬ್ರಹ್ಮನಲ್ಲಿ ನಿರ್ಗುಣತ್ವ ಇಲ್ಲ ಅಂತಾಯಿತು, ಸಗುಣತ್ವ ಇದೆ. ಸಗುಣ ಸರ್ವಜ್ಞತ್ವಾದಿಗಳಿದೆ. ಸರ್ವಜ್ಞತ್ವಾದಿಗಳು ಜೀವನಲ್ಲಿ ಇರದೇ ಇರತಕ್ಕಂಥ ಸರ್ವಜ್ಞತ್ವಾದಿಗಳು ಬ್ರಹ್ಮನಲ್ಲಿರೋದ್ರಿಂದ ಭೇದ ಇದೆ ಅಂತಲೇ ಸಿದ್ಧ ಆಗುತ್ತೆ ಅಂತ ಯಾವ ರೀತಿಯಿಂದ ಹೇಳಿದರೂ ಕೂಡ ಅಭೇದ ಎಂಬತಕ್ಕಂಥದ್ದು ಐಕ್ಯ ಎಂಬತಕ್ಕಂಥದ್ದು ಸಿದ್ಧ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯದ್ವಾ ಅಥವಾ ನಿರ್ಗುಣೋಕ್ತಿ ಅಂತ ಬ್ರಹ್ಮನಲ್ಲಿ ಭಾವರೂಪ ಧರ್ಮವನ್ನು ನಿರಾಕರಣೆ ಮಾಡ್ತಕ್ಕಂತಹ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಈ ವಾಕ್ಯವು ತದ್ರಿಪೋಹೋ ಆ ಭೇದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಭಾವರೂಪಸ್ಯ ಭಾವರೂಪವಾಗಿರ್ತಕ್ಕಂತಹ ಬ್ರಹ್ಮಸ್ಥಿತ್ಯೈಕ್ಯಸ್ಯ ಬ್ರಹ್ಮನಲ್ಲಿ ಇರುವಂತಹ ಐಕ್ಯದ ಶಿರಃ ಶಿರಸ್ಸನ್ನು ಛಿಂದ್ಯಾತ್ ತುಂಡು ಮಾಡುತ್ತದೆ. ಅಂದ್ರೇನರ್ಥ? ನಿರ್ಗುಣತ್ವ ಶ್ರುತಿ ಸರ್ವಥಾ ನಿರ್ಗುಣವನ್ನು ಹೇಳ್ತಾ ಇದೆ ಅಂತಾದರೆ ಆವಾಗ ಬ್ರಹ್ಮನಲ್ಲಿ ಐಕ್ಯ ಅಂತ ಒಪ್ಲಿಕ್ಕೆ ಬರಲ್ಲ. ಯಾಕೆ? ನಿರ್ಗುಣ ಶ್ರುತಿ ಏನು ಹೇಳುತ್ತೆ? ಭಾವರೂಪವಾದ ಧರ್ಮ ಇಲ್ಲ. ಐಕ್ಯ ಎಂಬತಕ್ಕಂಥದ್ದೇನು? ಭಾವರೂಪವಾದ ಧರ್ಮ. ಹಾಗಾದರೆ ಬ್ರಹ್ಮನಲ್ಲಿ ಐಕ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ತೇನೈವ ಆ ಐಕ್ಯವಾಕ್ಯದಿಂದಲೇ ಅಸ್ಯಾಹ ಈ ನಿರ್ಗುಣವನ್ನು ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯ ಪರಾಭವೇ ಬಾಧಿತವಾಗಿದೆ ಅಂತಾದರೆ ಅರ್ಥಬಲೋಜ್ಜಿತ ಅಂತ ಅರ್ಥದ ಬಲದಿಂದ ಸಾಮರ್ಥ್ಯವನ್ನು ಹೊಂದಿರುವಂತಹ ಸರ್ವಜ್ಞ ಸರ್ವಶಕ್ತಿತ್ವ ಶ್ರುತಿ ಸರ್ವಜ್ಞತ್ವವನ್ನು ಸರ್ವಕರ್ತೃತ್ವ ಸರ್ವಶಕ್ತಿ ಉಳ್ಳವನು ಎಂಬತಕ್ಕಂಥದ್ದಿಗೆ ಹೇಳ್ತಕ್ಕಂಥ ಶ್ರುತಿಯು ಭೇದಸ್ಯ ಜೀವಬ್ರಹ್ಮರ ಭೇದಕ್ಕೇನೆ ಪಟ್ಟಂ ಬಧ್ನಾತಿ ಪಟ್ಟಾಭಿಷೇಕವನ್ನು ಮಾಡ್ತಾ ಇದೆ. ಅಸ್ಯ ಈ ಭೇದದ ವಿರೋಧಿನಂ ವಿರೋಧಿಯಾಗಿರ್ತಕ್ಕಂತಹ ಐಕ್ಯವನ್ನು ಹಂತಿಚ ನಾಶ ಮಾಡುತ್ತದೆ. ಯದ್ವಾ ಅಥವಾ ನಿರ್ಗುಣೋಕ್ತಿ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ ಹೇಳಿರುವಂತಹ ನಿರ್ಗುಣ ಎಂಬತಕ್ಕಂಥ ವಾಕ್ಯವು ತದ್ರಿಪೋಹೋ ಆ ಐಕ್ಯಕ್ಕೆ ನಿರ್ಗುಣತ್ವಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಭಾವರೂಪಸ್ಯ ಭಾವಸ್ವರೂಪವಾದಂತಹ ಬ್ರಹ್ಮಸ್ಥಿತ್ಯೈಕ್ಯಸ್ಯ ಬ್ರಹ್ಮನಲ್ಲಿ ಇರುವಂತಹ ಐಕ್ಯಕ್ಕೆ ಐಕ್ಯದ ಶಿರಃ ತಲೆಯನ್ನು ಛಿಂದ್ಯಾತ್ ಕತ್ತರಿಸುತ್ತದೆ. ಅರ್ಥಾತ್ ನಿರ್ಗುಣತ್ವವನ್ನು ಒಪ್ತೀರಾ ಅಂತಂದರೆ ಬ್ರಹ್ಮನಲ್ಲಿ ಐಕ್ಯ ಎಂಬ ಭಾವಧರ್ಮವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ತೇನೈವ ಆ ಐಕ್ಯವಾಕ್ಯದಿಂದಲೇ ಅಸ್ಯಾಹ ಈ ಸಾಕ್ಷೀಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ನಿರ್ಗುಣಶ್ರುತಿಯ ಪರಾಭವೇ ಬಾಧಿತವಾಗಿದೆ ಅಂತಾದರೆ ಆಗ ಬಲೋರ್ಜಿತ ಅರ್ಥದ ಬಲದಿಂದ ಸಾಮರ್ಥ್ಯವನ್ನು ಹೊಂದಿರುವಂತಹ ಸರ್ವಜ್ಞ ಸರ್ವಶಕ್ತಿತ್ವ ಶ್ರುತಿ ಸರ್ವಜ್ಞ ಸ ಸರ್ವವಿತ್ ಎಂಬುದಾಗಿ ಪರಮಾತ್ಮನಲ್ಲಿ ಸರ್ವಜ್ಞತ್ವವನ್ನು ಸರ್ವಶಕ್ತಿತ್ವವನ್ನು ಹೇಳ್ತಕ್ಕಂತಹ ಶ್ರುತಿಯು ಭೇದಸ್ಯ ಜೀವಬ್ರಹ್ಮರ ಭೇದಕ್ಕೆ ಪಟ್ಟಂ ಬಧ್ನಾತಿ ಪಟ್ಟಾಭಿಷೇಕವನ್ನು ಮಾಡುತ್ತದೆ. ಅರ್ಥಾತ್ ಜೀವಬ್ರಹ್ಮರ ಭೇದವೇ ಸಿದ್ಧವಾಗುತ್ತದೆ. ಅಷ್ಟೇ ಅಲ್ಲ, ಅಸ್ಯ ಈ ಭೇದಕ್ಕೆ ವಿರೋಧಿನಂ ವಿರೋಧಿಯಾಗಿರ್ತಕ್ಕಂತಹ ಐಕ್ಯವನ್ನು ಹಂತಿಚ ನಾಶ ಮಾಡುತ್ತದೆ. ಪಾರಮಾರ್ಥಿಕ ಅಂತಂದರೆ ಅಲ್ಲಲ್ಲ, ಐಕ್ಯ ಅಂತ ಹೇಳ್ತಿರಲ್ಲ, ಜೀವಬ್ರಹ್ಮರಿಗೆ ಐಕ್ಯ ಇದೆ. ಐಕ್ಯ ಇದೆ ಅನ್ನೋದಿದೆಯಲ್ಲ, ಐಕ್ಯ ಇದೆಯಲ್ಲ, ಅದು ಭಾವರೂಪವಾದ ಧರ್ಮ.
ಹಾಂ, ಐಕ್ಯ ಇದೆ ಅಂತ ಹೇಳೋದು ಅಲ್ವಾ. ಇನ್ನು ಬೆಳಿಗ್ಗೆ ಭಾವ ಅಂದರೆ ಏನಂತ ವಿಚಾರ ಮಾಡಿದೆವು? ಇದೆ ಎಂಬುವ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆ ಅದು ಭಾವ. ಇಂದ ಐಕ್ಯ ಎಂಬತಕ್ಕಂಥದ್ದು ಇದೆ ಅಂತ ಹೇಳೋದು. ಅಂದರೆ ಇದೆ ಎಂಬತಕ್ಕಂಥ ಜ್ಞಾನಕ್ಕೆ ವಿಷಯವಾದದ್ದು ಐಕ್ಯ, ಅದು ಭಾವ. ನಿರ್ಗುಣ ಶ್ರುತಿ ಏನು ಹೇಳುತ್ತೆ? ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳುತ್ತೆ. ನಿರ್ಗುಣ ಶ್ರುತಿ ಏನು ಹೇಳುತ್ತೆ? ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳುತ್ತೆ. ಆದ್ದರಿಂದ ಐಕ್ಯ ಏನಾಗಿದೆ? ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳೋದ್ರಿಂದ ಐಕ್ಯವನ್ನು ಇಲ್ಲ ಅಂತ ಹೇಳ್ತು. ಐಕ್ಯವೂ ಭಾವರೂಪವಾದ ಧರ್ಮ ಆದ್ದರಿಂದ ಭಾವರೂಪ ಧರ್ಮವನ್ನು ನಿಷೇಧ ಮಾಡ್ತಕ್ಕಂಥ ಶ್ರುತಿ ಬ್ರಹ್ಮನಲ್ಲಿ ಐಕ್ಯ ಇಲ್ಲ ಅಂತಾಯಿತು ಹೇಳುತ್ತೆ. ಬ್ರಹ್ಮನಲ್ಲಿ ಐಕ್ಯ ಇಲ್ಲ ಅಂದರೆ ಏನರ್ಥ? ಭೇದ ಇದೆ ಅಂತ ಆಯಿತು. ಹಾಗೆ ಜೀವಬ್ರಹ್ಮರಿಗೆ ಭೇದ ಸಿದ್ಧ ಆಯಿತು. ಐಕ್ಯವೂ ಭಾವರೂಪವಾದ ಧರ್ಮ, ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಭಾವರೂಪ ಧರ್ಮವನ್ನು ನಿಷೇಧ ಮಾಡ್ತಾ ಇದೆ. ಹಾಗಾದರೆ ಬ್ರಹ್ಮನಲ್ಲಿ ಭಾವರೂಪವಾದ ಐಕ್ಯರ ಧರ್ಮವನ್ನು ಹೇಳಬೇಕು, ಆದರೆ ನಿರ್ಗುಣ ಶ್ರುತಿ ನಿಷೇಧ ಮಾಡ್ತು. ಆದ್ದರಿಂದ ಬ್ರಹ್ಮನಲ್ಲಿ ಭಾವರೂಪವಾದ ಐಕ್ಯನ ಒಪ್ಪಲಿಕ್ಕೆ ಬರಲ್ಲ. ಏನಾಯಿತು? ಜೀವಬ್ರಹ್ಮರಿಗೆ ಭೇದ ಇದೆ ಅಂತ ಆಯಿತು. ಇನ್ನು ಇನ್ನೊಂದು ರೀತಿ ಹೇಳೋದು, ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ರಿಂದ ಅಲ್ಲ, ನಿರ್ಗುಣ ಶ್ರುತಿಯೇ ಐಕ್ಯ ಶ್ರುತಿಯಿಂದ ಬಾಧಿತವಾಗುತ್ತೆ. ಜೀವಬ್ರಹ್ಮರಿಗೆ ಅಭೇದ ಇದೆ. ಜೀವಬ್ರಹ್ಮರಿಗೆ ಅಭೇದ ಇರೋದರಿಂದಾಗಿ ಏನು ಒಪ್ಲಿಕ್ಕೆ ಬರಲ್ಲ? ಐಕ್ಯ ಎಂಬತಕ್ಕಂಥ ಭಾವಧರ್ಮ ಇದೆ, ಐಕ್ಯ ಇದೆ. ಆದ್ದರಿಂದಾಗಿ ಅಲ್ಲೇನು ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಆ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ. ಅಂದರೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದೆ, ಆ ಅರ್ಥ ಹೇಳಲ್ಲ. ನಿರ್ಗುಣ ಅಂದರೆ ಸರ್ವಥಾ ನಿರ್ಗುಣ ಅಂತಲ್ಲ, ಭಾವರೂಪವಾದ ಧರ್ಮ ರಹಿತನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಯಾಕಲ್ಲ? ಐಕ್ಯ ಶ್ರುತಿ ಐಕ್ಯವನ್ನು ಹೇಳ್ತಾ ಇದೆ, ಐಕ್ಯ ಭಾವರೂಪ ಧರ್ಮ. ಆದ್ದರಿಂದ ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಒಪ್ತೇವೆ ಅಂತ ಹೇಳಬೇಕು. ನಿರ್ಗುಣ ಶ್ರುತಿಗೇನೆ ಐಕ್ಯ ಶ್ರುತಿಯಿಂದ ಬಾಧ. ಅಂದರೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳಲ್ಲ, ಹಾಗಾದರೆ ಭಾವರೂಪವಾದ ಧರ್ಮ ಇದೆ ಅಂತ ಹೇಳ್ತೇವೆ ಅಂತ ಅರ್ಥ. ಭಾವರೂಪವಾದ ಧರ್ಮ ಇದೆ ಅಂತಂದರೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ರೂಪವಾದ ಭಾವರೂಪ ಧರ್ಮ ಒಪ್ಪದಂತೆ ಆಯಿತು. ಬ್ರಹ್ಮನಲ್ಲಿ ಸರ್ವಜ್ಞತ್ವ ಸರ್ವಶಕ್ತಿತ್ವ ರೂಪವಾದ ಭಾವರೂಪ ಧರ್ಮ ಒಪ್ತೀರಾ ಅಂತಂದರೆ ಏನು ಒಪ್ಲಿಕ್ಕೆ ಬರಲ್ಲ? ಐಕ್ಯವನ್ನು ಒಪ್ಲಿಕ್ಕೆ ಬರಲ್ಲ, ಭೇದವನ್ನೇ ಹೇಳಬೇಕು. ವಿರುದ್ಧ ಧರ್ಮಾಧಿಕರಣತ್ವ ಬಂತು. ಅದಕ್ಕೆ ಹೇಳ್ತಾರೆ, ನೀವು ಭಾವರೂಪವಾದ ಸರ್ವಜ್ಞತ್ವಾದಿಗಳನ್ನು ಒಪ್ಪಬೇಕಾಗುತ್ತೆ. ಒಂದು ಭಾವರೂಪವಾದ ಐಕ್ಯ ಎಂಬ ಧರ್ಮ ಇದೆ ಅಂದರೆ ಇನ್ನೊಂದು ಭಾವರೂಪವಾದ ಸರ್ವಜ್ಞತ್ವಾದಿ ಧರ್ಮ ಇದೆ. ಆವಾಗ ಅದು ಭೇದಸ್ಯ ವಿರೋಧಿನಂ ಹಂತಿ, ಭೇದಕ್ಕೆ ವಿರೋಧಿಯಾಗಿರ್ತಕ್ಕಂಥ ಅಭೇದ ಅದನ್ನು ಇಲ್ಲ ಅಂತ ಮಾಡುತ್ತೆ, ಐಕ್ಯ ಇಲ್ಲ ಅಂತ ಮಾಡಿಬಿಡುತ್ತೆ. ಅದನ್ನೇ ನಾವು ಹೇಳ್ತಾ ಇರೋದು. ಅದಕ್ಕೆ ನಿಮ್ಮ ಸಿದ್ಧಾಂತ ಏನು? ಜೀವಬ್ರಹ್ಮರ ಐಕ್ಯ, ಹೌದಲ್ವ? ಅದ್ವೈತ ಸಿದ್ಧಾಂತ, ಮಾಯಾವಾದಿ ಸಿದ್ಧಾಂತ ಜೀವಬ್ರಹ್ಮರಿಗೆ ಐಕ್ಯ. ಹಾಗಾದ್ರೆ ಬ್ರಹ್ಮನಲ್ಲಿ ಏನಿದೆ? ಬ್ರಹ್ಮನಲ್ಲಿ ಜೀವನ ಐಕ್ಯ ಇದೆ. ನಾವು ಕೇಳ್ತೇವೆ, ಬ್ರಹ್ಮ ಜೀವ ಒಂದೇ, ಹೌದೋ ಅಲ್ವೋ? ಬ್ರಹ್ಮ ಜೀವ ಒಂದೇ ಅಂದರೆ ಏನರ್ಥ? ಬ್ರಹ್ಮನಲ್ಲಿ ಜೀವೈಕ್ಯ ಇದೆ ಅಂತ ಅರ್ಥ ಆಯಿತು ಅಲ್ವಾ? ಜೀವಬ್ರಹ್ಮ ಒಂದೇ ಅಂತಂದರೆ ಬ್ರಹ್ಮನಲ್ಲಿ ಜೀವನ ಐಕ್ಯ ಇದೆ ಅಂತ. ಐಕ್ಯ ಇದೆ ಅಂತ ಹೇಳಬೇಕಲ್ಲ. ಐಕ್ಯ ಅನ್ನೋದೇನು? ಭಾವಧರ್ಮ. ನಿರ್ಗುಣ ಅಂತ ಹೇಳ್ತೀರ. ನಿರ್ಗುಣ ಅನ್ನೋದಕ್ಕೆ ನೀವು ಅರ್ಥ ಏನು? ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತೀರ, ಆದರೆ ಐಕ್ಯವನ್ನು ಒಪ್ತೀರ, ಭಾವರೂಪವಾದ ಧರ್ಮವನ್ನು ಒಪ್ಪುದಿಲ್ಲ. ಆದ್ದರಿಂದ ಐಕ್ಯವನ್ನು ಒಪ್ಪಿದ್ರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಏನು ಹೇಳ್ತಾ ಅದು ಸರಿಯಲ್ಲ ಅಂತ ಆಯಿತು. ಅದಕ್ಕೋಸ್ಕರ ಏನು ಹೇಳಬೇಕು? ನಿರ್ಗುಣ ಎಂಬತಕ್ಕಂಥದ್ದೇ ಸರಿ, ಭಾವರೂಪವಾದ ಧರ್ಮ ಇಲ್ಲ. ಹಾಗಾದರೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತು. ಐಕ್ಯ ಇಲ್ಲ ಅಂತಾಯಿತು. ಐಕ್ಯ ಭಾವಧರ್ಮ ಇಲ್ಲ ಅಂದರೆ ಐಕ್ಯ ಇಲ್ಲ ಅಂದರೆ ಏನರ್ಥ? ಭೇದ ಇದೆ ಅಂತ. ಜೀವಬ್ರಹ್ಮರಿಗೆ ಭೇದ ಇದೆ ಅಂತ ಹೋಗ್ತಾಯಿತ್ತು. ಈಗ ಹೇಗೆ ಹೇಳಿದ್ರೂ ಕೂಡ ಈ ಶ್ರುತಿಯಿಂದ ಆ ಶ್ರುತಿಗೆ ಬಾಧ ಅಂತ ಹೇಳಬೇಕು, ಆ ಶ್ರುತಿಯಿಂದ ಈ ಶ್ರುತಿಗೆ ಬಾಧ ಅಂತ ಹೇಳಬೇಕು. ಯಾವ ರೀತಿ ಹೇಳಿದ್ರೂ ನಮಗೆ ಭೇದ ಅಂತ ಸಿದ್ಧವಾಗುತ್ತೆ. ಪ್ರಕಾರಾಂತರೇಣಾಪಿ ಐಕ್ಯಶ್ರುತೇ ಭೇದಶ್ರುತಿ ಬಾಧಕತಾ ನಾಸ್ತಿ ಇತ್ಯಾಹ. ಇನ್ನೊಂದು ರೀತಿಯಿಂದ ಐಕ್ಯಶ್ರುತಿ
ತತ್ವಮಸಿ ಎಂಬತಕ್ಕಂಥ ವಾಕ್ಯ, ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ, ಇವುಗಳು ಭೇದ ಶ್ರುತಿಗೆ ಬಾಧಕ ಅಲ್ಲ. ದ್ವಾಸುಪರ್ಣ ಇತ್ಯಾದಿ ಶ್ರುತಿಗೆ ಬಾಧಕ ಅಲ್ಲ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಯದ್ವಾ ಎಂಬತಕ್ಕಂಥ ಶ್ಲೋಕದಿಂದ. ನಿರ್ಗುಣೋಕ್ತಿ ಅಂತಲ್ಲಿದೆ. ನಿರ್ಗುಣೋಕ್ತಿ ಶಿರಶ್ಚಿಂದ್ಯಾತ್ ಅಂತ. ನಿರ್ಗುಣೋಕ್ತಿ ಅಂದರೆ ಏನರ್ಥ? ತ್ವದ್ರೀತ್ಯ ಬ್ರಹ್ಮನಿಷ್ಠ ಭಾವಧರ್ಮ ನಿಷೇಧಿಕ ನಿರ್ಗುಣೋಕ್ತಿ ಇತಿ ಯಾವತ್. ನಿಮ್ಮ ಮತ ಪ್ರಕಾರ ಬ್ರಹ್ಮನಲ್ಲಿರುವಂತಹ ಭಾವಧರ್ಮಗಳನ್ನು ಇಲ್ಲ ಎಂಬುದಾಗಿ ನಿರಾಕರಣೆ ಮಾಡ್ತಕ್ಕಂತಹ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಅಂತ ಅರ್ಥ. ನಿರ್ಗುಣೋಕ್ತಿ ಅಂತಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬುದ ಶ್ರುತಿ ಅದೇನು ಮಾಡ್ತಾ ಇದೆ? ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತಾ ಇದೆ. ಅದೇನು ಮಾಡುತ್ತೆ? ತದ್ರಿಪೋಹೋ ಅಂತಿದೆ. ತದ್ರಿಪೋಹದಕ್ಕರ್ಥ ಭೇದರಿಪೋಹೋ, ಭೇದಕ್ಕೆ ಶತ್ರುವಾಗಿರ್ತಕ್ಕಂಥದ್ದು. ಯಾವುದು? ಭೇದಕ್ಕೆ ಶತ್ರುವಾಗಿರ್ತಕ್ಕಂಥದ್ದು ಭಾವರೂಪಸ್ಯ ಬ್ರಹ್ಮಸ್ಥಿತಿ ಐಕ್ಯಸ್ಯ. ಐಕ್ಯ ಇದೆಯಲ್ಲ, ಅದು ಭೇದಕ್ಕೆ ವಿರೋಧಿ. ಭೇದ ಇದ್ದರೆ ಐಕ್ಯ ಇರಲ್ಲ, ಐಕ್ಯ ಇದ್ದರೆ ಭೇದ ಇರಲ್ಲ. ಆದ್ದರಿಂದ ಭೇದಕ್ಕೆ ವಿರುದ್ಧವಾದದ್ದು ಯಾವುದು? ಐಕ್ಯ. ಐಕ್ಯ ಎಲ್ಲಿದೆ? ಅದು ಬ್ರಹ್ಮಸ್ಥಿತ ಐಕ್ಯಸ್ಯ, ಬ್ರಹ್ಮನಲ್ಲಿರ್ತಕ್ಕಂಥದ್ದು ಐಕ್ಯ. ಆ ಬ್ರಹ್ಮನಿರುವ ಐಕ್ಯ ಏನಾಗಿದೆ? ಭಾವರೂಪಸ್ಯ, ಅದು ಭಾವಧರ್ಮ ಆಗಿದೆ. ಅಂದರೆ ಭಾವಸ್ವರೂಪವಾದ ಧರ್ಮವಾದಂತಹ ಬ್ರಹ್ಮನಲ್ಲಿರುವ ಐಕ್ಯ ಎಂಬತಕ್ಕಂಥದ್ದು ಐಕ್ಯಸ್ಯ. ಅದಕ್ಕೆ ಹೇಳಿ ಬ್ರಹ್ಮಧರ್ಮಭೂತ ಐಕ್ಯಸ್ಯ ಅಂತ. ಬ್ರಹ್ಮನಲ್ಲಿರುವ, ಬ್ರಹ್ಮಧರ್ಮ ಅಂದರೆ ಬ್ರಹ್ಮನಲ್ಲಿರುವ ಐಕ್ಯವನ್ನು ಅದು ನಾಶ ಮಾಡುತ್ತೆ. ಶಿರಶ್ಚಿಂದ್ಯಾತ್ ಅಂತ ಅಂದರೆ ಏನರ್ಥ? ನಿರ್ಗುಣಶ್ರುತಿರೇವ ಐಕ್ಯಶ್ರುತಿ ಬಾಧಿಕ ಇತಿ ಯಾವತ್. ನಿರ್ಗುಣಶ್ರುತಿ ಇದೆಯಲ್ಲ, ಅದು ಜೀವಬ್ರಹ್ಮರಲ್ಲಿ ಐಕ್ಯ ಎಂಬತಕ್ಕಂತಹ ಏನು ಶ್ರುತಿ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಆ ಶ್ರುತಿಗೆ ಬಾಧಕವಾಗಿದೆ. ನಿರ್ಗುಣ ಅಂತ ಹೇಳ್ತೀರಾ ಅಂತಂದರೆ ಐಕ್ಯವನ್ನು ಒಪ್ಪಲಿಕ್ಕೆ ಬರಲ್ಲ. ಯಾಕೆ? ಐಕ್ಯ ಅನ್ನೋದು ಭಾವರೂಪ. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಾವಧರ್ಮ ಇಲ್ಲ ಅಂತ ಹೇಳುತ್ತೆ. ಹಾಗಾದರೆ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಐಕ್ಯಶ್ರುತಿಗೆ ಬಾಧಕವಾಗಿದೆ. ಅದನ್ನು ನಿರ್ಗುಣಶ್ರುತಿ ಏವ ಐಕ್ಯಶ್ರುತೇ ಬಾಧಿಕ. ಏವಮಪಿ ನ ಭೇದಸ್ಯ ಹಾನಿ ಅಂತ. ಆದರೂ ಕೂಡ ಭೇದ ಜೀವಬ್ರಹ್ಮರಿಗೆ ಭೇದ ಇಲ್ಲ ಅಂತಾಗಲ್ಲ. ಜೀವಬ್ರಹ್ಮರಿಗೆ ಭೇದ ಸಿದ್ಧವಾಗುತ್ತೆ. ಯಾಕೆ? ಅದನ್ನು ಹೇಳ್ತಾರೆ ತೇನ ಭಾವರೂಪ ಐಕ್ಯೇನಾ ಅಂತ. ಒಂದು ವೇಳೆ ಮುಂದಲ್ಲಿ ವಾಕ್ಯ ಇದೆ, ತೇನೈವ ಅಸ್ಯಾಹ ಪರಾಭವೆ ಅಂತಿದೆ. ತೇನ ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಭಾವರೂಪ ಐಕ್ಯೇನ. ಏನು ಶ್ರುತಿ ಜೀವಬ್ರಹ್ಮರಲ್ಲಿ ಅಭೇದ ಇದೆ, ಐಕ್ಯ ಇದೆ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇದೆ, ತತ್ವಮಸಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ. ಈ ಶ್ರುತಿಯಿಂದಲೇ ನಿರ್ಗುಣಶ್ರುತೇ ಪರಾಭವೆ ಅಸ್ಯಾಹ ಅಂತಿದೆ. ಅಸ್ಯ ಅನ್ನೋದಕ್ಕೆ ಏನರ್ಥ? ನಿರ್ಗುಣಶ್ರುತೆ. ಐಕ್ಯ ಎಂಬತಕ್ಕಂಥ ಭಾವರೂಪ ಧರ್ಮ ಇರೋದರಿಂದ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳೋದಿಲ್ಲ ಅಂತ. ಈ ಜೀವಬ್ರಹ್ಮರ ಐಕ್ಯ ಶ್ರುತಿ ಎಂಬತಕ್ಕಂಥದ್ದು ಅದು ನಿರ್ಗುಣಶ್ರುತೇ ಪರಾಭವೆ, ನಿರ್ಗುಣಶ್ರುತಿಯನ್ನೇ ಬಾಧಿಸುತ್ತೆ ಅಂತ ಹೇಳೋದು ಅಂತಾದರೆ ಆವಾಗ ಅದಕ್ಕೆ ಹೇಳ್ತಾರೆ ಐಕ್ಯಶ್ರುತ್ಯ ನಿರ್ಗುಣಶ್ರುತಿ ಬಾಧನೆ ಅಂತ. ಐಕ್ಯಶ್ರುತಿ ಐಕ್ಯರೂಪವಾದ ಭಾವಧರ್ಮವನ್ನು ಒಪ್ಪಿರೋದ್ರಿಂದ ನಿರ್ಗುಣಶ್ರುತಿ ಬಾಧಿತವಾಗುತ್ತೆ. ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಎಂಬತಕ್ಕಂಥ ಅರ್ಥ ಹೇಳ್ತಕ್ಕಂಥ ಶ್ರುತಿ ಅದು ಸರಿಯಲ್ಲ ಅಂತ ಹೇಳದಂತೆ ಆಯಿತು. ಅವಾಗೇನಾಗುತ್ತೆ? ಭಾವರೂಪವಾದ ಧರ್ಮವನ್ನು ಒಂದು ಒಪ್ಪಿದ್ದರಿಂದ ಸರ್ವಜ್ಞತ್ವಾದಿ ಶ್ರುತಿ ಅಬಾಧಿತಾರ್ಥ ಸತಿ ಭೇದಸ್ಯ ಪಟ್ಟಂ ಬಧ್ನಾತಿ. ಪರಮಾತ್ಮನಲ್ಲಿ ಸರ್ವಜ್ಞತ್ವಾದಿ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶ್ರುತಿ ಎಸ್ ಸರ್ವಜ್ಞ ಸ ಸರ್ವವಿತ್ ಇತ್ಯಾದಿ ಶ್ರುತಿಗಳಿದೆಯಲ್ಲ, ಇದು ಅಬಾಧಿತಾರ್ಥ. ಭಾವರೂಪವಾದ ಧರ್ಮ ಇಲ್ಲ ಅಂತ ಎಲ್ಲಿಯೂ ಶ್ರುತಿ ಹೇಳ್ತಾ ಇಲ್ಲ. ಯಾಕೆ? ನಿರ್ಗುಣ ಶ್ರುತಿಯ ಬಾಧಿತ ಆಯ್ತಲ್ಲ, ಅಂದರೆ ಭಾವರೂಪವಾದ ಧರ್ಮವನ್ನು ಒಪ್ಪಬಹುದು ಅಂತಾಯಿತು. ಅದಕ್ಕೆ ಬಾಧ ಇಲ್ಲ ಬಂತು. ಹೌದು, ಆದ್ದರಿಂದ ಅದಕ್ಕೆ ಪಟ್ಟಂ ಬದ್ನಾತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪಟ್ಟಾಭಿಷೇಕ ಮಾಡದಂತೆ ಆಯಿತು, ಬ್ರಹ್ಮನಲ್ಲಿ ಇದೆ ಅಂತ ಒಪ್ಪದಂತೆ ಆಯಿತು ಅಂತ. ಅಸ್ಯ ಆಮೇಲೆ ಹಂತಿ ಚಾಸ್ಯ ವಿರೋಧಿನಂ ಅಂತಿದೆ. ಅದಕ್ಕೆ ಅಸ್ಯ ಭೇದಸ್ಯ ವಿರೋಧಿನಂ, ಭೇದಕ್ಕೆ ವಿರೋಧಿಯಾದದ್ದು ಯಾವುದು? ಐಕ್ಯ. ಆ ಐಕ್ಯಂ ಹಂತಿ ನಾಶ ಮಾಡುತ್ತದೆ. ಸರ್ವಜ್ಞತ್ವಾದಿಗಳು ಇದೆ ಅಂತಾದರೆ ಆವಾಗ ಅಭೇದವನ್ನು ಅದು ಐಕ್ಯವನ್ನು ನಾಶ ಮಾಡುತ್ತೆ. ಏಕೆ? ಸರ್ವಜ್ಞ ಅಸರ್ವಜ್ಞಯೋ ಐಕ್ಯ ಅಯೋಗಾತ್. ಸರ್ವಜ್ಞನಾದ ಬ್ರಹ್ಮನಿಗೂ ಅಸರ್ವಜ್ಞನಾದ ಜೀವನಿಗೂ ಅಭೇದವನ್ನು ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಸರ್ವಜ್ಞತ್ವಾದಿಗಳಿಗೆ ಭಾವಧರ್ಮ ಒಪ್ತೀರಾ ಅಂತಾದರೆ ಅವಾಗ ಅಭೇದ ಇಲ್ಲ ಅಂತಾಯಿತು, ಐಕ್ಯ ಇಲ್ಲ ಅಂತಾಯಿತು.
ಏವಂ ತ್ವದೈಕ್ಯಶ್ರುತೇ ಪ್ರಾಮಾಣ್ಯೇಪಿ ಭೇದಶ್ರುತೇರೇವ ಜಯ. ಹಾಗೆಯೇ ನೀವು ಹೇಳ್ತಕ್ಕಂಥ ಐಕ್ಯಶ್ರುತಿಗೆ ಪ್ರಾಮಾಣ್ಯ ಇದೆ ಅಂತಾದರೆ ಆವಾಗ ಭೇದಶ್ರುತಿ ಎಂಬತಕ್ಕಂಥದ್ದೇ ಪ್ರಬಲ ಆಗುತ್ತೆ. ಭೇದಶ್ರುತಿ ಎಂಬುದು ಅಬಾಧಿತ ಅಂತ ಆಗುತ್ತೆ. ಯಾಕೆ? ಐಕ್ಯ ಎಂಬುದು ಭಾವಧರ್ಮ. ಭಾವಧರ್ಮ ಎಂಬತಕ್ಕಂಥದ್ದು ಬ್ರಹ್ಮನಲ್ಲಿದೆ. ಒಂದು ಭಾವಧರ್ಮ ಇದ್ದರೆ ಇನ್ನೊಂದು ಭಾವಧರ್ಮವನ್ನು ಒಪ್ಪಬಹುದು, ಸರ್ವಜ್ಞತ್ವಾದಿಗಳನ್ನು ಒಪ್ಪಬಹುದು. ಆದ್ದರಿಂದ ಬ್ರಹ್ಮನಲ್ಲಿ ಒಂದು ವೇಳೆ ನೀವು ಭಾವಧರ್ಮವನ್ನು ಒಪ್ಪಿದ್ದೀರಾ ಅಂತಾದರೆ ಆವಾಗ ಸರ್ವಜ್ಞತ್ವಾದಿಗಳನ್ನು ಒಪ್ಪಬೇಕು. ಸರ್ವಜ್ಞತ್ವಾದಿ ವಿರುದ್ಧ ಧರ್ಮ ಎಂಬತಕ್ಕಂಥದ್ದು ಜೀವ ಪರಮಾತ್ಮನಲ್ಲಿರೋದರಿಂದಾಗಿ ಭೇದವನ್ನು ಒಪ್ಪಬೇಕಾಗುತ್ತೆ. ನಿರ್ಗುಣಶ್ರುತೇ ಪ್ರಾಮಾಣ್ಯೇಪಿ ಭೇದಶ್ರುತೇರೇವ ಜಯ ಇತಿ ಭಾವ. ಆದ್ದರಿಂದ ಐಕ್ಯಶ್ರುತಿಗೆ ಪ್ರಾಮಾಣ್ಯ ಇದೆ ಅಂತಂದರೂ ನಿರ್ಗುಣಶ್ರುತಿ ಬಾಧಿತ ಆಯಿತು. ಆದರೆ ನಿರ್ಗುಣ ಅಲ್ಲ ಅಂತಂದರೆ ಪರಮಾತ್ಮ ಗುಣವುಳ್ಳವನು ಅಂತ ಹೇಳಿದ್ದರಿಂದಾಗಿ ಅವನಲ್ಲಿ ಜೀವನಿಗೆ ಪರಮಾತ್ಮನಿಗೆ ಭೇದ ಎಂಬತಕ್ಕಂಥದ್ದು ಬಂತು. ಒಂದು ವೇಳೆ ನಿರ್ಗುಣಶ್ರುತೇ ಪ್ರಾಮಾಣ್ಯ, ನಿರ್ಗುಣ ಎಂಬತಕ್ಕಂಥ ಶ್ರುತಿ ಎಂಬತಕ್ಕಂಥದ್ದು ಪ್ರಮಾಣ ಆಗಿದೆ ಅಂತಾದರೆ ಆವಾಗ ಐಕ್ಯ ರೂಪವಾಗಿರ್ತಕ್ಕಂತಹ ಇಲ್ಲ, ಭಾವಧರ್ಮ ಇಲ್ಲ ಅಂತಾಯಿತು. ಐಕ್ಯ ರೂಪವಾದ ಧರ್ಮ ಇಲ್ಲ ಅಂದರೆ ಐಕ್ಯ ಇಲ್ಲ ಅಂದರೆ ಏನರ್ಥ? ಭೇದ ಇದೆ ಅಂತ ಆಗುತ್ತೆ. ಹೀಗೆ ನಿರ್ಗುಣ ಶ್ರುತಿಗೆ ನೀವು ಪ್ರಾಮಾಣ್ಯನ ಒಪ್ತೀರಾ ಅಂತಾದರೆ ಅವಾಗೂ ಕೂಡ ಭೇದಶ್ರುತೇರೇವ ಜಯ. ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತು. ದ್ವಾಸುಪರ್ಣ ಸ್ವಯುಜಾಸಕ ಎಂಬತಕ್ಕಂಥ ಭೇದವನ್ನು ಹೇಳ್ತಕ್ಕಂಥ ಶ್ರುತಿಗೇ ಪ್ರಾಮಾಣ್ಯ ಎಂಬತಕ್ಕಂಥ ಸಿದ್ಧವಾಗುತ್ತೆ. ಯಾವ ಶ್ರುತಿಗೆ? ಯಾವ ಶ್ರುತಿಗೆ? ಅದೇ ಹೇಳಿದ್ದು. ಅವ್ರು ಹೇಳೋದು ವ್ಯಾವಹಾರಿಕ ಭೇದ ಅಂತ ಹೇಳ್ತಾರೆ. ಆದರೆ ನಿಮ್ಮಲ್ಲೇ ಪರಸ್ಪರ ಎರಡು ಶ್ರುತಿಗಳಿಗೆ ಎರಡೂ ನೀವೇ ಒಪ್ಪಿರೋದು. ನಿರ್ಗುಣ ಅಂತಲೂ ಹೇಳ್ತೀರಾ, ಐಕ್ಯ ಇದೆ ಅಂತಲೂ ಹೇಳ್ತೀರಾ. ಇದ್ರಲ್ಲಿ ಯಾವುದನ್ನು ಒಪ್ತಿ? ಯಾವ ಶ್ರುತಿ ಪ್ರಮಾಣ ಹೇಳ್ರಿ. ಅದಕ್ಕೆ ಹೇಳ್ತಾರೆ, ಅದನ್ನು ಬಿಡಿ, ಇದನ್ನು ಏನು ಹೇಳ್ರಿ ನೀವು. ನಿಮ್ಮ ಅಭಿಪ್ರಾಯ ನಿರ್ಗುಣ ಶ್ರುತಿ ಇದೆ, ಹಾಗೆ ಐಕ್ಯ ಪ್ರತಿಪಾದಕ ಶ್ರುತಿ ಇದೆ. ಎರಡನ್ನೂ ಹೇಳಲಿಕ್ಕೆ ಬರಲ್ಲ. ಯಾಕೆ? ಐಕ್ಯವನ್ನು ಹೇಳಿದ್ರೆ ಭಾವರೂಪವಾದ ಧರ್ಮವನ್ನು ಒಪ್ಪದಂತೆ ಆಯಿತು, ನಿರ್ಗುಣ ಅಂತ ಹೇಳಿಲ್ಲ. ನಿರ್ಗುಣ ಶ್ರುತಿಯನ್ನು ಹೇಳಿದ ನೀವು ಅದು ಅಪ್ರಮಾಣ ಅಂತ ಹೇಳಿಬಿಟ್ರೆ ಆವಾಗ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗ್ಬಿಡುತ್ತೆ. ಯಾಕೆ? ನಿರ್ಗುಣ ಶ್ರುತಿ ಇದ್ದರೆ ಗುಣ ಇದೆ ಅಂತಾಯಿತು. ಗುಣ ಇದೆ ಅಂತ ಆದರೆ ಸರ್ವಜ್ಞತ್ವಾದಿಗಳು ಬಂದಿದ್ದರಿಂದ ಐಕ್ಯ ಇಲ್ಲ ಅಂತಾಯಿತು. ಹಾಗಾದ್ರೆ ಯಾವ ಶ್ರುತಿ ಪ್ರಮಾಣ ಹೇಳ್ರಿ? ಎರಡು ಪ್ರಮಾಣವೋ ಎರಡು ಅಪ್ರಮಾಣವೋ? ಎರಡು ಪ್ರಮಾಣ. ಅವ್ರ ಮತ ಪ್ರಕಾರ ಎರಡೂ ಪ್ರಮಾಣ. ಆದರೆ ಪರಸ್ಪರ ವಿರುದ್ಧವಾದವುಗಳು ಎರಡೂ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವ್ರು ಹೇಳ್ತಾರೆ. ಐಕ್ಯವೂ ಸತ್ಯ, ಬ್ರಹ್ಮನಲ್ಲಿ ನಿರ್ಗುಣನೂ ಬ್ರಹ್ಮ ನಿರ್ಗುಣ ಆಗಿದ್ದಾನೆ ಅನ್ನೋದು ಸತ್ಯ ಅಂತ ಅವ್ರು ಹೇಳ್ತಾರೆ. ಆದರೆ ಬ್ರಹ್ಮ ನಿರ್ಗುಣ ಆಗಿದ್ದಾನೆ ಅಂತಂದರೆ ಭಾವರೂಪವಾದ ಗುಣ ಇಲ್ಲ ಅಂತ, ಹಾಗಾದ್ರೆ ಐಕ್ಯ ಇಲ್ಲ ಅಂತಾಯಿತು. ಅದನ್ನೇ ನಾವು ಸೂಕ್ಷ್ಮವನ್ನು ವಿಚಾರ ಮಾಡಿ ಹೇಳ್ತಾ ಇರೋದು. ನೀವು ಹೇಳ್ತೀರಾ ವಿಚಾರ್ಯಮಾಣೇ ನೋ ಸತ್ವ. ಹೇಳೋದೆಲ್ಲ ಕೂಡುತ್ತೆ ಅಂತ ಅನ್ಸುತ್ತೆ, ವಿಚಾರ ಮಾಡಿದ್ರೆ ಅದು ಕೂಡೋದಿಲ್ಲ. ಜೀವ ನಿರ್ಗುಣ, ಬ್ರಹ್ಮ ನಿರ್ಗುಣ, ಇಬ್ಬರು ನಿರ್ಗುಣರೇ. ಆದರೆ ನಿರ್ಗುಣ ಅಂತಂದಕ್ಕೇನು ಅರ್ಥ ಮಾಡ್ತೀರ ನೀವು? ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತೀರ. ಬ್ರಹ್ಮನಲ್ಲಿ ಐಕ್ಯ ಇದೆ ಅಂತೀರ, ಭಾವರೂಪವಾದ ಧರ್ಮ ಒಪ್ಪದಂತೆ ಆಯಿತು. ಅಂದರೆ ಐಕ್ಯ ಒಪ್ಪಿದ್ರೆ ನಿರ್ಗುಣ ಅಂತ ಒಪ್ಪಲಿಕ್ಕಾಗಲ್ಲ, ನಿರ್ಗುಣ ಅಂತ ಒಪ್ಪಿದ್ರೆ ಐಕ್ಯ ಒಪ್ಪಲಿಕ್ಕಾಗಲ್ಲ. ನಿರ್ಗುಣ ಅಂದರೆ ಏನು? ಭಾವರೂಪವಾದ ಧರ್ಮ ಇಲ್ಲ, ಭಾವರೂಪವಾದ ಧರ್ಮ ಇಲ್ಲಿಂದ ಐಕ್ಯ ಅನ್ನೋದು ಭಾವರೂಪ ಧರ್ಮ, ಐಕ್ಯ ಇಲ್ಲ ಅಂತ ಆಗುತ್ತೆ. ಅದರಿಂದ ಕಿಂಚ ಸಂಕೋಚ ಮಾರ್ಗೇಣ ಪಲಾಯನ ಪರಾಂ ಶ್ರುತಿಂ ಪ್ರಬಲಾನಂತ ಸಗುಣ ಶ್ರುತಿ ಕೋಣೆ ಕ್ವಚಿತ್ ಕ್ಷಿಪೇತ್. ಹಾಗಾದರೆ ಈ ಶ್ರುತಿ ಇದೆಯಲ್ಲ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದೇನು ಮಾಡುತ್ತೆ? ಬ್ರಹ್ಮನಲ್ಲಿ ಅಭಾವರೂಪವಾಗಿರ್ತಕ್ಕಂಥ ಧರ್ಮ ಇದೆ ಅಂತ ಹೇಳಲ್ಲ ಅದು. ಆ ರೀತಿಯಲ್ಲಿ ಅದು ಪಲಾಯನ. ನಿರ್ಗುಣ ಎಂಬತಕ್ಕಂಥದ್ದಕ್ಕೆ ಅದು ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದ ಧರ್ಮ ಇದೆ ಎಂಬತಕ್ಕಂತಹ ಈ ರೀತಿಯಾಗಿರ್ತಕ್ಕಂತಹ ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡುತ್ತೆ ಅಂತ ಹೇಳಿದ್ರೆ ಅದು ಪಲಾಯನ. ಅದನ್ನು ಮಾಡದೇನೆ ಅದೇನು ಮಾಡುತ್ತೆ? ಬ್ರಹ್ಮನಲ್ಲಿ
ಸತ್ವರಜಸ್ತಮೋ ಗುಣ ಎಂಬತಕ್ಕಂಥದ್ದಿಲ್ಲ ಎಂಬುದಾಗಿ ಪ್ರಬಲ ಅನಂತಗುಣ ಶ್ರುತಿ. ಯಾವ ಬ್ರಹ್ಮನಲ್ಲಿ ಅನಂತ ಗುಣಗಳಿದೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಇದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶ್ರುತಿ ಎಂಬತಕ್ಕಂಥದ್ದಿದೆ. ಆ ಶ್ರುತಿ ಎಂಬತಕ್ಕಂಥದ್ದು ಏನು ಮಾಡುತ್ತೆ? ಈ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದನ್ನು ಕ್ವಚಿತ್ ಕ್ಷೋಣೆ ಕ್ಷಿಪೇತ್, ಎಲ್ಲೋ ಒಂದು ಮೂಲೆಯಲ್ಲಿ ಹಾಕುತ್ತೆ. ಒಂದು ಮೂಲೆಯಲ್ಲಿ ಹಾಕುತ್ತೆ ಅಂದರೆ ಏನರ್ಥ? ಈ ಬ್ರಹ್ಮನಲ್ಲಿ ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಅಂತಂದರೆ ಸತ್ವರಜಸ್ತಮೋ ಗುಣ ಎಂಬತಕ್ಕಂಥದ್ದಿಲ್ಲ ಅಂತ ಹೇಳುತ್ತೆ ಅಷ್ಟೇ ಹೊರತು. ಶ್ರುತಿ ಹೌದು, ಅದಕ್ಕೇ ಈಗ ಈ ರೀತಿ ಅರ್ಥ ಮಾಡಲಿಕ್ಕೆ ಬರಲ್ಲ, ಪರಸ್ಪರ ವಿರೋಧ ಬರುತ್ತೆ. ನಿರ್ಗುಣ ಎಂಬತಕ್ಕಂಥದ್ದಕ್ಕೆ ಭಾವರೂಪವಾದಂಥ ಧರ್ಮ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗ್ಬಿಡುತ್ತೆ. ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳುತ್ತೆ ಅಂತಂದರೆ ಐಕ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾದ್ರೆ ಈ ರೀತಿಯಾಗಿರೋ ಅದರ ಪಲಾಯನವಾದ ಆಯಿತು. ಅದರಿಂದ ಏನು ಮಾಡುತ್ತೆ? ಬ್ರಹ್ಮನಲ್ಲಿ ಎಲ್ಲ ಧರ್ಮಗಳು ಸತ್ಯ ಅಂತ ಹೇಳ್ತು, ಇರ್ತಕ್ಕಂಥ ಧರ್ಮಗಳೆಲ್ಲ ಸತ್ಯ ಅಂತ ಆಗಿಬಿಟ್ರೆ ಆವಾಗ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೇನು ಅರ್ಥ ಮಾಡಬೇಕು? ಕೊತ್ತಿದ ಕೋಣೆ ಕ್ಷಿಪೇತು, ಯಾವುದೊಂದು ಮೂಲೆಯಲ್ಲಿ ಹಾಕಬೇಕು. ಅದನ್ನು ಮೂಲೆಯಲ್ಲಿ ಹಾಕಬೇಕು ಅಂದರೆ ಏನರ್ಥ? ಅವನನ್ನು ನಿರ್ಗುಣ ಅಂತಂದರೆ ಸತ್ವರಜಸ್ತಮೋ ಗುಣರಹಿತನಾಗಿದ್ದಾನೆ ಎಂಬತಕ್ಕಂಥ ಅರ್ಥವನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಹೇಳುವಂಥ ಅರ್ಥವೇ ಸರಿ ಅಂತ ಅರ್ಥ. ಐಕ್ಯ ಇದ್ರೆ ತಾನೇ ಮಾಡಲಿಕ್ಕಾಗೋದು, ಇಲ್ಲವೇ ಇಲ್ಲ. ಅಂದರೆ ಇಲ್ಲದೇ ಇರೋದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ನಿಮ್ಗೆ ಐಕ್ಯ ಆಗಬೇಕು ಅಂತಿದೆಯಾ? ಬರೀ ಬಾಯಲ್ಲಿ ಹೇಳ್ಬೋದು, ಲಿಂಗೈಕ್ಯರಾದರು ಅಂತ ಬಾಯಲ್ಲಿ ಹೇಳ್ಬೋದು. ಈ ಲಿಂಗೈಕ್ಯರಾದರು ಅಂತ ಶಬ್ದ ಪ್ರಯೋಗ ಮಾಡೋದ್ರಿಂದ ಕೃಷ್ಣೈಕ್ಯರಾದರು ಎಂಬುದಾಗಿ ಕೂಡ ಶಬ್ದ ಪ್ರಯೋಗ ಮಾಡ್ತಾರೆ. ನಮ್ಮಲ್ಲಿ ಕೃಷ್ಣೈಕ್ಯರಾದರು ಅಂತ ನಾವೇನು ಹೇಳಲ್ಲ ನಾವು. ಅದರಿಂದ ಅದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬೇಕಾದ್ರೆ ಹೇಳ್ರಿ, ಅದು ಸರಿ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲ ಹೋಗಿ ಸೇರ್ಕೊಂಡ, ಹೌದು ಅಷ್ಟೇ. ಆದರೆ ಅವನ ಪಾದವೇ ಆಗಲಿಲ್ಲ. ಪಾದ ಸೇರಿದ ಅಷ್ಟೆ. ಅದೇ ಐಕ್ಯ ಅಂದ್ರೇನು? ಐಕ್ಯ ಅಂದರೆ ಅದು ನಮ್ಮದು ಸ್ಥಾನೈಕ್ಯತೆ, ಅದಲ್ಲ. ಅವ್ರು ಹೇಳೋದು ಐಕ್ಯ ಅಂದರೆ ಅವನೇ ಆಗೋದು. ಅದಿದ್ದೇ ಇದೆ, ಅದಿದೆ. ಮೂರನೇ ಮಾಡಿಯಲ್ಲಿ ನಾವೆಲ್ಲ ಒಂದಾದೆವು, ಹೌದು ಅಷ್ಟೇ. ಆಚಾರ ಮಾತ್ರ ಇದ್ದಾರೆ, ಉಳಿದವ್ರು ಯಾರು ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಎಲ್ಲ ಒಂದಾದೆವು, ಅದೇ ಹಾಗಾಗಬೇಕಾಗುತ್ತೆ. ಕಿಂಚ ಅಲ್ಲದೆ ಸಂಕೋಚ ಮಾರ್ಗೇಣ ಅಭಾವ ಧರ್ಮವನ್ನು ನಿಷೇಧ ಮಾಡದೆ ಭಾವರೂಪವಾದಂತಹ ಧರ್ಮವನ್ನು ನಿಷೇಧ ಮಾಡ್ತೇವೆ ಎಂಬತಕ್ಕಂಥ ಸಂಕೋಚ ಮಾರ್ಗದಿಂದ ಪಲಾಯನ ಪರಾಂ ಓಡಿ ಹೋಗತಕ್ಕಂತಹ ಅಭಿಪ್ರಾಯವುಳ್ಳಂತಹ ಶ್ರುತಿಂ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯನ್ನು ಪ್ರಬಲವಾದಂತಹ ಅಂದರೆ ಸಂಖ್ಯಾಬಾಹುಲ್ಯವುಳ್ಳಂತಹ ಅನಂತ ಸಗುಣ ಶ್ರುತಿ, ಅನಂತವಾಗಿರ್ತಕ್ಕಂತಹ ಅಂದರೆ ಪ್ರಬಲ ಅಂದರೆ ಬಾಧರಹಿತವಾದಂತಹ ಅನಂತ ಸಗುಣ ಶ್ರುತಿ, ಅನಂತ ಸಂಖ್ಯಾಕವಾದ ಗುಣಪ್ರತಿಪಾದಕವಾಗಿರ್ತಕ್ಕಂತಹ ಶ್ರುತಿಯು ಕ್ವಚಿತ್ ಎಲ್ಲಿಯೋ ಕೋಣೆ, ಒಂದು ಕೋಣೆಯಲ್ಲಿ ಕ್ಷಿಪೇತ್ ಹಾಕುತ್ತದೆ. ಕಿಂಚ ಅಲ್ಲದೆ ಸಂಕೋಚ ಮಾರ್ಗೇಣ ಅಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡದೆ ಭಾವರೂಪವಾಗಿರ್ತಕ್ಕಂಥ ಧರ್ಮವನ್ನು ನಿಷೇಧ ಮಾಡ್ತಾ ಇದೆ ನಿರ್ಗುಣ ಶ್ರುತಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಎಂಬುದಾಗಿ ಸಂಕೋಚ ಮಾರ್ಗದಿಂದ ಪಲಾಯನ ಪರಾಂ ಓಡಿ ಹೋಗುವುದರಲ್ಲಿ ಅಭಿಪ್ರಾಯವುಳ್ಳಂತಹ ಶ್ರುತಿಂ ವೇದವಾಕ್ಯವನ್ನು, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ವಾಕ್ಯವನ್ನು ಪ್ರಬಲ ಬಲಿಷ್ಠವಾದ ಅನಂತ ಸಗುಣಶ್ರುತಿ, ಅನಂತ ಸಂಖ್ಯಾಕವಾದ ಬಾಹುಲ್ಯ ಪ್ರಯುಕ್ತವೂ ಪ್ರಾಬಲ್ಯವುಳ್ಳಂತಹ ಬ್ರಹ್ಮನಲ್ಲಿ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಯು ಕ್ವಚಿತ್ ಕೋಣೆ ಯಾವುದೋ ಒಂದು ಮೂಲೆಯಲ್ಲಿ ಕ್ಷಿಪೇತ್ ಹಾಕುತ್ತದೆ. ಅಂದ್ರೇನರ್ಥ? ಅದು ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ ಎಂಬತಕ್ಕಂಥ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತದೆ. ಇಲ್ಲ ಅಂತ ಅವರು ಹೇಳಬೇಕು.
ಅವ್ರು ಹೇಳೋದು ಗುಣವೇ ಇಲ್ಲ ಅಂತ ಹೇಳ್ತಾರೆ. ಅದು ಸರಿ ಆಗಲ್ಲ. ಅದಕ್ಕೋಸ್ಕರ ನೀವೇನು ಹೇಳಿ ಪಲಾಯನ ಮಾಡ್ತಾಯಿದ್ರಿ. ನಿರ್ಗುಣ ಅನ್ನೋದಕ್ಕೆ ಅಭಾವರೂಪವಾಗಿರ್ತಕ್ಕಂಥ ಗುಣವನ್ನು ನಿಷೇಧ ಮಾಡದೇನೆ ಭಾವರೂಪವಾದ ಗುಣವನ್ನು ನಿಷೇಧ ಮಾಡುತ್ತೆ ಅಂತ ನೀವು ಅರ್ಥ ಹೇಳ್ತಿದ್ರಿ. ಅಲ್ಲ, ನಾವು ಹೇಳ್ತೇವೆ ಹಾಗೆ ರೀತಿ ಅದು ಒಂದು ಮೂಲೆಯಲ್ಲಿ ಹಾಕುತ್ತೆ. ಅಂದರೆ ಏನರ್ಥ, ನಿರ್ಗುಣ ಅನ್ನೋದಕ್ಕೆ ಸತ್ವರಜಸ್ತಮೋ ಗುಣರಹಿತನಾಗಿದ್ದಾನೆ ಅಂತ ಅರ್ಥ ಮಾಡಬೇಕು. ಸರ್ವಥಾ ಗುಣರಹಿತ ಅಂತ ಹೇಳಿಕೆ ಯಾಕೆ ಅಂತಂದರೆ ಭಗವಂತನಲ್ಲಿ ಗುಣ ಇದೆ ಅಂತ ಹೇಳ್ತಕ್ಕಂತಹ ಶ್ರುತಿ ಇದೆಯಲ್ಲ, ಅದಕ್ಕೆ ಬಾಧ ಇಲ್ಲ. ಅದು ಅನಂತ ಸಂಖ್ಯಾಕವೂ ಆಗಿದೆ. ಅಂದರೆ ಎರಡು ರೀತಿಯಾದ ಅದಕ್ಕೆ ಪ್ರಾಬಲ್ಯ ಇದೆ, ಅದು ಬಲಿಷ್ಠವಾಗಿದೆ. ಒಂದು ಸಂಖ್ಯಾಬಾಹುಲ್ಯ ಇದೆ, ಎರಡನೇದು ಬಾಧ ಇಲ್ಲ. ನಿರ್ಗುಣ ಶ್ರುತಿಯನ್ನು ಹೇಳಿಬಿಟ್ರೆ, ಸರ್ವಥಾ ನಿರ್ಗುಣ ಅಂತ ಹೇಳಿಬಿಟ್ರೆ ಆವಾಗ ಈ ಗುಣವುಳ್ಳಂತಹ ಪರಮಾತ್ಮ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಯಿಂದ ಬಾಧ ಬರುತ್ತೆ. ಹೀಗೆ ಪರಸ್ಪರ ವಿರೋಧ ಇದೆ. ಗುಣ ಇದೆ ಅಂತ ಹೇಳ್ತಕ್ಕಂಥ ಶ್ರುತಿಯೂ ಇದೆ, ಗುಣ ಇಲ್ಲ ಅಂತ ಹೇಳ್ತಕ್ಕಂಥ ಶ್ರುತಿಯೂ ಇದೆ. ನಿರ್ಗುಣ ಅನ್ನೋದು ಗುಣ ಇಲ್ಲ ಅಂತ ಹೇಳುತ್ತೆ, ಸತ್ಯಜ್ಞಾನವನಂತ ಗುಣ ಇದೆ ಅಂತ. ಅದಕ್ಕೆ ಹೇಳಿದ್ದು ಪ್ರಬಲ ಅಂತ. ಈ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಗೆ ಪ್ರಾಬಲ್ಯ ಇದೆ, ಅದರಲ್ಲಿ ಸಾಮರ್ಥ್ಯ ಇದೆ. ಯಾಕೆ ಅಂತಂದರೆ ಅದು ಅನೇಕ ಸಂಖ್ಯಾಕವಾಗಿದೆ, ಅದಕ್ಕೆ ಬಾಧ ಎಂಬತಕ್ಕಂಥದ್ದಿಲ್ಲ. ಅದನ್ನು ಅದು ಪ್ರಬಲವಾಗಿದೆ, ಅದು ನಿರ್ಗುಣ ಶ್ರುತಿಯನ್ನು ಬಾಧಿಸುತ್ತೆ ಅಂತ ಹೇಳಿ. ಅಂದರೆ ನಿರ್ಗುಣ ಅಂತಂದರೆ ಏನು ಮಾಡಬೇಕು? ಸರ್ವಥಾ ನಿರ್ಗುಣ ಅಂತ ಅರ್ಥ ಅಲ್ಲ, ಭಾವರೂಪವಾದ ಧರ್ಮರಹಿತನಾಗಿದ್ದಾನೆ ಅಂತ ಅರ್ಥ ಅಲ್ಲ, ಸತ್ವರಜಸ್ತಮೋ ಗುಣರಹಿತನಾಗಿದ್ದಾನೆ ಅಂತ ಅರ್ಥ. ಪೂರ್ವಂ ನಿರ್ಗುಣಶ್ರುತೇ ಭಾವಮಾತ್ರಪರತ್ವೇನ ಸಂಕೋಚೆ ಗುಣತ್ರಯಪರತ್ವೇನ ಸಂಕೋಚೆ ಏವ ಶ್ರೇಯಾನ್ ಇತ್ಯುಕ್ತಂ. ಹಿಂದೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ನೀವು ಭಾವರೂಪವಾದ ಗುಣ ಇಲ್ಲ ಅಂತ ಅರ್ಥ ಮಾಡೋದಕ್ಕಿಂತ ತ್ರಿಗುಣಗಳಿಲ್ಲ, ಸತ್ವರಜಸ್ತಮೋ ಗುಣಗಳಿಲ್ಲ ಎಂಬುದಾಗಿ ಅರ್ಥ ಮಾಡ್ತಕ್ಕಂಥದ್ದು ಯೋಗ್ಯ ಅಂತ ಹೇಳಿದ್ರು. ಅದೇ ಅರ್ಥವನ್ನು ಅಧುನಾ ಪ್ರಕಾರಾಂತರೇಣ ದೂಷಯತೆ, ಇನ್ನೊಂದು ರೀತಿಯಲ್ಲಿ ಇದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ದೋಷವನ್ನು ಹೇಳ್ತಾ ಇದ್ದಾರೆ. ಶ್ರುತಿಂ ಅಂತಿದೆ ಅಲ್ಲಿ, ನಿರ್ಗುಣ ಶ್ರುತಿಂ ಅಂತ ಅರ್ಥ. ಪಲಾಯನ ಪರಾಂ ಶ್ರುತಿಂ, ಓಡಿ ಹೋಗುವಂತಹ ಅಭಿಪ್ರಾಯವುಳ್ಳ ಶ್ರುತಿ ಯಾವುದದು? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ. ಅದು ಯಾಕೆ ಪಲಾಯನ ಪರ ನಿರ್ಗುಣ ಅಂತ ಹೇಳ್ತಾರೆ? ಏನರ್ಥ ಅದಕ್ಕೆ? ಯಾವ ಗುಣವೂ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ಅವರೇನು ಮಾಡ್ತಾರೆ? ಭಾವರೂಪವಾದ ಗುಣ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಶಬ್ದದಿಂದ ತಿಳಿದು ಬರೋದು ಯಾವುದೂ ಗುಣ ಇಲ್ಲ ಅಂತ, ಅದನ್ನು ಬಿಟ್ಟುಬಿಟ್ಟು ಭಾವರೂಪವಾದ ಗುಣ ಇಲ್ಲ ಅಂತ ಅರ್ಥ ಮಾಡಿದ್ರೆ ಅದು ಪಲಾಯನ ಪರ ಅಂತ ಹೇಳಿದೆ. ಪ್ರಬಲ ಅದಕ್ಕೆ ಹೇಳ್ತಾರೆ ಅಸಂಕುಚಿತ ಸ್ವಸ್ವಗುಣಾಭಿಧಾನಾತ್ ಪ್ರಬಲ ಅಂತ. ಈ ಬ್ರಹ್ಮನಲ್ಲಿ ಗುಣ ಇದೆ ಅಂತ ಹೇಳ್ತಕ್ಕಂಥ ಶ್ರುತಿ ಇದೆಯಲ್ಲ, ಅದು ಪ್ರಬಲವಾಗಿದೆ. ಯಾಕೆ ಅಂತಂದರೆ ಬ್ರಹ್ಮನಲ್ಲಿ ಗುಣ ಇದೆ ಅಂತ ನೇರವಾಗಿ ಹೇಳುತ್ತೆ. ಹೇಗೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಗುಣವೇ ಇಲ್ಲ ಅಂತ ಅರ್ಥ ಮಾಡಲ್ಲ, ಮತ್ತು ಭಾವರೂಪವಾದ ಗುಣ ಇಲ್ಲ ಅಂತ ಅರ್ಥ ಮಾಡಬೇಕು. ಬ್ರಹ್ಮನಲ್ಲಿ ಗುಣ ಇದೆ ಅಂತಂದರೆ ಸರ್ವಜ್ಞತ್ವಾದಿ ಗುಣ ಇದೆ ಅಂತಲೇ ಹೇಳೋದು. ಆದ್ದರಿಂದಾಗಿ ಈ ಬ್ರಹ್ಮನಲ್ಲಿ ಗುಣ ಇದೆ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದು ಆ ಶ್ರುತಿಯ ಅರ್ಥ ಸಂಕೋಚ ಮಾಡಲ್ಲ. ಗುಣ ಇಲ್ಲ ಎಂಬತಕ್ಕಂಥ ಶ್ರುತಿಗೆ ಅವರೇ ಸಂಕೋಚ ಮಾಡಿದ್ದಾರೆ. ಅದರಿಂದ ಸಂಕೋಚ ಮಾಡುವ ಶ್ರುತಿ, ಸಂಕೋಚ ಮಾಡದೇ ಇರುವ ಶ್ರುತಿ, ಇದರಲ್ಲಿ ಯಾವುದು ಪ್ರಬಲ? ಸಂಕೋಚ ಮಾಡದೇ ಇರತಕ್ಕಂಥ ಶ್ರುತಿ ಪ್ರಬಲ. ಅದನ್ನು ಹೇಳ್ತಾ ಇದ್ದಾರೆ, ಅಸಂಕುಚಿತ ಸ್ವಸ್ವಗುಣ ಅಭಿಧಾನ. ಸಂಕೋಚ ಮಾಡದೇನೆ ತನ್ನ ಶಬ್ದದಿಂದ ಪ್ರತಿಪಾದಿತವಾದ ಗುಣಗಳನ್ನು ಹೇಳ್ತಕ್ಕಂಥದ್ದು, ಅದರಿಂದ ಪ್ರಬಲ. ಅಷ್ಟೇ ಅಲ್ಲ, ಅನಂತ ಇತ್ಯೇನ ಬಹುತ್ವಯನಾಪಿ ಪ್ರಾಬಲ್ಯಂ ಸೂಚಯತಿ. ಅನಂತ ಸಗುಣ ಶ್ರುತಿ ಅಂತಿದೆ. ಗುಣ ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಗಳೆಲ್ಲ ಸಂಖ್ಯೆ ಬಹಳ, ಅದರಿಂದ ಸಂಖ್ಯಾಬಾಹುಲ್ಯ ಇರೋದ್ರಿಂದಲೂ ಕೂಡ ಪ್ರಾಬಲ್ಯ ಇದೆ ಅಂತ ಹೇಳದಂತೆ ಆಯಿತು. ಕ್ವಚಿತ್ ಕೋಣೆ ಅಂದರೆ ಏನರ್ಥ? ಗುಣತ್ರಯಾಖ್ಯ ಕೋಣೆ ಅಂತ. ಎಲ್ಲೋ ಮೂಲೆಯಲ್ಲಿ ಹಾಕುತ್ತೆ ಅಂದರೆ ನಿರ್ಗುಣ ಅಂದರೆ ಏನರ್ಥ? ಸತ್ವರಜಸ್ತಮೋ ಗುಣ ಇಲ್ಲ ಅಂತ ಅರ್ಥವನ್ನು ಹೇಳುತ್ತೆ. ಸ್ವಬೋಧ್ಯ ಸಾರ್ವಜ್ಞಾದಿ ಗುಣಾನ್ ವಿಹಾಯ ಗುಣತ್ರಯ ನಿಷೇಧ ಪರಾಮೇವ ಕುರ್ಯಾದಿತಿ ಭಾವ. ಗುಣವನ್ನು ಹೇಳತಕ್ಕಂಥ ಶ್ರುತಿಗಳು ತಮ್ಮ ಶ್ರುತಿಯಿಂದ ಪ್ರತಿಪಾದಿತವಾಗಿರ್ತಕ್ಕಂತಹ ಯಾವ ಸರ್ವಜ್ಞತ್ವಾದಿ ಗುಣಗಳಿದೆ, ಅದನ್ನು ನಿರ್ಗುಣ ಎಂಬತಕ್ಕಂಥ ಶಬ್ದ ಸರ್ವಜ್ಞತ್ವಾದಿ ಗುಣ ಇಲ್ಲ ಅಂತ ಹೇಳೋದಿಲ್ಲ. ಹಾಗಾದರೆ ನಿರ್ಗುಣ ಅಂತ ಗುಣ ನಿಷೇಧ ಮಾಡುತ್ತೆ. ಶ್ರುತಿಯಿಂದ ಪ್ರತಿಪಾದಿತವಾದ ಸತ್ಯಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಯಿಂದಲೇ ಪ್ರತಿಪಾದಿತವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಇದೆ ಎಂಬತಕ್ಕಂಥ ಗುಣಗಳನ್ನು ನಿಷೇಧ ಮಾಡೋದಿಲ್ಲ. ಮತ್ತು ನಿರ್ಗುಣ ಅಂತ ಹೇಳುತ್ತೆ. ಯಾವುದು ನಿಷೇಧ ಮಾಡುತ್ತೆ?
ಸತ್ವರಜಸ್ತಮೋ ಗುಣಗಳನ್ನು ನಿಷೇಧ ಮಾಡುತ್ತೆ. ಗುಣತ್ರಯ ನಿಷೇಧ ಪರಾಂ ಏವ ಕುರ್ಯಾದಿತಿ ಭಾವ. ವ್ಯಾವಹಾರಿಕತಾ ಚಾತ್ಮ ಧರ್ಮಾಣಾಂ ಸ್ಯಾತ್ ಸದೈವೈ ಯದ್ಯಹಂ ಪ್ರತಿಷೇಧಾಮಿ ನೋ ಚೇತ್ತೇ ಸ್ಯುರಬಾಧಿತಾಃ. ಇನ್ನು ಇಲ್ಲಿಂದ ಮುಂದೆ 7 ಶ್ಲೋಕಗಳಲ್ಲಿ ಭಗವಂತನಲ್ಲಿ ಏನು ಗುಣತ್ರಯ ನಿಷೇಧ ಎಂಬತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೆ. ಭಗವಂತನಲ್ಲಿ ಸರ್ವಥಾ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಗುಣವೇ ಇಲ್ಲ ಎಂಬತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ವಥಾ ಗುಣ ಇಲ್ಲ ಅಂತ ಹೇಳೋದಿಲ್ಲ, ಮತ್ತೇನು ಹೇಳಬೇಕು? ಗುಣತ್ರಯರಹಿತ ಅಂತಲೇ ಹೇಳಬೇಕು. ಬ್ರಹ್ಮನಲ್ಲಿ ಶ್ರುತಿಯು ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಂತಂದರೆ ಸರ್ವಥಾ ಗುಣರಹಿತ ಅಂತ ಅರ್ಥ ಅಲ್ಲ, ಗುಣತ್ರಯರಹಿತ ಅಂತಲೇ ಅರ್ಥ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿ ಗುಣಗಳನ್ನು ಶ್ರುತಿ ಹೇಳ್ಬೋದು. ಸರ್ವಜ್ಞತ್ವಾದಿ ಗುಣಗಳು ಶ್ರುತಿ ಪ್ರತಿಪಾದಿತ ಆಗಿದ್ದರೂ ಕೂಡ ಆ ಶ್ರುತಿ ಏನು ಹೇಳುತ್ತೆ? ಆ ಸರ್ವಜ್ಞತ್ವಾದಿಗಳನ್ನು ವ್ಯಾವಹಾರಿಕ ಅಂತ ಹೇಳುತ್ತೆ. ಶ್ರುತಿಯು ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿಗಳನ್ನು ಇದೆ ಅಂತ ಹೇಳುತ್ತೆ. ಶ್ರುತಿ ಪ್ರತಿಪಾದಿತವಾದ ಸರ್ವಜ್ಞತ್ವಾದಿ ಗುಣಗಳಲ್ಲಿ ಏನು ಹಾಕಿದೆ? ಏನಾಗಿದ್ದಾವೆ? ವ್ಯಾವಹಾರಿಕ ಆಗಿದ್ದಾವೆ. ಲೋಕದಲ್ಲಿ ಒಂದು ಗಾದೆ ಇದೆ, ಏನಂತ? ಶತಮಪ್ಯಂಧಾನಾಂ ನ ಪಶ್ಯತಿ ಅಂತ. 100 ಜನ ಕುರುಡರಿದ್ದಾರೆ, ಕಾಣಲಿಕ್ಕಾಗತ್ತಾ? ಒಬ್ಬ ಕುರುಡ ಇದ್ದರೆ ಕಾಣಲ್ಲ, ಸರಿ. 100 ಜನ ಕುರುಡರಿದ್ದಾರೆ, ಅದರಿಂದ ಕಾಣ್ಬೋದೋ ಏನೋ ಅಂತಂದರೆ 100 ಜನ ಕುರುಡರಿದ್ದರೂ ಕೂಡ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇ ಸರ್ವಜ್ಞತ್ವಾದಿ ಪ್ರತಿಪಾದಕವಾದಂತಹ ಗುಣ ಪ್ರತಿಪಾದಕವಾದ ಶ್ರುತಿ ಅನೇಕ ಇದೆ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಹೇಗೆ 100 ಜನ ಕುರುಡರಿದ್ದರೂ ನೋಡಲಿಕ್ಕಾಗಲ್ವೋ ಹಾಗೆ ಸರ್ವಜ್ಞತ್ವಾದಿ ಭಾವಧರ್ಮಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅನೇಕ ಸಂಖ್ಯಾಕ ಶ್ರುತಿ ಇರ್ಬೋದು. ಇದ್ದರೂ ಕೂಡ ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿಗಳು ಸಿದ್ಧ ಆಗೋದಿಲ್ಲ ಅಂತ ಈ ರೀತಿಯಲ್ಲಿ ಅವರು ಹೇಳಬೇಕು. ಆದ್ದರಿಂದ ಏನಾಯಿತು? ನಿರ್ಗುಣ ಶ್ರುತಿ ಇದೆಯಲ್ಲ, ಅದಕ್ಕೆ ನಾವು ಸರ್ವಥಾ ನಿರ್ಗುಣ ಅಂತ ಅರ್ಥ ಮಾಡಲಿಕ್ಕಾಗಲ್ಲ. ಅದಕ್ಕೇನು ಸಂಕೋಚಾರ್ಥ ಮಾಡಬೇಕು. ಏನರ್ಥ ಮಾಡಬೇಕು? ಭಾವರೂಪವಾದ ಧರ್ಮ ಇಲ್ಲ, ಅಭಾವರೂಪವಾದ ಧರ್ಮ ಇದೆ ಅಂತ ಈ ರೀತಿಯಲ್ಲಿ ಅರ್ಥ ಮಾಡಬೇಕು ಅಂತ ಅವ್ರು ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಈ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಕೂಡ ಸರಿಯಲ್ಲ ಅಂತ. ಯಾಕೆ ಅಂತಂದರೆ, ಈ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಇದೆ. ಈ ಶ್ರುತಿ ಎಂಬತಕ್ಕಂಥದ್ದು ಏನು ಹೇಳುತ್ತೆ? ಧರ್ಮ ಇಲ್ಲ ಅಂತ ಹೇಳುತ್ತೆ. ಶ್ರುತಿ ಎಂಬತಕ್ಕಂಥದ್ದು ಧರ್ಮ ಇಲ್ಲ ಅಂತ ಹೇಳುತ್ತೆ. ಆವಾಗ ಅದು ಮುಖ್ಯ ವೃತ್ತಿಯಿಂದ, ಅಂದರೆ ಧರ್ಮ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಧರ್ಮ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅವಾಗೇನಾಗಬೇಕು? ಸರ್ವಜ್ಞತ್ವಾದಿ ಗುಣಗಳನ್ನು ಶ್ರುತಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತಾದರೆ ಆವಾಗ ಅದು ವ್ಯಾವಹಾರಿಕ ಅಂತ ಹೇಳದಂತೆ ಆಯಿತು. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿ ಮುಖ್ಯ ವೃತ್ತಿಯಿಂದ ಅದು ಬ್ರಹ್ಮ ನಿರ್ಗುಣನೇ ಆಗಿದ್ದಾನೆ ಅಂತ ಹೇಳಬೇಕು. ಆವಾಗ ಬ್ರಹ್ಮನಲ್ಲಿ ಸತ್ಯಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಗಳು ಸತ್ಯಜ್ಞಾನಾದಿ ಗುಣಗಳನ್ನು ಹೇಳ್ತಾ ಇದೆ ಅಂತಂದರೆ ಆವಾಗ ಅದು ವ್ಯಾವಹಾರಿಕ ಅಂತ ಆಗುತ್ತೆ. ಆದರೆ ಒಂದು ವೇಳೆ ಮುಖ್ಯ ವೃತ್ತಿಯಿಂದ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಗುಣಾಭಾವವನ್ನು ಅದು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಸತ್ಯಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯಿಂದ ಪ್ರತಿಪಾದಿತವಾದ ಗುಣಗಳು ಅದು ಅಬಾಧಿತ ಅಂತ ಆಗುತ್ತೆ. ಯಾವಾಗ ಮುಖ್ಯ ವೃತ್ತಿಯಿಂದ ನಿರ್ಗುಣ ಶ್ರುತಿ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೋ ಆವಾಗ ಸತ್ಯಜ್ಞಾನಾದಿ ಗುಣಗಳು ಇಲ್ಲ ಅಂತಾಗುತ್ತೆ, ವ್ಯಾವಹಾರಿಕ ಅಂತ ಆಗುತ್ತೆ. ಒಂದು ವೇಳೆ ಮುಖ್ಯ ವೃತ್ತಿಯಿಂದ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಆವಾಗ ಸರ್ವಜ್ಞತ್ವಾದಿಗಳನ್ನು ಹೇಳ್ತಕ್ಕಂಥ ಶ್ರುತಿ ಸರ್ವಜ್ಞತ್ವವನ್ನು ಹೇಳ್ತಾ ಇದೆ, ಅದು ಅಬಾಧಿತ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನು ಅಂತ ಮುಂದೆ ಹೇಳ್ತಾರೆ. ಆತ್ಮಧರ್ಮಾಣ, ಪರಮಾತ್ಮನಲ್ಲಿರ್ತಕ್ಕಂಥ ಧರ್ಮಗಳಿಗೆ
ಯದಿ ಒಂದು ವೇಳೆ ಅಹಂ ಅಂತಂದರೆ ನಿರ್ಗುಣತ್ವವನ್ನು ಹೇಳ್ತಕ್ಕಂತಹ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯು ಪ್ರತಿಷೇಧಾಮಿ ಮುಖ್ಯವೃತ್ತಿಯಿಂದ ನಿರಾಕರಣೆ ಮಾಡ್ತೇನೆ ಅಂತಾದರೆ ತದೈವ ಆಗ ಮಾತ್ರ ವ್ಯಾವಹಾರಿಕತಾ ಸ್ಯಾತ್, ಆ ಧರ್ಮಗಳು ವ್ಯಾವಹಾರಿಕ ಅಂತ ಆಗ್ತವೆ. ನೋಚೇತ್ ಮುಖ್ಯವೃತ್ತಿಯಿಂದ ನಿರಾಕರಣೆ ಮಾಡಲಿಲ್ಲ ಅಂತಾದರೆ ಅಬಾಧಿತಾ ಸ್ಯುಹು, ಅವು ಸತ್ಯ ಅಂತಲೇ ಆಗ್ತವೆ. ಆತ್ಮಧರ್ಮಾಣ ಪರಮಾತ್ಮನಲ್ಲಿರತಕ್ಕಂತಹ ಸತ್ಯ ಜ್ಞಾನ ಮೊದಲಾಗಿರ್ತಕ್ಕಂತಹ ಗುಣಗಳಿಗೆ ಯದಿ ಒಂದು ವೇಳೆ ಅಹಂ ನಾನು ಅಂತಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬುದಾಗಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಯು ಪ್ರತಿಷೇಧಾಮಿ ಮುಖ್ಯವೃತ್ತಿಯಿಂದ ನಿರಾಕರಣೆ ಮಾಡ್ತಾ ಇದ್ದೇನೆ ಅಂತಾದರೆ ತದೈವ ಆಗ ವ್ಯಾವಹಾರಿಕತಾ ಸ್ಯಾತ್, ಆತ್ಮನಲ್ಲಿರುವಂಥ ಸತ್ಯಜ್ಞಾನಾದಿ ಧರ್ಮಗಳು ವ್ಯಾವಹಾರಿಕ ಅಂತ ಆಗುತ್ತೆ. ನೋಚೇತ್ ಮುಖ್ಯವೃತ್ತಿಯಿಂದ ನಿರಾಕರಣೆ ಮಾಡಲಿಲ್ಲ ಅಂತಾದರೆ ಬ್ರಹ್ಮನಲ್ಲಿರ್ತಕ್ಕಂತಹ ಸತ್ಯಜ್ಞಾನಾದಿ ಗುಣಗಳು ಅಬಾಧಿತಾ ಸ್ಯುಹು, ಅದು ಸತ್ಯ ಅಂತ ಆಗ್ತವೆ. ಹೌದು, ಬಾಧಿತ ಆಯಿತು ಅಂತ. ಹಾಗಾದರೆ ಏನಾಯಿತು? ವ್ಯಾವಹಾರಿಕ ಆಗಿದೆ ಅಂದರೆ ಬಾಧಿತವಾಗಿದೆ ಅಂತ ಹೇಳ್ತಾಯಿತು. ಬಾಧಿತವಾಗಿದೆ ಅಂತ ಹೇಳಿದ್ರೆ ಆವಾಗ ಮುಖ್ಯವೃತ್ತಿಯಿಂದ ಹೇಳಿದ್ರೆ ಮಾತ್ರ, ಬ್ರಹ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥ ಶ್ರುತಿ ನಿರ್ಗುಣ ಶ್ರುತಿ ಮುಖ್ಯವೃತ್ತಿಯಿಂದ ಪ್ರತಿಪಾದನೆ ಮಾಡಿದ್ರೆ ಆವಾಗ ಸತ್ಯಜ್ಞಾನಾದಿ ಗುಣಗಳು ಇಲ್ಲ ಅಂತ ಆಗುತ್ತೆ. ಅಮುಖ್ಯ ವೃತ್ತಿಯಿಂದ ಪ್ರತಿಪಾದನೆ ಮಾಡಿದ್ರೆ ಆವಾಗ ಸತ್ಯಜ್ಞಾನಾದಿಗಳ ನಿರಾಕರಣೆ ಮಾಡಲಿಕ್ಕಾಗಲ್ಲ. ಈಗ ಮುಖ್ಯ ವೃತ್ತಿಯಿಂದ ಪ್ರತಿಪಾದನೆ ಮಾಡಬೇಕೋ ಅಮುಖ್ಯ ವೃತ್ತಿಯಿಂದ ಪ್ರತಿಪಾದನೆ ಮಾಡಬೇಕೋ ಅಂತ ಶ್ರುತಿ ಆಲೋಚನೆ ಮಾಡುತ್ತೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಈ ಶ್ರುತಿ ಅಭಿಮಾನಿಯಾದ ದೇವತೆ ಅವಳು ಯೋಚನೆ ಮಾಡ್ತಾಳೆ. ಈಗ ನಾನು ಮುಖ್ಯ ವೃತ್ತಿಯಿಂದ ಬ್ರಹ್ಮನಲ್ಲಿ ಗುಣ ನಿಷೇಧ ಮಾಡಬೇಕು ಅಥವಾ ಅಮುಖ್ಯ ವೃತ್ತಿಯಿಂದ ಬ್ರಹ್ಮನಲ್ಲಿ ಗುಣ ನಿಷೇಧ ಮಾಡಬೇಕು. ಮುಖ್ಯ ವೃತ್ತಿಯಿಂದ ಗುಣ ನಿಷೇಧ ಮಾಡಿದ್ರೆ ಬ್ರಹ್ಮನಲ್ಲಿ ಏನೂ ಗುಣ ಇಲ್ಲ ಅಂತ ಆಗುತ್ತೆ. ಅಮುಖ್ಯ ವೃತ್ತಿಯಿಂದ ನಿಷೇಧ ಮಾಡಿಬಿಟ್ರೆ ಆವಾಗ ಬ್ರಹ್ಮನಲ್ಲಿ ತಕ್ಕಂಥ ಗುಣಗಳು ಸತ್ಯ ಆಗುತ್ತೆ ಅಂತ, ಅಬಾಧಿತ ಅಂತ ಆಗುತ್ತೆ ಅಂತ ಆಲೋಚನೆ ಮಾಡ್ತಾಳೆ. ನಾನು ಭಗವತಿ ಸಾರ್ವಜ್ಞಾದಿ ಭಾವರೂಪ ಗುಣ ಪ್ರತಿಪಾದಕಾನಾಂ ಶ್ರುತೀನಾಂ ವ್ಯಾವಹಾರಿಕ ಗುಣಪರತ್ವೇನ ಶತಮಪ್ಯಂಧಾನಾಂ ನ ಪಶ್ಯತಿ ಇತಿ ನ್ಯಾಯೇನ ದುರ್ಬಲತ್ವಾತ್ ನಿರ್ಗುಣಶ್ರುತಿರೇವ ಸಂಕುಚಿತವೃತ್ತಿರಪಿ ಅಬಾಧ್ಯರ್ಥತ್ವಾತ್ ಬಾಧಿಕಾ ಸ್ಯಾತ್ ಇತ್ಯಾಶಂಕಾಂ ನಿರ್ಗುಣಶ್ರುತೇಃ ಅಭಿಪ್ರಾಯಂ ಉದ್ಘಾಟಯನ್ ಪರಿಹರತಿ ಅಂತ. ಭಗವಂತನಲ್ಲಿ ಸಾರ್ವಜ್ಞಾದಿ ಭಾವ ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ರುತಿಗಳು ಅದು ವ್ಯಾವಹಾರಿಕವಾಗಿರ್ತಕ್ಕಂತಹ ಗುಣಗಳನ್ನು ಹೇಳ್ತಾ ಇದ್ದಾವೆ. ವ್ಯಾವಹಾರಿಕವಾದ ಗುಣಗಳನ್ನು ಹೇಳ್ತಾ ಇರೋದರಿಂದ ಅದೇನಾಯಿತು? ದುರ್ಬಲ ಆಗಿದ್ದಾವೆ, ಅದು ಬಾಧಿತವಾಗ್ತವೆ. ವ್ಯಾವಹಾರಿಕವಾದ ಗುಣವನ್ನು ಹೇಳ್ತಾ ಇದ್ದಾವೆ, ಆದ್ದರಿಂದ ಅವುಗಳಿಗೆ ನಿರ್ಗುಣ ಶ್ರುತಿಯನ್ನು ಬಾಧಿಸುವಂತಹ ಸಾಮರ್ಥ್ಯ ಇಲ್ಲ. ಯಾಕಿಲ್ಲ ಅದನ್ನು ಹೇಳ್ತಾರೆ, ಶತಮಪ್ಯಂಧಾನಾಂ ನ ಪಶ್ಯತಿ. 100 ಜನ ಕುರುಡರಿದ್ದರೂ ಕೂಡ ಕಾಣಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಈ ಸರ್ವಜ್ಞತ್ವಾದಿ ಪ್ರತಿಪಾದಿಕವಾಗಿರ್ತಕ್ಕಂತಹ ಶ್ರುತಿಗಳಿದೆಯಲ್ಲ, ಇದೆಲ್ಲ ದುರ್ಬಲವಾದವುಗಳು. ದುರ್ಬಲವಾದದ್ದು 100 ಇದ್ದರೂ ಕೂಡ ಕುರುಡರಾದ 100 ಜನ ಇದ್ದಂತೆ. ಕುರುಡರಾದಂತಹ 100 ಜನರು ಹೇಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲವೋ, ದುರ್ಬಲವಾಗಿರ್ತಕ್ಕಂತಹ ಸರ್ವಜ್ಞತ್ವಾದಿಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಗಳು ಅನೇಕ ಇದ್ದರೂ ಕೂಡ ನಿರ್ಗುಣ ಶ್ರುತಿಗೆ ಅದರಿಂದ ಬಾಧ ಎಂಬತಕ್ಕಂಥದ್ದು ಬರೋದಿಲ್ಲ. ಮತ್ತೇನಾಗುತ್ತೆ? ನಿರ್ಗುಣ ಶ್ರುತಿಯಿಂದಲೇ ಸಗುಣ ಶ್ರುತಿ ಎಂಬತಕ್ಕಂಥದ್ದು ಬಾಧಿತವಾಗುತ್ತೆ, ಅದು ದುರ್ಬಲ. ಅದಕ್ಕೆ ಹೇಳ್ತಾರೆ ನ್ಯಾಯೇನ ದುರ್ಬಲತ್ವಾತ್ ನಿರ್ಗುಣ ಶ್ರುತಿರೇವ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಸಂಕುಚಿತ ವೃತ್ತಿರಪಿ. ಇದಕ್ಕೆ ಅರ್ಥ ಸಂಕೋಚ ಮಾಡಬೇಕು. ಏನು ಸಂಕೋಚ? ಅಭಾವರೂಪವಾಗಿರ್ತಕ್ಕಂಥ ಧರ್ಮ ಎಂಬತಕ್ಕಂಥದ್ದು ಬ್ರಹ್ಮನಲ್ಲಿದೆ, ಭಾವರೂಪವಾದಂಥ ಧರ್ಮ ಇಲ್ಲ ಎಂಬುದಾಗಿ ಅರ್ಥವನ್ನು ಹೇಳಿದರೂ ಕೂಡ ಅಬಾಧ್ಯರ್ಥತ್ವಾತ್. ಹಾಗಾದರೆ ಅದು ಅಬಾಧಿತವಾದ ಅರ್ಥವನ್ನು ಹೊಂದಿದೆ. ಶ್ರುತಿಗೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಅಬಾಧಿತವಾದ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದ ಅದೇ ಬಾಧಿಕ ಯಾವುದು? ಸಗುಣ ಶ್ರುತಿಗೆ ಬಾಧಕವಾಗುತ್ತೆ ಅಂತ ಇತಿ ಆಶಂಕ. ಈ ರೀತಿ ಅವರ ಆಶಂಕೆ ಮಾಡಬಹುದು. ಅದನ್ನು ನಿರ್ಗುಣಶ್ರುತೇ ಅಭಿಪ್ರಾಯ ಉದ್ಘಾಟನೆ. ನಿರ್ಗುಣಶ್ರುತಿ ಇದೆಯಲ್ಲ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಆ ಶ್ರುತಿ ಅಭಿಪ್ರಾಯವನ್ನೇ
ಅಂದರೆ ಶ್ರುತ್ಯಭಿಮಾನಿ ದೇವತೆ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾಳೆ ಎಂಬುದಾಗಿ ಅದರ ಅಭಿಪ್ರಾಯವನ್ನು ಹೇಳುವ ಮೂಲಕ ಈ ಆಶಂಕೆಯನ್ನು, ಈ ಆಕ್ಷೇಪವನ್ನು ಪರಿಹಾರ ಮಾಡ್ತಾರೆ. ವ್ಯಾವಹಾರಿಕತಾಚ ಇತಿ ಅಂತ. ಅಲ್ಲಿ ಅಹಂ ಪ್ರತಿಷೇಧಾಮಿ ಅಂತಿದೆ. ಅಹಂ ಅಂದರೆ ಯಾವುದು? ನಿರ್ಗುಣ ಇತ್ಯಾಕಾರ ಸಾಕ್ಷೀಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ, ಇದನ್ನು ಅಹಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರತಿಷೇಧಾಮಿ ಅಂತ. ನಿರ್ಗುಣ ಶ್ರುತಿ ಏನನ್ನು ನಿರಾಕರಣೆ ಮಾಡುತ್ತೆ? ಭಗವದ್ಗುಣಾನ್ ನಿರಾಕುರ್ಯ, ಭಗವಂತನಲ್ಲಿರುವ ಸರ್ವಜ್ಞತ್ವಾದಿ ಗುಣಗಳನ್ನು ನಿರಾಕರಣೆ ಮಾಡುತ್ತೇನೆ. ತದೈವ ಆತ್ಮಧರ್ಮಾಣಾಂ ವ್ಯಾವಹಾರಿಕತಾ ಸ್ಯಾತ್. ಮುಖ್ಯ ವೃತ್ತಿಯಿಂದ ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡಿದ್ರೆ ಆವಾಗ ಆ ಭಗವಂತನಲ್ಲಿರತಕ್ಕಂಥ ಗುಣಗಳು ವ್ಯಾವಹಾರಿಕ ಅಂತ ಆಗುತ್ತೆ. ನೋಚೇತ್ ನ ಪ್ರತಿಷೇಧಾಮಿ, ಮುಖ್ಯ ವೃತ್ತಿಯಿಂದ ನಿರಾಕರಣೆ ಮಾಡಲಿಲ್ಲ ಅಂತಾದರೆ ತೇ ಅಂದರೆ ಶ್ರೌತಾಹ ಗುಣಾಃ, ಶ್ರುತಿಯಲ್ಲಿ ಉಕ್ತವಾಗಿರುವಂತಹ ಸಾರ್ವಜ್ಞತ್ವಾದಿ ಗುಣಗಳು ಅದು ಅಬಾಧಿತಾಹ ಸ್ಯುಹು, ಸತ್ಯ ಅಂತ ಆಗುತ್ತೆ ಅಂತ ಶ್ರುತಿ ಆಲೋಚನೆ ಮಾಡ್ತಾ ಇದೆ. ಅಂದು ಅದೇನು ಮಾಡುತ್ತೆ? ಹೀಗೆ ಆಲೋಚನೆ ಮಾಡಿ ಮುಖ್ಯ ವೃತ್ತಿಯಿಂದ ಗುಣವನ್ನು ನಿಷೇಧ ಮಾಡಬೇಕೋ, ಅಮುಖ್ಯ ವೃತ್ತಿಯಿಂದ ಗುಣವನ್ನು ನಿಷೇಧ ಮಾಡಬೇಕೋ ಎಂಬುದಾಗಿ ಶ್ರುತಿ ಆಲೋಚನೆ ಮಾಡುತ್ತೆ. ಆಲೋಚನೆ ಮಾಡಿ ಅಹಂಚ ಮುಖ್ಯತಃ ಸ್ವಾರ್ಥ ಪರೇವಾನ್ಯ ವಿರೋಧಿನಿ ನಹಿ ಗಂಗಾಪದಂ ಲಕ್ಷ್ಯೇ ತೀರೇ ಸ್ವಾರ್ಥ ವಿರೋಧ್ಯಪಿ ತೀರತ್ವಘೋಷಾವಾಸತ್ವ ಪಾರ್ಥಿವತ್ವಾದಿಕಂ ಕ್ಷಿಪೇತ್. ಆ ಶ್ರುತಿ ಆಲೋಚನೆ ಮಾಡುತ್ತಂತೆ, ನಾನು ಮುಖ್ಯವಾಗಿ ನನ್ನ ಸ್ವಾರ್ಥ, ನನ್ನಿಂದ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಯಾವ ಅರ್ಥ ಇದೆಯಲ್ಲ, ಮುಖ್ಯ ವೃತ್ತಿಯಿಂದ ಪ್ರತಿಪಾದಿತವಾಗಿರ್ತಕ್ಕಂಥ ಅರ್ಥ ಇದೆಯಲ್ಲ, ಇದು ಅನ್ಯ ವಿರೋಧಿನಿ, ಬೇರೆ ಧರ್ಮಗಳಿಗೆ ವಿರೋಧವಾಗಿದೆ. ನಾನು ಮುಖ್ಯ ವೃತ್ತಿಯಿಂದ ಅರ್ಥವನ್ನು ಪ್ರತಿಪಾದನೆ ಮಾಡಿದರೆ ಮಾತ್ರ ಆವಾಗ ಇತರ ಧರ್ಮಗಳಿಗೆ ವಿರೋಧಿ ಆಗ್ತೇನೆ. ಮುಖ್ಯ ವೃತ್ತಿಯಿಂದ ಅರ್ಥವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ನಾನು ಇತರ ಧರ್ಮಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಅಂದರೆ ಏನರ್ಥ? ಮುಖ್ಯ ವೃತ್ತಿಯಿಂದ ನಿರಾಕರಣೆ ಮಾಡಲಿಲ್ಲ ಅಂತಾದರೆ ಆವಾಗ ಸತ್ಯಜ್ಞಾನಾದಿ ಧರ್ಮಗಳೆಲ್ಲ ಅಬಾಧಿತವೇ ಆಗ್ತವೆ, ಸತ್ಯವೇ ಆಗ್ತವೆ ಅಂತ ಆಲೋಚನೆ ಮಾಡುತ್ತೆ. ಅದು ಹೇಗೆ ಅಂತ ಉದಾಹರಣೆಯನ್ನು ಕೊಡ್ತಾರೆ. ಗಂಗಾ ಎಂಬತಕ್ಕಂಥ ಪದ ಇದೆ. ಗಂಗಾ ಪದಕ್ಕೆ ಮುಖ್ಯಾರ್ಥ ಯಾವುದು? ಪ್ರವಾಹ ಅಂತ ಅರ್ಥ. ಗಂಗಾ ಪದಕ್ಕೆ ಮುಖ್ಯ ಅರ್ಥ ಪ್ರವಾಹ ಅಂತ ಅರ್ಥ. ಗಂಗಾ ಪದಕ್ಕೆ ಲಕ್ಷ್ಯಾರ್ಥ ಯಾವುದು? ತೀರ ಅಂತ ಅರ್ಥ. ಆದ್ದರಿಂದ ಗಂಗಾ ಪದ ಅದು ಮುಖ್ಯವಾದ ಅರ್ಥವನ್ನು, ಪ್ರವಾಹ ಎಂಬತಕ್ಕಂಥ ಅರ್ಥವನ್ನು ಹೇಳುತ್ತೆ ಅಂತಾದರೆ ಆವಾಗ ಅದು ಅನ್ಯ ವಿರೋಧಿನಿ. ಅಲ್ಲಿ ಗಂಗೆಯಲ್ಲಿ ಘೋಷತ್ವ, ಪಾರ್ಥಿವತ್ವ ಇದನ್ನು ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಗಂಗಾ ಶಬ್ದ ಎಂಬತಕ್ಕಂಥದ್ದು ಮುಖ್ಯ ವೃತ್ತಿಯಿಂದ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಾದರೆ ಅನ್ಯ ವಿರೋಧಿನಿ. ಘೋಷತ್ವ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಘೋಷಾವಾಸತ್ವ ಅಂದರೆ ಅದರಲ್ಲಿ ಗಂಗಾಯಾಮ್ ಘೋಷ ಅಂತಿದೆ. ಗಂಗಾಯಾಮ್ ಅಧಿಕರಣ ಸಪ್ತಮಿ. ಹಾಗಾದರೆ ಘೋಷಕ್ಕೆ ಅಧಿಕರಣವಾಗಿದೆ, ಘೋಷಕ್ಕೆ ಆವಾಸ ಆಶ್ರಯ ಆಗಿದೆ ಎಂಬತಕ್ಕಂಥದ್ದು ಅದು ಕೂಡಲ್ಲ, ವಿರೋಧಿ ಆಗುತ್ತೆ. ಹಾಗೆ ಪಾರ್ಥಿವತ್ವ ಎಂಬತಕ್ಕಂಥದ್ದು, ಘೋಷ ಎಂಬತಕ್ಕಂಥದ್ದು ಪಾರ್ಥಿವ. ಗಂಗಾ ಜಲ ಅದು ಪೃಥ್ವಿ, ಅದು ಪೃಥ್ವಿತ್ವ ಎಂಬತಕ್ಕಂಥದ್ದು ಬರಲ್ಲ ಅದರಲ್ಲಿ. ಗಂಗಾ ಜಲ ಅಪ್ತ್ವ ಬರುತ್ತೆ, ಪೃಥ್ವಿತ್ವ ಬರೋದಿಲ್ಲ. ಆದ್ದರಿಂದ ಆ ಗಂಗಾವಾಸತ್ವ ಮತ್ತು ಪೃಥ್ವಿತ್ವ ಮತ್ತು ತೀರತ್ವ, ತೀರದಲ್ಲಿ ತೀರತ್ವ ಅಂತ ಧರ್ಮ ಇದೆ. ತೀರತ್ವ ಅನ್ನೋದು ಗಂಗೆಯಲ್ಲಿಲ್ಲ. ಗಂಗಾ ತೀರದಲ್ಲಿ ತೀರತ್ವ ಇರೋದು, ಗಂಗೆಯಲ್ಲಿ ತೀರತ್ವ ಇಲ್ಲ. ಅದರಿಂದ ತೀರತ್ವ, ಘೋಷಾವಾಸತ್ವ, ಪೃಥ್ವಿತ್ವ ಎಂಬತಕ್ಕಂಥ ಧರ್ಮಗಳಿಗೆ ವಿರೋಧ ಆಗುತ್ತೆ. ಒಂದು ವೇಳೆ ಗಂಗಾ ಶಬ್ದಕ್ಕೆ ಅಮುಖ್ಯವಾದ ಅರ್ಥವನ್ನು ಹೇಳ್ರಿ. ಗಂಗಾ ಶಬ್ದಕ್ಕೆ ಅಮುಖ್ಯ ಅರ್ಥ ಯಾವುದು? ತೀರ ಅಂತ ಅರ್ಥ. ತೀರ ಅಂತಂದರೆ ಅನ್ಯ ವಿರೋಧಿನಿ ಆಗುತ್ತಾ? ತೀರದಲ್ಲಿ ತೀರತ್ವ ಇದೆ, ಘೋಷಾವಾಸತ್ವ ಕೂಡುತ್ತೆ, ಮತ್ತು ಪಾರ್ಥಿವತ್ವ ಎಂಬತಕ್ಕಂಥದ್ದು ಕೂಡುತ್ತೆ. ಹಾಗಾದರೆ ಹೇಗೆ ಗಂಗಾ ಶಬ್ದಕ್ಕೆ ಮುಖ್ಯಾರ್ಥವನ್ನು ಇಟ್ಕೊಂಡಾಗ ಅದು ಅನ್ಯ ವಿರೋಧಿನೇ ಆಗುತ್ತೆ, ಮುಖ್ಯಾರ್ಥ ಅಲ್ಲ ಅಂತಾದರೆ ಅನ್ಯ ವಿರೋಧಿನೇ ಆಗೋದಿಲ್ಲ. ಹಾಗೆಯೇ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯು ಕೂಡ ನಾನು ಮುಖ್ಯ ವೃತ್ತಿಯಿಂದ ಬ್ರಹ್ಮನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡ್ತೇನೆ ಅಂತಾದರೆ ಆವಾಗ ಬ್ರಹ್ಮನಲ್ಲಿ ಸರ್ವಜ್ಞತ್ವ, ಸರ್ವಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕಾಗತ್ತೆ. ಒಂದು ವೇಳೆ ಅಮುಖ್ಯ ವೃತ್ತಿಯಿಂದ ನಾನು
ಬ್ರಹ್ಮನಲ್ಲಿ ನಿರ್ಗುಣತ್ವವನ್ನು ಹೇಳ್ತೇನೆ ಅಂತಾದರೆ ಆವಾಗ ಬ್ರಹ್ಮನಲ್ಲಿರ್ತಕ್ಕಂಥ ಸರ್ವಜ್ಞತ್ವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ಹೇಗೆ ಅಮುಖ್ಯ ವೃತ್ತಿಯಿಂದ ಗಂಗಾಪದ ತೀರವನ್ನು ಹೇಳ್ತಾ ಇದೆ ಅಂತಾದರೆ ಆವಾಗ ಆ ತೀರದಲ್ಲಿ ತೀರತ್ವ ಘೋಷಾವಾಸತ್ವಾದಿಗಳ ನಿರಾಕರಣೆ ಮಾಡಲಿಕ್ಕಾಗೋದಿಲ್ವೋ, ಹಾಗೆ ನಿರ್ಗುಣಶ್ರುತಿಯು ಕೂಡ ಅಮುಖ್ಯ ವೃತ್ತಿಯಿಂದ ಅಂದರೆ ಏನರ್ಥ, ಸಂಕುಚಿತವಾದ ಅರ್ಥವನ್ನು ಇಟ್ಕೊಂಡ್ಬಿಟ್ಟು ಹೇಳುತ್ತೆ ಅಂತಾದರೆ ಆವಾಗ ನನಗೆ ಸರ್ವಜ್ಞತ್ವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ ಎಂಬುದಾಗಿ ಶ್ರುತಿ ಏನು ಮಾಡುತ್ತೆ, ಸರ್ವಥಾ ನಿರ್ಗುಣ ಎಂಬುದಾಗಿ ಹೇಳುತ್ತೆ. ಹಾಗಾದರೆ ಸರ್ವಥಾ ನಿರ್ಗುಣ ಅಂತಂದಕ್ಕೆ ಅರ್ಥವನ್ನು ಹೇಳಬೇಕು ಅಂತಾದರೆ ಯಾವ ಅರ್ಥವನ್ನು ಇಟ್ಕೊಂಡಾಗ ಸರ್ವಥಾ ನಿರ್ಗುಣ ಅಂತ ಹೇಳ್ಬೋದು? ಸತ್ವರಜಸ್ತಮೋ ಗುಣರಹಿತ ಅಂತ ಇಟ್ಕೊಂಡ್ರೇ ನಿರ್ಗುಣ ಅಂತ ಹೇಳ್ಬೋದು. ಅದು ಬಿಟ್ಟು ನೀವು ಅವನಲ್ಲಿ ಗುಣಗಳೇ ಇಲ್ಲ ಅಂತ ಅರ್ಥ ಹೇಳ್ತೀರಾ ಅಂತಾದರೆ ಆವಾಗ ಆ ಅರ್ಥವನ್ನು ಹೇಳಲಿಕ್ಕಾಗೋದಿಲ್ಲ. ಯಾರು? ಎಲ್ಲರೂ ಒಪ್ಪಿದ್ದಾರೆ. ಶಕ್ತಿ ಲಕ್ಷಣ ಇದೆಲ್ಲ ಎಲ್ಲರೂ ಒಪ್ಪಿದ್ದಾರೆ. ಈಗ ನಿರ್ಗುಣ ಶಬ್ದಕ್ಕೆ ಶಬ್ದ ಹೇಳಿದ ಕೂಡಲೇ ಏನು ಅರ್ಥ ತಿಳಿದು ಬರುತ್ತೆ? ಗುಣ ಇಲ್ಲ. ಇದು ಶಬ್ದದಿಂದ ತಿಳಿದು ಬರೋ ಅರ್ಥ, ಇದು ಮುಖ್ಯ ಅರ್ಥ. ಅದು ಬಿಟ್ಟು ನೀವು ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳಿದ್ರೆ ಲಕ್ಷಣ ಯಾರು ಬಂದಿದ್ದದು, ಅದು ಲಕ್ಷ್ಯಾರ್ಥ. ಅಂದರೆ ನಿರ್ಗುಣ ಎಂಬತಕ್ಕಂತಹ ಶಬ್ದ ಸರ್ವಥಾ ಗುಣ ಇಲ್ಲ ಅಂತ ಹೇಳಬೇಕು. ಆವಾಗ ಸರ್ವಜ್ಞತ್ವಾದಿ ಗುಣ ಇಲ್ಲ ಅಂತ ಸಿದ್ಧ ಆಗುತ್ತೆ. ಇಲ್ಲ, ಶ್ರುತಿ ಅಲ್ಲಲ್ಲ, ಅವ್ರು ಹಾಗೆ ತಗೊಳ್ಳಲ್ಲ. ಭಾವರೂಪವಾದ ಧರ್ಮ ಇಲ್ಲ ಅಂತ ಅರ್ಥ ಮಾಡ್ತಾರೆ ಅವರು. ಹಾಂ, ಅದನ್ನೇ ಹೇಳ್ತಾರೆ ಮುಖ್ಯ. ಮುಖ್ಯಾರ್ಥವನ್ನು ಇಟ್ಕೊಂಡು ಹಾಂ, ಅದರಿಂದ ಸರ್ವಜ್ಞತ್ವಾದಿಗಳಿಗೆ ಬಾಧಕ ಆಗಲ್ಲ. ಹಾಂ, ಅಂದರೆ ಶ್ರುತಿ ಏನು ಯೋಚನೆ ಮಾಡುತ್ತೆ ಅಂತಂದರೆ ನಾನು ಮುಖ್ಯಾರ್ಥವನ್ನು ಹೇಳಿದ್ರೆ ಆವಾಗ ಸರ್ವಜ್ಞತ್ವಾದಿಗಳು ಇಲ್ಲ ಅಂತ ಆಗುತ್ತೆ. ಹಾಗಾದರೆ ಶ್ರುತಿ ಅದು ತನ್ನ ಸಹೋದರಿ ಅಪಹಾಸ್ಯ ಮಾಡ್ತಾಳೆ ಅಂತಾರೆ, ಮುಂದೆ ಹೇಳ್ತಾರೆ ಅದನ್ನು. ಆಯಿತಾ? ಅನೇಕ ಶ್ರುತಿಗಳಿದೆ. ಅದರಿಂದಾಗಿ ಒಂದು ವೇಳೆ ಮುಖ್ಯಾರ್ಥವನ್ನು ಇಟ್ಕೊಂಡೇ ಸರ್ವಥಾ ಗುಣ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ನಾನು ಅಪಹಾಸ್ಯಕ್ಕೆ ಗುರಿ ಆಗ್ತೇನೆ ಅಂತ ಅದು ಯೋಚನೆ ಮಾಡುತ್ತೆ. ಹಾಂ, ಇಲ್ಲ, ಹೌದು, ಇದೇ ಪ್ರಧಾನವಾದದ್ದು, ಇದೇ ಶ್ರುತಿ. ಹೌದು. ಹಾಂ, ಇಲ್ಲ. ಆವಾಗ ಈ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು ಅಂತಾದರೆ ಬ್ರಹ್ಮನು ಶಬ್ದ ಪ್ರತಿಪಾದ್ಯ ಅಂತ ಶಾಬ್ದತ್ವವನ್ನು ಒಪ್ಪಬೇಕಾಗುತ್ತೆ. ನಿರ್ಗುಣ ಅಂತ ಹೇಳಿದ್ದು, ಸರ್ವಥಾ ಅವನಲ್ಲಿ ಗುಣ ಇಲ್ಲ ಅಂತ ಹೇಳಿದ್ದು. ಸರ್ವಥಾ ಗುಣ ಇಲ್ಲ ಅಂದರೆ ಯಾರಲ್ಲಿಲ್ಲ? ಬ್ರಹ್ಮನಲ್ಲಿಲ್ಲ. ಹಾಗಾದರೆ ಬ್ರಹ್ಮ ಏನದ? ಬ್ರಹ್ಮ ಶಬ್ದದಿಂದ ವಾಚ್ಯನಾದ, ಆಗಲೇ ಶಾಬ್ದತ್ವ ಬಂತು. ಶಾಬ್ದತ್ವ ಗುಣ ವಿಶಿಷ್ಟನಾದವನಲ್ಲಿ ಏನು ಹೇಳಬೇಕು? ಗುಣ ಇಲ್ಲ ಅಂತ ಹೇಳಬೇಕು. ಶಾಬ್ದತ್ವವನ್ನು ಒಪ್ಪೋದು, ಗುಣ ಇಲ್ಲ ಅಂತ ಹೇಳೋದು ವಿರೋಧ ಬರುತ್ತೆ ಅಂತ ಮುಂದೆ ಅದನ್ನು ಹೇಳ್ತಾರೆ. ಹಾಂ, ಆಯಿತಾ? ಹಾಂ, ಶಬ್ದ ಪ್ರತಿಪಾದ್ಯ, ಶಬ್ದ ಪ್ರತಿಪಾದ್ಯತ್ವ ಅಂತ. ಹಾಂ, ಹೌದು. ಅದೇ ಈ ಶ್ರುತಿ ಏನು ವಿಚಾರ, ನಾನು ಏನು ಅರ್ಥ ಹೇಳಬೇಕು ಅಂತ ಆ ಶ್ರುತಿ ಆಲೋಚನೆ ಮಾಡುತ್ತೆ. ಯಾವ ರೀತಿ ಅರ್ಥವನ್ನು ಪ್ರತಿಪಾದನೆ ಮಾಡಿದಾಗ ನನ್ನ ಮರ್ಯಾದೆ ಉಳಿಯುತ್ತೆ ಅಂತ ಅದು ವಿಚಾರ ಮಾಡುತ್ತೆ. ಅಹಂಚ, ನಾನಾದರೂ ಮುಖ್ಯತಃ ಮುಖ್ಯವಾಗಿ ಸ್ವಾರ್ಥಪರ ಇವ, ನನ್ನ ಅರ್ಥವನ್ನು ಪ್ರತಿಪಾದನೆ ಮಾಡಿದರೆ ಅನ್ಯ ವಿರೋಧಿನಿ, ಸರ್ವಜ್ಞತ್ವಾದಿ ಧರ್ಮಗಳಿಗೆ ವಿರೋಧಿ ಆಗಿರ್ತೇನೆ. ಅದು ಹೇಗೆ? ಗಂಗಾಪದವು ಲಕ್ಷ್ಯೇ ಲಕ್ಷ್ಯಾರ್ಥವಾದ, ತೀರೇ ತೀರದಲ್ಲಿ, ಸ್ವಾರ್ಥ ವಿರೋಧ್ಯಪಿ ಪ್ರವಾಹ ರೂಪವಾಗಿರ್ತಕ್ಕಂತಹ ತನ್ನ ಅರ್ಥಕ್ಕೆ ವಿರೋಧಿಯಾಗಿದ್ದರೂ ಕೂಡ ತೀರತ್ವ ಘೋಷಾವಾಸತ್ವ ಪಾರ್ಥಿವತ್ವಾದಿಕಂ, ತೀರದಲ್ಲಿ ತೀರತ್ವ ಘೋಷಾವಾಸತ್ವ ಪಾರ್ಥಿವತ್ವ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ನಹಿ ಕ್ಷಿಪೇತ್, ಅದು ನಿರಾಕರಣೆ ಮಾಡುವುದಿಲ್ಲ. ಅಹಂಚ ಅಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಈ ಶ್ರುತಿಯಾದರೂ ಮುಖ್ಯತಃ ಮುಖ್ಯವಾಗಿ ಸ್ವಾರ್ಥಪರೈವ,
ಯಾವ ಗುಣಗಳು ಇಲ್ಲ ಎಂಬತಕ್ಕಂಥ ಅರ್ಥವನ್ನು ಪ್ರತಿಪಾದನೆ ಮಾಡಿದ್ರೇ ಅನ್ಯ ವಿರೋಧಿನಿ. ಸರ್ವಜ್ಞತ್ವಾದಿ ಗುಣಗಳು ಇಲ್ಲ ಎಂಬತಕ್ಕಂತಹ ಸರ್ವಜ್ಞತ್ವಾದಿಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ರುತಿಗೆ ವಿರೋಧಿಯಾಗಿರ್ತೇನೆ. ಅದು ಹೇಗೆ? ಗಂಗಾಪದವು ಲಕ್ಷ್ಯೇ, ಲಕ್ಷ್ಯಾರ್ಥವಾದ ತೀರೆ, ತೀರದಲ್ಲಿ ಸ್ವಾರ್ಥ ವಿರೋಧ್ಯಪಿ, ಪ್ರವಾಹ ರೂಪವಾದ ಅರ್ಥಕ್ಕೆ ವಿರೋಧಿಯಾಗಿದ್ದರೂ ಕೂಡ ತೀರತ್ವ ಘೋಷಾವಾಸತ್ವ ಪಾರ್ಥಿವತ್ವಾದಿಕಂ, ತೀರತ್ವ ಘೋಷಕ್ಕೆ ಆಧಾರವಾಗಿದೆ, ಘೋಷಾವಾಸತ್ವ ಮತ್ತು ಪಾರ್ಥಿವತ್ವ ಮೊದಲಾದ ಗುಣಗಳನ್ನು ನಹಿ ಕ್ಷಿಪೇತ್, ನಿರಾಕರಣೆ ಮಾಡುವುದಿಲ್ಲ. ಅಹಂಚ ಲೋಕಮರ್ಯಾದೆಯ ಮುಖ್ಯವೃತ್ತಿಯ ಸ್ವಾರ್ಥಪರ ಧರ್ಮಾನ್ ಪ್ರತಿಷೇಧಾಮಿ ವಾ ಉತ ಮಾಯಿಮತರೀತ್ಯ ಲಕ್ಷಣವೃತ್ತಿಯ ಸ್ವಾರ್ಥಪರ ಪ್ರತಿಷೇಧಾಮಿ ವಾ ಇತಿ ವಿಕಲ್ಪ್ಯ ದ್ವಿತೀಯ ಪಕ್ಷೆ ದೋಷಂ ಪಶ್ಯಂತಿ ಆದ್ಯಮೇವ ಪಕ್ಷಂ ಸ್ವೀಕರೋತಿ ಅಂತ ಶ್ರುತಿ ಇದೆಯಲ್ಲ. ಅಹಂ ಅಂತಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ. ಅದು ಲೋಕಮರ್ಯಾದೆಯ, ಲೋಕದಲ್ಲಿ ಏನಾದರೂ ಶಬ್ದ ಪ್ರಯೋಗ ಮಾಡ್ತಾರೆ ಅಂತಂದರೆ ಅದನ್ನು ಯಾವ ರೀತಿಯಲ್ಲಿ ಏನು ಶಕ್ತಿವೃತ್ತಿಯಿಂದ ಏನು ಅರ್ಥ ತಿಳಿದು ಬರುತ್ತೋ ಅದನ್ನು ಅವರು ಇಟ್ಕೊಳ್ತಾರೆ. ಆದ್ದರಿಂದ ಲೋಕಮರ್ಯಾದೆಯ ಮುಖ್ಯವೃತ್ತಿಯ ಸ್ವಾರ್ಥಪರ, ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಏನಿದೆಯೋ ಆ ಅರ್ಥವನ್ನೇ ಪ್ರತಿಪಾದನೆ ಮಾಡಲೋ, ಅದರಿಂದ ಏನು ಮಾಡೋದು? ಧರ್ಮಾನ್ ಪ್ರತಿಷೇಧಾಮಿ, ಭಗವಂತನಲ್ಲಿ ಯಾವ ವಿಧವಾದ ಧರ್ಮವೂ ಇಲ್ಲ, ನಿರ್ಗುಣ. ಶಬ್ದ ಲೋಕದಲ್ಲಿ ಏನು ಹೇಳ್ತಾರೆ? ಗುಣರಹಿತ, ಹಂಗಾರೆ ಯಾವುದೂ ಗುಣ ಇಲ್ಲ ಅಂತ ಈ ರೀತಿಯಲ್ಲಿ ಅರ್ಥವನ್ನು ಹೇಳೋ. ಅಥವಾ ಮಾಯಿ ಮತರೀತ್ಯ, ಮಾಯಿಗಳೇನು ಹೇಳ್ತಾರೆ? ನಿರ್ಗುಣ ಅಂತಂದರೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತಾರೆ. ಭಾವರೂಪ ಧರ್ಮ ಇಲ್ಲ ಅಂತ ಹೇಳಿದ್ರೆ ಲಕ್ಷಣವೃತ್ಯ. ನಿರ್ಗುಣ ಶಬ್ದಕ್ಕೆ ಗುಣ ಇಲ್ಲ ಅಂತ ಅರ್ಥ. ಅಂದರೆ ಗುಣ ಇಲ್ಲ ಅಂತ ಅರ್ಥ ಇಟ್ಕೊಂಡು ಭಗವಂತನಲ್ಲಿ ನಾನು ಸಾರ್ವಜ್ಞತ್ವಾದಿ ಗುಣಗಳಿಲ್ಲ ಅಂತ ಹೇಳಬೇಕು. ಅಥವಾ ಮಾಯಿಮತ ರೀತ್ಯ ನಿರ್ಗುಣ ಅನ್ನೋದಕ್ಕೆ ಭಾವರೂಪವಾಗಿರ್ತಕ್ಕಂಥ ಧರ್ಮ ಇಲ್ಲ ಎಂಬತಕ್ಕಂಥದ್ದನ್ನು ಇಟ್ಕೊಂಡ್ಬಿಟ್ಟು ಅವನಲ್ಲಿ ಧರ್ಮ ನಿಷೇಧ ಮಾಡಬೇಕು ಎಂಬುದಾಗಿ ವಿಕಲ್ಪ ಮಾಡಿಕೊಂಡು ಶ್ರುತಿಯ ಈ ರೀತಿ ಆಲೋಚನೆ ಮಾಡುತ್ತೆ. ಆಲೋಚನೆ ಮಾಡಿ ದ್ವಿತೀಯ ಪಕ್ಷ ದೋಷಂ, ಒಂದು ವೇಳೆ ನಾನು ಲಕ್ಷಣವೃತ್ಯ ಅಂದರೆ ಭಾವರೂಪವಾದ ಧರ್ಮಗಳನ್ನು ನಿಷೇಧ ಮಾಡುವ ಮೂಲಕ ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಹೇಳೋದು ಅಂತಾದರೆ ದೋಷ ಇದೆ ಅಂತ ಆಲೋಚನೆ ಮಾಡಿ ಮುಖ್ಯವೃತ್ತಿಯಿಂದಲೇ ಗುಣ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತೇನೆ ಅಂತ ಶ್ರುತಿ ಆಲೋಚನೆ ಮಾಡುತ್ತಂತೆ. ಅದು ಯಾಕೆ ಅಂತಂದರೆ ಹಿ ಯಸ್ಮಾತ್ ಗಂಗಾಪದಂ, ಗಂಗಾಪದ ಇದೆಯಲ್ಲ ಅದು ತೀರೇ ಲಕ್ಷಣಯ ಪ್ರವೃತ್ತಂ, ಗಂಗಾಪದಕ್ಕೆ ತೀರದಲ್ಲಿ ಲಕ್ಷಣ. ಹಾಗೆ ತೀರ ಅಂತ ಅರ್ಥ ಮಾಡ್ತೇವೆ ಅಂತಂದರೆ ಮುಖ್ಯವೃತ್ತಿ ಅಲ್ಲ, ಅದು ಲಕ್ಷಣಯ ತೀರ ಅಂತ ಅರ್ಥ ಹೇಳೋದು. ಲಕ್ಷ್ಯೆ ಅಂದರೆ ಸ್ವಲಕ್ಷ್ಯೆ ತೀರೆ. ಗಂಗಾಪದದ ಲಕ್ಷ್ಯಾರ್ಥ ಯಾವುದು? ಲಕ್ಷಣಯ ಸಿದ್ಧವಾದ ಅರ್ಥ ಯಾವುದು? ಅದು ಲಕ್ಷ್ಯಾರ್ಥ. ಲಕ್ಷಣದಿಂದ ಸಿದ್ಧವಾದ ಅರ್ಥ ತೀರ ಅಂತ ಅರ್ಥ. ಆ ತೀರದಲ್ಲಿ ಸ್ವಾರ್ಥ ವಿರೋಧಿ, ತೀರ ಪ್ರವಾಹ ಅಲ್ಲ. ಗಂಗಾ ಶಬ್ದದ ಅರ್ಥ ಏನು? ಪ್ರವಾಹ. ಆದ್ದರಿಂದ ಸ್ವಾರ್ಥ ವಿರೋಧಿ, ಸ್ವಾರ್ಥಸ್ಯ ಪ್ರವಾಹಸ್ಯ ವಿರೋಧ್ಯ. ಗಂಗಾ ಶಬ್ದದ ಮುಖ್ಯಾರ್ಥಕ್ಕೆ ವಿರೋಧಿಯಾಗಿದೆ. ಯಾವಾಗ ಲಕ್ಷಣೆಯ ಅರ್ಥವನ್ನು ಇಟ್ಕೊಂಡ್ಬಿಟ್ರೆ ಆವಾಗ ಅದು ಸ್ವಾರ್ಥಕ್ಕೆ ವಿರೋಧಿಯಾಗಿದೆ. ಆದರೆ ತತ್ರ ಅವಿದ್ಯಮಾನಮಪಿ ತೀರತ್ವ ಪಾರ್ಥಿವತ್ವಾದಿಕಂ ನಕ್ಷಿಬೇತ್ ನ ನಿರಾಕುರ್ಯಾತ್. ಸ್ವಾರ್ಥ ವಿರೋಧಿ ಅಂದರೆ ಏನರ್ಥ? ಪ್ರವಾಹದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಪ್ರವಾಹದಲ್ಲಿ ಏನಿಲ್ಲ? ತೀರತ್ವ ಇಲ್ಲ, ಘೋಷಾವಾಸತ್ವ ಇಲ್ಲ. ಇವುಗಳನ್ನು ತೀರದಲ್ಲಿ ಲಕ್ಷ್ಯಾರ್ಥದಲ್ಲಿ ಗಂಗಾಪದ ಎಂಬತಕ್ಕಂಥದ್ದು ನಿರಾಕರಣೆ ಮಾಡೋದಿಲ್ಲ. ತೀರದಲ್ಲಿ ತೀರತ್ವ ಇಲ್ಲ, ತೀರದಲ್ಲಿ ಘೋಷಾವಾಸತ್ವ ಇಲ್ಲ ಅಂತದನ್ನು ಅದು ನಿರಾಕರಣೆ ಮಾಡೋದಿಲ್ಲ. ತಸ್ಮಾತ್ ಮಾಯಾವಾದ್ಯುಕ್ತ ರೀತ್ಯ ಸ್ವರೂಪ ಮಾತ್ರ ಲಕ್ಷಣೆಯ ಬ್ರಹ್ಮಸ್ವರೂಪ ಮಾತ್ರ ಪ್ರತಿಪಾದಿಕಾ ಅಹಂ ವಸ್ತುಗತ್ಯ ಮಮ ಮುಖ್ಯಾರ್ಥಭೂತ ನೈರ್ಗುಣ್ಯ ವಿರೋಧಿನೋಪಿ ಭಗವದ್ಗುಣಾನ್ ನ ನಿಷೇಧುಂ ಶಕ್ತ. ಅದನ್ನ ಮಾಯಾವಾದಿಗಳ ಮತರೀತ್ಯ ಏನು ಹೇಳಬೇಕು? ಸ್ವರೂಪ ಮಾತ್ರ ಲಕ್ಷಣೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಇದೆಯಲ್ಲ, ಇದೆಲ್ಲ ಏನು ಹೇಳುತ್ತೆ? ಬ್ರಹ್ಮನ ಸ್ವರೂಪವನ್ನು ಹೇಳುತ್ತೆ. ಸತ್ಯ ಅಂದರೂ ಬ್ರಹ್ಮ, ಸತ್ಯತ್ವ ಗುಣವುಳ್ಳವನು ಅಂತ ಅರ್ಥ ಅಲ್ಲ. ಯಾಕೆ? ಲಕ್ಷಣೆಯ ಅದು ಶಕ್ತಿವೃತ್ತಿಯಾದ ಅರ್ಥವನ್ನು ಇಟ್ಕೊಳ್ಳಲ್ಲ, ಮತ್ತು ಲಕ್ಷಣಾವೃತ್ತಿಯಿಂದ ಲಭ್ಯವಾದ ಅರ್ಥ. ಹಾಗಾದರೆ ಸತ್ಯ ಅಂದ್ರೇನು? ಸತ್ಯತ್ವ ಗುಣವುಳ್ಳವನು ಅಂತ ಅರ್ಥ ಅಲ್ಲ. ಜ್ಞಾನ ಅಂದರೆ ಜ್ಞಾನವುಳ್ಳವನು ಅಂತ ಅರ್ಥ ಅಲ್ಲ. ಸತ್ಯಸ್ವರೂಪಿ, ಜ್ಞಾನಸ್ವರೂಪಿ ಅಂತ ಈ ರೀತಿಯಲ್ಲಿ ಸ್ವರೂಪ ಮಾತ್ರ ಲಕ್ಷಣೆಯ ಬ್ರಹ್ಮಸ್ವರೂಪ ಮಾತ್ರ ಪ್ರತಿಪಾದಿಕ.
ಕೇವಲ ಬ್ರಹ್ಮಸ್ವರೂಪವನ್ನೇ ನಾನು ಹೇಳ್ತಾ ಇದ್ದೇನೆ ಅಂತಾದರೆ ಆಗ ವಸ್ತುಗತ್ಯ ಮಮ ಮುಖ್ಯಾರ್ಥಭೂತ ನೈರ್ಗುಣ್ಯ ವಿರೋಧಿನೋಪಿ ಭಗವದ್ಗುಣಾನ್ ನ ನಿಷೇಧುಂ ಶಕ್ಯ. ಈ ರೀತಿಯಾಗಿ ಹೇಳೋದು ಅಂತಾದರೆ ನಿರ್ಗುಣ ಶ್ರುತಿ ಇದೆಯಲ್ಲ, ಆ ನಿರ್ಗುಣ ಶ್ರುತಿಗೆ ಏನರ್ಥ? ಮುಖ್ಯ ವೃತ್ತಿಯಿಂದ ಯಾವ ಗುಣಗಳೂ ಇಲ್ಲ ಅಂತ ಅರ್ಥ. ಆ ಭಗವಂತನಲ್ಲಿ ನೈರ್ಗುಣ್ಯಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು ಯಾವುದು? ಭಗವಂತನ ಗುಣಗಳು. ಆ ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡುವಂತಹ ಶಕ್ತಿ ನನಗಿಲ್ಲ. ತೇನ ಮುಖ್ಯತಃ ಸ್ವಾರ್ಥಪರ ಇವ. ಅಂದರೆ ನಾನು ಮುಖ್ಯತಃ ಶಬ್ದದಿಂದ ತಿಳಿದು ಬರುವಂತಹ ಅರ್ಥವನ್ನೇ ಹೇಳ್ತಕ್ಕಂಥವಳಾಗಿ ಅನ್ಯವಿರೋಧಿನಿ ಮದರ್ಥ ನೈರ್ಗುಣ್ಯ ವಿರೋಧಿಭೂತ ಗುಣವಿರೋಧಿನಿ. ಅಂದರೆ ನನ್ನ ಅರ್ಥವಾಗಿರ್ತಕ್ಕಂಥದ್ದು ನಿರ್ಗುಣತ್ವ. ನಿರ್ಗುಣತ್ವಕ್ಕೆ ವಿರೋಧಿಯಾಗಿರ್ತಕ್ಕಂಥ ಗುಣ, ಆ ಗುಣಗಳನ್ನು ಇಲ್ಲ ಅಂತ ಹೇಳ್ತೇನೆ. ಧಿಂಗ್ ಮಾಯಿಮತಂ ಮರ್ಯಾದೈವಾಶ್ರಣೀಯ ಇತಿ ಯಾವತ್. ಅದರಿಂದ ಮಾಯಿಗಳ ಮತದ ಕ್ರಮವನ್ನು ಅನುಸರಣೆ ಮಾಡತಕ್ಕಂಥದ್ದಕ್ಕೆ ಧಿಕ್ಕಾರ. ಮತ್ತೇನು ಮಾಡಬೇಕು? ಲೋಕಮರ್ಯಾದ ಏವ ಆಶ್ರಯಣೀಯ. ಲೋಕದಲ್ಲಿ ಶಬ್ದದಿಂದ ತಿಳಿದು ಬರುವಂಥ ಅರ್ಥವನ್ನೇ ಇಟ್ಕೊಳ್ಬೇಕು ಅಂತೇನು ನಿಯಮವನ್ನು ಪರಿಪಾಲನೆ ಮಾಡ್ತಾರೆ, ಅದನ್ನೇ ಅವಲಂಬಿಸಬೇಕು ಎಂಬುದಾಗಿ ಆ ಶ್ರುತಿ ಆಲೋಚನೆ ಮಾಡುತ್ತೆ ಅಂತ. ಅದರಿಂದ ಏನು ಅನ್ನೋದನ್ನು ಮುಂದೆ ಹೇಳ್ತಾರೆ. ಅತಃಶಾಬ್ದತ್ವಾದಿ ಧರ್ಮ ಬಲಾದನ್ಯ ನಿಷೇಧಿಕ ಕಥಂ ತಾನೇವ ಬಾಧೇಹಂ ಹಸಿಷ್ಯತಿ ಸಹೋದರೀ ಕೃತಘ್ನಂ ದೂಷಯಂತೀವಾಕ್ ಉಪಜೀವ್ಯ ವಿರೋಧಿನೀಂ. ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆ. ಇದೇನು ಹೇಳಬೇಕು? ಅದು ಸರ್ವಥಾ ಗುಣರಹಿತ ಅಂತ ಹೇಳಬೇಕು. ಸರ್ವಥಾ ಗುಣರಹಿತ ಯಾರು? ಬ್ರಹ್ಮ. ಹಾಗಾದರೆ ಬ್ರಹ್ಮನು ಗುಣರಹಿತ ಅಂತ ಹೇಳೋದಾದರೆ, ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿ ಗುಣ ಇಲ್ಲ ಅಂತ ಹೇಳೋದಾದರೆ, ಆ ಬ್ರಹ್ಮ ಏನಾಗಿರಬೇಕು? ಅವನು ಶಬ್ದ ಪ್ರತಿಪಾದ್ಯನಾಗಿರಬೇಕು. ಬ್ರಹ್ಮ ಶಬ್ದ ಪ್ರತಿಪಾದ್ಯನಾಗಿರಬೇಕು. ಪ್ರತಿಪಾದ್ಯ ಶಾಬ್ದ ಮತ್ತು ತಿಳಿಯಿಕೆ ಜ್ಞಾನಕ್ಕೆ ಯೋಗ್ಯನಾಗಿ ಬೋಧ್ಯತ್ವ ಎಂಬತಕ್ಕಂಥದ್ದು ಇರಬೇಕು. ಹೀಗೆ ಬ್ರಹ್ಮನಲ್ಲಿ ಶಾಬ್ದತ್ವ ಬೋಧ್ಯತ್ವ ಮೊದಲಾಗಿರ್ತಕ್ಕಂತಹ ಧರ್ಮಗಳನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು? ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿಗಳಿಲ್ಲ ಅಂತ ಹೇಳಬೇಕು. ಬ್ರಹ್ಮನಲ್ಲಿ ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ, ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಎಂಬತಕ್ಕಂತಹ ಧರ್ಮಗಳನ್ನು ಒಪ್ಪಿ ಅಂತಹ ಬ್ರಹ್ಮನಲ್ಲಿ ಏನು ಹೇಳಬೇಕು? ಸರ್ವಜ್ಞತ್ವಾದಿಗಳು ಇಲ್ಲ ಅಂತ ಹೇಳಬೇಕು. ಆವಾಗ ಏನಾಗುತ್ತೆ? ಅವರು ಹೇಳ್ತಾರೆ ತಾನೇವ ಬಾಧೆ. ನಾನೇನು ಮಾಡ್ತೇನೆ? ನಿರ್ಗುಣ ಅಂತ ಹೇಳೋದು ಅಂತಾದರೆ ಅವಾಗ ಶಾಬ್ದತ್ವಾದಿ ಧರ್ಮಗಳನ್ನು ಕೂಡ ಇಲ್ಲ ಅಂತ ಹೇಳಬೇಕಾಗುತ್ತೆ. ನಿರ್ಗುಣ ಅಂದ್ರೇನು? ಸರ್ವಥಾ ಗುಣರಹಿತ. ಸರ್ವಥಾ ಗುಣರಹಿತ ಅಂತಂದರೆ ಶಾಬ್ದತ್ವ ಜ್ಞಾನ ವಿಷಯತ್ವ ಮೊದಲಾದ ಧರ್ಮಗಳು ಕೂಡ ಇಲ್ಲ ಅಂತ ಹೇಳಬೇಕಾಗತ್ತೆ. ಈ ರೀತಿ ಹೇಳಿದೆ ಅಂತಾದರೆ ಅವಾಗೇನಾಗುತ್ತೆ ಅಂತಂದರೆ ಅದೇ ಹೇಳ್ತಾರೆ ಕೃತಜ್ಞಂ ದೂಷಯಂತಿ ವಾಕ್ ಅಂತ. ಸಹೋದರಿ, ನನ್ನ ಸಹೋದರಿಯಾಗಿರ್ತಕ್ಕಂತಹ ಕೃತಜ್ಞೇ ನಾಸ್ತಿ ನಿಷ್ಕೃತಿ ಎಂಬತಕ್ಕಂತಹ ಈ ವಾಕ್ಯ. ಕೃತಜ್ಞ ಯಾರೋ ಅವರು ಏನರ್ಥ? ಕೃತಜ್ಞ ಅಂದರೆ ಉಪಕಾರವನ್ನು ಸ್ಮರಣೆ ಮಾಡದಿರ್ತಕ್ಕಂಥವ್ರು. ಈಗ ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಹೇಳಬೇಕಾದ್ರೆ ಏನು ಒಪ್ಪಬೇಕು? ಬ್ರಹ್ಮ ಅಂತ ಒಪ್ಪಬೇಕು. ಬ್ರಹ್ಮ ಸಿದ್ಧ ಆಗೋದಕ್ಕೆ ಬ್ರಹ್ಮನನ್ನು ನೋಡಿ ತಿಳಿಲಿಕ್ಕಾಗತ್ತಾ? ಬ್ರಹ್ಮನನ್ನು ಯುಕ್ತಿಯಿಂದ ತಿಳಿಲಿಕ್ಕಾಗತ್ತಾ? ಇಲ್ಲ. ಬ್ರಹ್ಮನನ್ನು ತಿಳಿಬೇಕು ಅಂದರೆ ಯಾವುದರಿಂದ ತಿಳಿಬೇಕು? ವೇದದಿಂದಲೇ ತಿಳಿಬೇಕು. ವೇದದಿಂದ ಬ್ರಹ್ಮನನ್ನು ತಿಳಿಬೇಕು ಅಂದರೆ ಬ್ರಹ್ಮನಲ್ಲಿ ಏನು ಬಂತು? ಶಾಬ್ದತ್ವ ಬಂತು. ವೇದದಿಂದ ತಿಳಿಬೇಕು, ಆದ್ದರಿಂದ ಬೋಧ್ಯತ್ವ ಬಂತು. ವೇದವು ಬ್ರಹ್ಮನನ್ನು ಹೇಳುತ್ತೆ, ಆದ್ದರಿಂದ ಶಾಬ್ದತ್ವ ಬಂತು. ವೇದದಿಂದ ನಾವು ಬ್ರಹ್ಮನನ್ನು ತಿಳಿತೀವಿ, ಆದ್ದರಿಂದ ಬ್ರಹ್ಮನಲ್ಲಿ ಬೋಧ್ಯತ್ವ ಬಂತು. ಹಾಗಾದರೆ ಬ್ರಹ್ಮನಲ್ಲಿ ಶಾಬ್ದತ್ವ ಬೋಧ್ಯತ್ವ ಎಂಬತಕ್ಕಂಥ ಧರ್ಮಗಳಿದ್ದರೆ ಆವಾಗ ಇಂತಹ ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಹೇಳಬೇಕು. ಹಾಗಾದರೆ ಶಾಬ್ದತ್ವ ಮತ್ತು ಬೋಧ್ಯತ್ವ ಈ ಧರ್ಮಗಳು ಉಪಜೀವ್ಯ. ಇವುಗಳನ್ನು ಇಟ್ಟುಕೊಂಡೇ ಇಂತಹ ಶಾಬ್ದನಾದ ಜ್ಞೇಯನಾದ ಬ್ರಹ್ಮನಲ್ಲಿ ಸರ್ವಜ್ಞತ್ವಾದಿ ಗುಣ ಇಲ್ಲ ಅಂತ ಹೇಳಬೇಕು. ಆವಾಗ ನಿರ್ಗುಣ ಅಂತ ಶ್ರುತಿ ಹೇಳುತ್ತಲ್ಲ, ಅದು ಸರ್ವಥಾ ಗುಣ ಇಲ್ಲ ಅಂತ ಹೇಳುತ್ತೆ.
ಸರ್ವಥಾ ಗುಣ ಇಲ್ಲ ಅಂದರೆ ಯಾವ ಗುಣ ಇಲ್ಲ? ಶಾಬ್ದತ್ವ ಜ್ಞೇಯತ್ವ ಇಲ್ಲ ಅಂತಾಯಿತು. ಹಾಗಾದರೆ ಆ ಶ್ರುತಿ ಎಂಬತಕ್ಕಂಥದ್ದು ಬ್ರಹ್ಮನಲ್ಲಿ ಸರ್ವಜ್ಞ ಶಾಬ್ದತ್ವ ಬೋಧ್ಯತ್ವಾದಿ ಗುಣಗಳನ್ನು ಇಟ್ಟುಕೊಂಡೇ ನಿಷೇಧ ಮಾಡಬೇಕು. ಆದರೆ ತಾನು ನಿಷೇಧ ಮಾಡಲಿಕ್ಕೆ ಉಪಜೀವ್ಯವಾಗಿರ್ತಕ್ಕಂಥ ಶಾಬ್ದತ್ವ ಬೋಧ್ಯತ್ವಾದಿಗಳನ್ನೂ ನಿರಾಕರಣೆ ಮಾಡಿಬಿಡುತ್ತೆ ಅಂತಂದರೆ ಅವಾಗೇನಾಯಿತು? ಉಪಕಾರ ಮಾಡಿರ್ತಕ್ಕಂಥವರನ್ನು ಕೂಡ ಇದು ಬಾಧಿಸುತ್ತೆ ಅಂತಾಯಿತು. ಹಂಗಲ್ಲ, ಉಪಕಾರ ಮಾಡಿದವರಿಗೆ ಬಡ್ದಂಗಾಗತ್ತೆ. ಮರದ ಮೇಲೆ ಕೂತ್ಕೊಂಡಾದ್ರೆ ಅವನೇ ಮಾಡ್ಕೊಂಡಿದ್ದಾಯ್ತು. ಹಾಗಲ್ಲ, ಇದು ಯಾರು ಉಪಕಾರ ಮಾಡಿರ್ತಾರೋ ಅಂಥವ್ರನ್ನೇ ಬಡದಂತೆ ಆಗುತ್ತೆ. ತುಂಬ ಬಾಯಾರಿಕೆ ಆಗಿದೆ ಅಂತ ಒಂದು ಬಾಟ್ಲಿ ನೀರು ತಂದು ಕೊಟ್ಟರು, ನೀರು ಕುಡಿಯೋದು ಬಾಟ್ಲಿಂದ ಅವನಿಗೆ ಹೊಡೆಯೋದು, ಅದು ಸರಿಯಲ್ಲ ತಾನೇ? ಹಾಗಾಗತ್ತೆ. ಅದರಿಂದ ಭಗವಂತನಲ್ಲಿ ಗುಣಗಳನ್ನು ನಿರಾಕರಣೆ ಮಾಡಬೇಕು ಅಂತಾದರೆ ಭಗವಂತ ಅಂತ ಬೇಕು, ಅವನನ್ನು ತಿಳಿಬೇಕು ಅಂತಾದರೆ ಅವನಲ್ಲಿ ಶಾಬ್ದತ್ವ ಮತ್ತು ಬೋಧ್ಯತ್ವ ಬಂತು. ನಿರ್ಗುಣ ಅಂತ ಹೇಳೋದ್ರಿಂದ ಶಾಬ್ದತ್ವ ಇಲ್ಲ, ಬೋಧ್ಯತ್ವ ಇಲ್ಲ ಅಂತ ಹೇಳ್ತಾಯಿತ್ತು. ಹೀಗೆ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಸರ್ವಥಾ ಗುಣ ಇಲ್ಲ ಅಂತ ಹೇಳೋದು ಅಂತ ಆಗಿಬಿಟ್ರೆ ಅವಾಗೇನಾಗುತ್ತೆ? ಅದು ಉಪಜೀವ್ಯ ವಿರೋಧಿ ಅನ್ನೋ ಉಪಜೀವ್ಯ ವಿರೋಧ ಬರುತ್ತೆ. ಆದ್ದರಿಂದ ಕೃತಜ್ಞೇ ನಾಸ್ತಿ ನಿಷ್ಕೃತಿ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ನಗುತ್ತಂತೆ. ಏನರ್ಥ? ಈ ಶ್ರುತಿ ಸರ್ವಗುಣವನ್ನು ನಿರಾಕರಣೆ ಮಾಡ್ತಾ ಇದೆ, ಆದರೆ ತಾನೇ ಶಾಬ್ದತ್ವ ಮತ್ತು ಬೋಧ್ಯತ್ವಾದಿ ಗುಣಗಳನ್ನು ಅವಲಂಬಿಸಿಕೊಂಡಿದೆ. ತಾನು ನಿರಾಕರಣೆ ಮಾಡಬೇಕಾದ್ರೆ ಅವಶ್ಯಕವಾಗಿರ್ತಕ್ಕಂತಹ ಗುಣಗಳನ್ನು ನಿಷೇಧ ಮಾಡ್ತಾ ಇದೆ ಅಂತ ಉಪಕಾರ ಮಾಡಿರ್ತಕ್ಕಂಥವರಿಗೆ ಅಪಕಾರ ಮಾಡ್ತಕ್ಕಂಥದ್ದಾಗಿದೆ. ಸ್ವಲ್ಪವೂ ಕೃತಜ್ಞತೆ ಇಲ್ಲ, ಕೃತಜ್ಞತೆ ಇದೆ ಅಂಥೇಳಿ ಅಪಹಾಸ್ಯ ಮಾಡುತ್ತೆ. ಅತಃ ಅಂದರೆ ಮುಖ್ಯವೃತ್ತಿಯನ್ನು ಆಗಿರುವುದರಿಂದ ಶಾಬ್ದತ್ವಾದಿ ಧರ್ಮಫಲಾತ್, ಶಾಬ್ದತ್ವ ಬೋಧ್ಯತ್ವ ಮೊದಲಾಗಿರ್ತಕ್ಕಂತಹ ಧರ್ಮದ ಬಲದಿಂದ ಅನ್ಯ ನಿಷೇಧಿಕ ಇನ್ನೊಂದು ಭಾವ ಧರ್ಮವನ್ನು ನಿಷೇಧ ಮಾಡ್ತಕ್ಕಂತಹ ನಾನು ತಾನೇವ ಶಾಬ್ದತ್ವಾದಿ ಧರ್ಮಗಳನ್ನೇ ಕಥಂ ಬಾಧೆ ಹೇಗೆ ಬಾಧಿಸಲಿ? ಯಾಕೆ? ಕೃತಘ್ನಂ ಉಪಕಾರ ಮಾಡಿರ್ತಕ್ಕಂಥವರನ್ನು ಸ್ಮರಣೆ ಮಾಡದೇ ಇರತಕ್ಕಂತಹ ಕೃತಜ್ಞನಾದ ನನ್ನನ್ನು ದೂಷಯಂತಿ ದೂಷಣೆ ಮಾಡ್ತಕ್ಕಂತಹ ಸಹೋದರಿ, ನನ್ನ ಜೊತೆಯಲ್ಲೇ ಇರತಕ್ಕಂಥ ಭಗವಂತನ ಬಾಯಿಂದ ಬಂದಿರತಕ್ಕಂತಹ ವಾಕ್ಯವು ಉಪಜೀವ್ಯ ವಿರೋಧಿನಿ, ಉಪಜೀವಿಸಿಕೊಂಡು ನಿಷೇಧ ಮಾಡ್ತಕ್ಕಂತಹ ಉಪಜೀವ್ಯವಾಗಿರ್ತಕ್ಕಂತಹದ್ದನ್ನು ವಿರೋಧ ಮಾಡ್ತಕ್ಕಂಥ ನನ್ನನ್ನು ಹಸಿಷ್ಯತಿ ನಗುತ್ತಾಳೆ, ನೋಡಿ ನಗುತ್ತಾಳೆ. ಹಾಂ, ಯಾವುದು? ಹಾಂ, ಕೃತಘ್ನಂ ದೂಷಯಂತಿ, ಅದು ಕೃತಘ್ನೇ ನಾಸ್ತಿ ನಿಷ್ಕೃತಿ ಅಂತಿರೋದು. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅಲ್ಲಿ ಪುಲ್ಲಿಂಗವನ್ನು ಹೇಳಿದ್ದಾರೆ. ಅದರ ಅತಃ ಮುಖ್ಯವೃತ್ತಿ ಆಶ್ರಯಣೆ ಮಾಡ್ತಕ್ಕಂಥದ್ದು ಇರುವುದರಿಂದ, ಆಶ್ರಯಿಸಬೇಕಾದುದರಿಂದ ಶಾಬ್ದತ್ವಾದಿ ಧರ್ಮಬಲಾತ್, ಶಾಬ್ದತ್ವ ಬೋಧ್ಯತ್ವ ಮೊದಲಾಗಿರ್ತಕ್ಕಂಥ ಧರ್ಮಬಲದಿಂದ ಅನ್ಯ ನಿಷೇಧಿಕ ಬೇರೆ ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡ್ತಕ್ಕಂತಹ ನಾನು ತಾನೇವ ಆ ಶಾಬ್ದತ್ವಾದಿ ಧರ್ಮಗಳನ್ನೇ ಕಥಂ ಬಾಧೆ ಹೇಗೆ ನಾನು ನಿರಾಕರಣೆ ಮಾಡಲಿ? ಯಾಕೆ? ಕೃತಜ್ಞಂ ಶಾಬ್ದತ್ವಾದಿ ಧರ್ಮಗಳನ್ನು ಆಶ್ರಯಿಸಿಕೊಂಡು ಅನ್ಯ ಧರ್ಮಗಳನ್ನು ನಿಷೇಧ ಮಾಡುವಾಗ ಶಾಬ್ದತ್ವಾದಿಗಳನ್ನು ನಿಷೇಧ ಮಾಡುವುದರಿಂದ ಕೃತಜ್ಞನಾದ ನನ್ನನ್ನು ದೂಷಯಂತಿ ದೂಷಣೆ ಮಾಡ್ತಕ್ಕಂತಹ ಸಹೋದರಿ, ಕೃತಜ್ಞೇ ನಾಸ್ತಿ ನಿಷ್ಕೃತಿ ಎಂಬತಕ್ಕಂತಹ ಸಹೋದರಿಯು ಉಪಜೀವ್ಯ ವಿರೋಧಿನಿ, ತಾನು ಅರ್ಥ ಪ್ರತಿಪಾದನೆ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ವಿರೋಧ ಮಾಡ್ತಕ್ಕಂಥ ನನ್ನನ್ನು ಹಸಿಷ್ಯತಿ ನೋಡಿ ನಗುತ್ತಾಳೆ. ಅತಃ ಮುಖ್ಯವೃತ್ತೇ ಅವಶ್ಯಕತ್ವ, ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಮುಖ್ಯವೃತ್ತಿ ಏನರ್ಥ ಇದೆ ಅದನ್ನು ಒಪ್ಪಬೇಕು. ಆಗ ಶಾಬ್ದತ್ವಂ ಅದಕ್ಕರ್ಥ ಬರೀತಾರೆ ಶಬ್ದಾಭಿಧೇಯತ್ವಂ. ಶಾಬ್ದತ್ವ ಅಂದರೆ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ. ಆಮೇಲೆ ಆದಿಪದ ಅಲ್ಲಿದೆ, ಅಲ್ಲಿ ಶಾಬ್ದತ್ವಾದಿ ಧರ್ಮ ಅಂತ, ಆದಿಪದದಿಂದ ಬೋಧ್ಯತ್ವಾದಿಕಂ ಗ್ರಾಹ್ಯಂ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತ. ಅನ್ಯ ನಿಷೇಧಿಕ ಬೇರೆ ಧರ್ಮ ಅದ್ಯಾವುದು? ಭಾವಧರ್ಮ ನಿಷೇಧಿಕ, ಭಾವಧರ್ಮಗಳು ಇಲ್ಲ ಎಂಬುದಾಗಿ ನಿಷೇಧನೆ ಮಾಡ್ತಕ್ಕಂತಹ ಅಹಂ ಯಾವುದು? ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು. ತಾನೇವ
ಮದ್ ಉಪಜೀವ್ಯ ಶಾಬ್ದತ್ವಾದಿ ಭಾವರೂಪ ಧರ್ಮಾನೇವ, ನನಗೆ ನಿಷೇಧ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು, ಅದನ್ನು ಉಪಜೀವ್ಯ ಅಂತ ಕರೀತಾರೆ. ಅಂತಹ ಉಪಜೀವ್ಯವಾಗಿರ್ತಕ್ಕಂತಹ ಶಾಬ್ದತ್ವಾದಿ ಭಾವಧರ್ಮಗಳನ್ನೇ ಕಥಂ ಬಾಧೆ, ಹೇಗೆ ಕಥಂ ನಿವಾರಯಾಮಿ, ಅದಿಲ್ಲ ಅಂತ ಹೆಂಗೆ ಹೇಳಿ. ಯದಿ ನಿಷೇಧಾಮಿ, ಒಂದು ವೇಳೆ ಶಾಬ್ದತ್ವ ಬೋಧ್ಯತ್ವ ರೂಪವಾದ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ತರ್ಹಿ ಉಪಜೀವ್ಯ ವಿರೋಧಿನಿ, ಯಾವುದನ್ನು ಅವಲಂಬಿಸಿ ನಾನು ಸರ್ವಜ್ಞತ್ವಾದಿ ಭಾವಧರ್ಮ ಇಲ್ಲ ಅಂತ ಹೇಳಬೇಕು, ಶಾಬ್ದತ್ವ ಬೋಧ್ಯತ್ವ, ಅಂತಹ ಉಪಜೀವ್ಯವಾಗಿರ್ತಕ್ಕಂಥ ಶಾಬ್ದತ್ವ ಬೋಧ್ಯತ್ವಗಳನ್ನೂ ಕೂಡ ವಿರೋಧ ಮಾಡ್ತಕ್ಕಂತಹ ಮಾಂ ನನ್ನನ್ನು ಸಹೋದರಿ ಅಂದ್ರೇನರ್ಥ, ಮಯಾ ಸಹ ಭಗವದ್ ಉದರ ನಿಸ್ಸೃತ ಅಂತ, ನನ್ನ ಜೊತೆಯಲ್ಲೇ ಭಗವಂತನ ಹೊಟ್ಟೆಯಿಂದ ಹೊರಗೆ ಬಂದಿರತಕ್ಕಂಥದ್ದು ಯಾವುದದು, ಕೃತಘ್ನಂ ದೂಷಯಂತಿ, ಕೃತಘ್ನೇ ನಾಸ್ತಿ ನಿಷ್ಕೃತಿ, ಅಲ್ಲಿ ಕೃತಘ್ನೇ ಎಂಬತಕ್ಕಂಥ ಪುಲ್ಲಿಂಗ ಶಬ್ದ ಇದೆ. ಆದ್ದರಿಂದ ಕೃತಘ್ನನನ್ನು ದೂಷಣೆ ಮಾಡ್ತಕ್ಕಂತಹ ಇತ್ಯಾದಿಕ ವಾಕ್, ಈ ವೇದವಾಕ್ಯ ಎಂಬತಕ್ಕಂಥದ್ದು ಹಸಿಷ್ಯತಿ, ಅದು ಅಪಹಾಸ್ಯವನ್ನು ಮಾಡುತ್ತೆ. ನಾನು ಉಪಜೀವ್ಯಮಪಿ ಶಾಬ್ದತ್ವಾದಿಕಂ ಬಾಧ್ಯತ್ವಾತ್ ನಿಷೇಧಂ ಶಕ್ಯತೆ ಇತಿ ಚೇತ್, ಅಲ್ಲ ಉಪಜೀವ್ಯ ಆಗಿರಬಹುದು, ಉಪಜೀವ್ಯ ಆದರೂ ಕೂಡ ಅಂದರೆ ಶಾಬ್ದತ್ವಾದಿಗಳು, ಬ್ರಹ್ಮ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ ಅಂತಾದರೆ ಶಬ್ದ ಪ್ರತಿಪಾದ್ಯನಾದ ಬ್ರಹ್ಮನಲ್ಲಿ ನಾವು ಸರ್ವಜ್ಞತ್ವಾದಿಗಳಿಲ್ಲ ಅಂತ ಹೇಳ್ಬೋದು. ಹಾಗಾದರೆ ಶಬ್ದ ಪ್ರತಿಪಾದ್ಯನಾದ ಬ್ರಹ್ಮನನ್ನು ಹೇಳಿ ಸಾರ್ವಜ್ಞತ್ವಾದಿಗಳು ಇಲ್ಲ ಅಂತ ಹೇಳಬೇಕು. ಆದ್ದರಿಂದ ಶಾಬ್ದತ್ವಾದಿಗಳು ಉಪಜೀವ್ಯ ಆಗಿದೆ, ಉಪಜೀವ್ಯ ಆಗಿದ್ದರೂ ಕೂಡ ಅದು ಬಾಧ್ಯವಾಗಿದೆ, ಅಂದರೆ ಅದಕ್ಕೆ ಬಾಧ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದಾಗಿ ಶಾಬ್ದತ್ವಾದಿ ಧರ್ಮಗಳು ಬ್ರಹ್ಮನಲ್ಲಿ ಇಲ್ಲ ಅಂತ ಹೇಳ್ತೇವೆ ಅಂತ ಅವ್ರು ಹೇಳಬೇಕು. ಅದಕ್ಕೆ ಹೇಳ್ತಾರೆ ತತ್ರ ವಕ್ತವ್ಯಂ ಕಿಂಬಲಾತ್ ತೇಷಾಂ ಬಾಧ ಇತಿ. ಶಾಬ್ದತ್ವ ಬೋಧ್ಯತ್ವಾದಿ ಧರ್ಮಗಳು ಕೂಡ ನಿಷೇಧ ಮಾಡಲಿಕ್ಕೆ ಯೋಗ್ಯವಾಗಿದ್ದಾವೆ, ಯಾಕೆ ಅವುಗಳಿಗೆ ಬಾಧ ಇದೆ ಅಂತ. ಹಾಗಾದರೆ ಬಾಧ ಹೇಗೆ ಅಂತ ಕೇಳ್ತೇವೆ. ಈಗ ಇದಂ ರಜತಂ ಅಂತಿದೆ, ರಜತ ಕಂಡಿದೆ, ಅದನ್ನು ನಿಷೇಧ ಮಾಡ್ತೇವೆ, ಯಾಕೆ ನೇದಂ ರಹಿತಂ ಅಂತ ಬಾಧಕ ಜ್ಞಾನ ಇದೆ. ಅಂದರೆ ಬಾಧಕ ಜ್ಞಾನ ಇರೋದರಿಂದಾಗಿ ನೋಡಿ, ಇದಂ ರಜತಂ ಜ್ಞಾನ ಬಂತು, ಇದಂ ರಹಿತಂ ಜ್ಞಾನ ಬಂದ್ರೇ ನೇದಂ ರಹಿತಂ ಜ್ಞಾನ ಬರಲಿಕ್ಕೆ ಸಾಧ್ಯ. ಇದಂ ರಹಿತಂ ಜ್ಞಾನ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ, ನೇದಂ ರಹಿತಂ ಜ್ಞಾನ ಬರುತ್ತಾ? ಇಲ್ಲ. ಹಾಗಾದರೆ ಇದಂ ರಜತಂ ಎಂಬತಕ್ಕಂಥ ಜ್ಞಾನವನ್ನು ಅವಲಂಬಿಸಿ ನೇದಂ ರಹಿತಂ ಅಂತ ಜ್ಞಾನ ಬಂದಿರೋದು. ಹಾಗಾದರೆ ಯಾವುದು ಯಾವುದನ್ನು ಅವಲಂಬಿಸಿದೆಯೋ ನೇದಂ ರಹಿತಂ ಎಂಬಂಥ ಜ್ಞಾನ ಇದಂ ರಹಿತಂ ಎಂಥ ಜ್ಞಾನವನ್ನು ಅವಲಂಬಿಸಿದೆ, ಉಪಜೀವ್ಯ ಆಯ್ದಾಯಿತು ಇದಂ ರಹಿತಂ ಅಂತ, ಅದಕ್ಕೆ ಬಾಧ ಇದ್ದೇ ಇದೆ, ಅದನ್ನು ನಿಷೇಧ ಮಾಡ್ತೇವೆ. ಅಂದರೆ ಉಪಜೀವ್ಯಕ್ಕೂ ಕೂಡ ನಿಷೇಧತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ನಾವು ಕೇಳ್ತಾ ಇದ್ದೇವೆ, ಇಲ್ಲಿ ನೀವು ಯಾವ ಶಾಬ್ದತ್ವಾದಿಗಳಿದೆಯಲ್ಲ ಇದಕ್ಕೆ ಬಾಧ ಹೇಗೆ ಅಂತ ಕೇಳ್ತೇವೆ ನಾವು. ಶಾಬ್ದತ್ವಾದಿಗಳು ಕೂಡ ಬಾಧಿತವಾಗುತ್ತೆ ಅಂತ ಹೇಳಬೇಕು, ಅದಕ್ಕೆ ಬಾಧ ಅಂತ ಹೇಗೆ ಅಂತ ಕೇಳ್ತೇವೆ. ಅದಕ್ಕೇನು ಹೇಳಬೇಕು? ನಿರ್ಗುಣೋಕ್ತಿ ಬಲಾದೇವ ಇತಿ ಚೇತ್, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಹೇಳಿದ್ದಾರೆ. ಯಾವ ಗುಣವೂ ಇಲ್ಲ, ಯಾವ ಗುಣವೂ ಇಲ್ಲ ಅಂತಂದರೆ ಏನರ್ಥ? ಶಾಬ್ದತ್ವೂ ಇಲ್ಲ ಬೋಧ್ಯತ್ವೂ ಇಲ್ಲ ಅಂತ ಹೇಳಿದಂತೆ ಆಯಿತು. ಹಾಗಾದರೆ ಬ್ರಹ್ಮನಲ್ಲಿ ಶಾಬ್ದತ್ವ ಬೋಧ್ಯತ್ವಾದಿ ಗುಣಗಳನ್ನು ಕೂಡ ನಿರಾಕರಣೆ ಮಾಡೋದು ಹೇಗೆ? ನಿರ್ಗುಣ ಶ್ರುತಿಯಿಂದ ಅಂತ ಹೇಳ್ತೀವಿ ಅಂತಂದರೆ ಇದು ಸರಿಯಲ್ಲ. ಯಾಕೆ ಅಂತಂದರೆ ಸಾರ್ವಜ್ಞಾದಿ ಗುಣ ನಿಷೇಧಾರ್ಥಂ ಮುಖ್ಯವೃತ್ತಿಯ ಪ್ರವೃತ್ತಿಯ ನಿರ್ಗುಣೋಕ್ತಿಯ ಸಾರ್ವಜ್ಞಾದಿ ಗುಣ ನಿಷೇಧ ಕಾಲೇ ಏವ ನ ಶಾಬ್ದತ್ವಾದಿಕಮಪಿ ನಿಷೇಧಂ ಶಕ್ಯಂ. ಅಲ್ಲಿ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಈ ಶ್ರುತಿ ಯಾವ ರೀತಿಯಲ್ಲಿ ನಿರ್ಗುಣ ಶಬ್ದದಿಂದ ಸಾರ್ವಜ್ಞತ್ವಾದಿಗಳನ್ನು ನಿರಾಕರಣೆ ಮಾಡುತ್ತೋ, ಸಾರ್ವಜ್ಞತ್ವಾದಿ ಗುಣಗಳನ್ನು ನಿರಾಕರಣೆ ಮಾಡುವ ಕಾಲದಲ್ಲಿಯೇನೇ ಶಾಬ್ದತ್ವ ಬೋಧ್ಯತ್ವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಬ್ರಹ್ಮನಲ್ಲಿ ಸಾರ್ವಜ್ಞತ್ವಾದಿಗಳಿಲ್ಲ ಅಂತ ಹೇಳಬೇಕು. ಆ ಬ್ರಹ್ಮ ಅಂದರೆ ಏನು? ವೇದದಿಂದ ಪ್ರತಿಪಾದ್ಯನಾದವನು ಶಾಬ್ದತ್ವ. ಹಾಗಾದರೆ ಶಾಬ್ದತ್ವ ಇದೆ, ಶಾಬ್ದತ್ವವನ್ನು ಇಟ್ಕೊಂಡು ಆ ವೇದ ಪ್ರತಿಪಾದ್ಯನಾದಂತಹ ಬ್ರಹ್ಮನಲ್ಲಿ ಸಾರ್ವಜ್ಞತ್ವಾದಿಗಳಿಲ್ಲ ಅಂತ ಹೇಳಬೇಕು. ಆದ್ದರಿಂದ ಆ ಬ್ರಹ್ಮನ ಜ್ಞಾನ ಬರಬೇಕು ಅಂತಾದರೆ ಬ್ರಹ್ಮನಲ್ಲಿ ಶಾಬ್ದತ್ವಾದಿಗಳನ್ನು ಒಪ್ಪಲೇಬೇಕು. ಶಾಬ್ದತ್ವಾದಿಗಳನ್ನೂ ಕೂಡ ಸರ್ವಜ್ಞತ್ವಾದಿಗಳನ್ನು ನಿಷೇಧ ಮಾಡುವ ಕಾಲದಲ್ಲಿ ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಹೇಳಬೇಕು? ಬ್ರಹ್ಮ ವೇದ ಪ್ರತಿಪಾದ್ಯನಾಗಿದ್ದಾನೆ, ಶಾಬ್ದತ್ವ ಇದೆ, ಅದನ್ನು ಒಪ್ಪಿಬಿಟ್ಟು ಸರ್ವಜ್ಞತ್ವಾದಿಗಳನ್ನು ನಿರಾಕರಣೆ ಮಾಡ್ತೇವೆ. ಆಮೇಲೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಮೊದಲು ಸರ್ವಜ್ಞತ್ವ ನಿಷೇಧ ಮಾಡ್ತು, ಆಮೇಲೆ ಶಾಬ್ದತ್ವಾದಿಗಳನ್ನು ನಿರಾಕರಣೆ ಮಾಡುತ್ತೆ ಅಂತ ಹೇಳ್ತೇವೆ.
ಅಂತಂದರೆ ಅದಕ್ಕೆ ಹೇಳ್ತಾರೆ, ನಾವು ಬೇಕಾದ್ರೆ ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಲಿಕ್ಕಾಗತ್ತೆ ನಮ್ಗೆ. ಆದರೆ ಶಬ್ದ ಇದೆಯಲ್ಲ, ಆ ಶಬ್ದಕ್ಕೇನು ಅರ್ಥವೋ ಅದು ಅಷ್ಟು ಅರ್ಥವನ್ನು ಏಕಕಾಲದಲ್ಲಿ ತಿಳಿಸ್ಕೊಡುತ್ತದೆ ಹೊರತು ಅದಕ್ಕೆ ವಿರಮ್ಯ ವ್ಯಾಪಾರ ಅಂತಿಲ್ಲ. ಅಂದರೆ ಮೊದಲು ಇಷ್ಟು ತಿಳಿಸಿ ಅನಂತರ ಇಷ್ಟು ತಿಳಿಸ್ತೇನೆ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾರೆ, ಸ್ವದಂತಭಂಗಸ್ಯೈವ ಪ್ರಸಂಗೇನ ಪರದಂಶನ ಅಸಾಮರ್ಥ್ಯಾತ್. ಶಾಬ್ದತ್ವಾದಿ ಧರ್ಮ ಎಂಬತಕ್ಕಂಥದ್ದನ್ನು ಹೇಳಿ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಎಂಬತಕ್ಕಂಥದ್ದು ಅದು ಸರ್ವಜ್ಞತ್ವಾದಿಗಳನ್ನು ನಿಷೇಧ ಮಾಡಿ ಅನಂತರ ಅದು ಶಾಬ್ದತ್ವಾದಿಗಳನ್ನು ಕೂಡ ನಿರಾಕರಣೆ ಮಾಡುತ್ತೆ ಅಂತಾದರೆ, ಹಾಗಾದರೆ ಶಾಬ್ದತ್ವಾದಿಗಳಿದೆಯಲ್ಲ ಅದು ಬಾಧಿತವಾಗುತ್ತೆ ಅಂತಾಯಿತು. ಹಾಗಾದರೆ ತನ್ನ ಹಲ್ಲು ಮುರಿದೋಗುತ್ತೆ ಅಂತಾಯಿತು, ತಾನೇ ಬಾಧಿತವಾಗ್ತೇನೆ ಅಂತ ಆಯಿತು. ಅದಕ್ಕೆ ಹೇಳ್ತಾರೆ ಸ್ವದಂತ ಭಂಗಸ್ಯೈವ, ತನ್ನ ಹಲ್ಲೇ ಮುರಿದೋಗುತ್ತೆ ಅಂತಾಯಿತು. ಆ ಪ್ರಸಂಗ ಇರೋದರಿಂದ ಪರದಂಶನ ಅಸಾಮರ್ಥ್ಯ, ಅದು ಇನ್ನೊಬ್ಬರನ್ನು ಕಚ್ಚಲಿಕ್ಕೆ ಹೋಗೋದಿಲ್ಲ. ಹಾಗಾದರೆ ಶಾಬ್ದತ್ವ ಎಂಬತಕ್ಕಂಥ ಧರ್ಮ ನಿರ್ಗುಣ ಎಂಬತಕ್ಕಂಥ ಪದದಿಂದ ತಾನೇ ಬಾಧಿತವಾಗಿ ಹೋಗುತ್ತೆ ಅಂತಾದರೆ ಆವಾಗ ಆ ಶಾಬ್ದತ್ವಾದಿಗಳು ಇನ್ನೊಂದನ್ನು ಕಚ್ಚಲಿಕ್ಕೆ ಹೋಗಲ್ಲ. ಸರ್ವಜ್ಞತ್ವಾದಿಗಳನ್ನು ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಇದು ಸಹಕಾರವನ್ನು ಮಾಡಲ್ಲ. ಯಾಕೆ ಸಹಕಾರ ಮಾಡಿದ್ರೆ ನಾನೇ ಸತ್ತು ಹೋಗ್ತೇನೆ, ನನ್ನ ಹಲ್ಲೇ ಮುರಿದು ಹೋಗುತ್ತೆ ಅಂಥೇಳಿ ಅದು ಇನ್ನೊಂದನ್ನು ಕಚ್ಚಲಿಕ್ಕೆ ಹೋಗೋದಿಲ್ಲ. ಕಚ್ಚೋದು ಅಂದರೆ ಏನರ್ಥ? ನಾಶ ಮಾಡೋದು ಅಂತ ಅರ್ಥ. ಸರ್ವಜ್ಞತ್ವಾದಿಗಳನ್ನು ನಾಶ ಮಾಡಲಿಕ್ಕೆ ಅದು ಹೋಗೋದಿಲ್ಲ. ಅದಕ್ಕೇನೇನು ಹೇಳಬೇಕು? ತದ್ಬಾಧಾನಂತರ ಮೊದಲು ಸರ್ವಜ್ಞತ್ವಾದಿಗಳನ್ನು ನಿರಾಕರಣೆ ಮಾಡೋದು, ಅನಂತರದಲ್ಲಿ ಶಾಬ್ದತ್ವಾದಿಗಳನ್ನು ನಿರಾಕರಣೆ ಮಾಡೋದು ಅಂತ ಹೇಳ್ತೇವೆ. ಅಂತಂದರೆ ತದ್ಬಾಧಾನಂತರಂಚ ನಹಿ ತದ್ಬಾಧಿಕ ವಿರಮ್ಯ ವ್ಯಾಪಾರ ಯೋಗ. ಶಬ್ದ ಇದೆಯಲ್ಲ ಅದು ಮೊದಲು ಇಷ್ಟು ತಿಳಿಸಿ ಆಮೇಲೆ ಇನ್ನೊಂದು ಅರ್ಥವನ್ನು ತಿಳಿಸುತ್ತೆ ಅಂತ ಇಲ್ಲವೇ ಇಲ್ಲ. ಏನು ಹೇಳಿದ್ರು ಒಂದು ಏಕಕಾಲದಲ್ಲಿಯೇ ಪೂರ್ಣವಾದ ಅರ್ಥವನ್ನು ತಿಳಿಸಬೇಕು. ನಿರ್ಗುಣ ಅಂತಂದರೆ ಸರ್ವಜ್ಞತ್ವಾದಿಗಳಿಗೆ ಮಾತ್ರ ಬಾಧಕ ಆಯಿತು, ಆಮೇಲೆ ಶಾಬ್ದತ್ವಾದಿಗಳಿಗೆ ಅದು ಬಾಧಕ ಆಗುತ್ತೆ ಅಂತ ಈ ರೀತಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಶಾಬ್ದತ್ವಾದೇಹೇ ತದಾಪಿ ಅವಶ್ಯಕತ್ವಾಚ್ಚ ಬಾಧಕಾನಂತರಂಚ ನಾಸ್ತಿತ್ಯಬಾಧ್ಯಮೇವ ಶಾಬ್ದಾದಿಕತ್ವಂ ಅಂತ. ಅಷ್ಟೇ ಅಲ್ಲ, ಬ್ರಹ್ಮನಲ್ಲಿ ಶಾಬ್ದತ್ವ ಇಲ್ಲ ಅಂತ ಹೇಳಬೇಕು. ಯಾರಲ್ಲಿಲ್ಲ? ಬ್ರಹ್ಮಶಬ್ದವಾಚ್ಯನಲ್ಲಿ ಅಂತ ಪುನಃ ಶಾಬ್ದತ್ವ ಒಪ್ಪಬೇಕಾಗುತ್ತೆ. ಬ್ರಹ್ಮಶಬ್ದ ವಾಚ್ಯನಲ್ಲಿ ಶಾಬ್ದತ್ವ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅದನ್ನು ಶಾಬ್ದತ್ವಾದೇಹೇ ತದಾಪಿ ಅವಶ್ಯಕತ್ವಾಚ್, ಅವನಲ್ಲಿ ಶಾಬ್ದತ್ವವನ್ನು ನಿರಾಕರಣೆ ಮಾಡಬೇಕಾದರೂ ಕೂಡ ಅಲ್ಲಿ ಶಾಬ್ದತ್ವವನ್ನು ಒಪ್ಪಲೇಬೇಕಾಗತ್ತೆ ಅಂತ. ಅದರಿಂದ ಮತ್ತೆ ಬಾಧಕಾಂಚರಂಚ ನಾಸ್ತಿ, ಅದು ಬಿಟ್ಟು ನಿರ್ಗುಣ ಶ್ರುತಿಯನ್ನು ಬಿಟ್ಟು ಬೇರೆ ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಹೇಳ್ತಕ್ಕಂಥ ಶ್ರುತಿ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಎರಡು ಶ್ರುತಿ ಇದ್ದಿದ್ದರೆ ಆವಾಗ ಒಂದು ಶ್ರುತಿಯಿಂದ ಸರ್ವಜ್ಞತ್ವಾದಿಗಳಿಲ್ಲ, ಸರ್ವಜ್ಞತ್ವಾದಿಗಳನ್ನು ನಿರಾಕರಣಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಶಾಬ್ದತ್ವಾದಿಗಳನ್ನು ಇನ್ನೊಂದು ಶ್ರುತಿ ಎಂಬತಕ್ಕಂಥದ್ದು ಹೇಳುತ್ತೆ ಅಂತಂದರೆ ಅಲ್ಲಿ ಬಾಧಕವಾದದ್ದು ಎರಡು ಶ್ರುತಿ ಇಲ್ಲ, ಇರೋದು ಒಂದೇ ನಿರ್ಗುಣಶ್ಚ ಅಂತ ಒಂದೇ ಶ್ರುತಿ. ಹಾಗಾದರೆ ಆ ಶ್ರುತಿ ಏಕಕಾಲದಲ್ಲೇ ಅರ್ಥವನ್ನು ಪ್ರತಿಪಾದನೆ ಮಾಡಬೇಕು. ಸರ್ವಜ್ಞತ್ವಾದಿಗಳನ್ನು ಶಾಬ್ದತ್ವಾದಿಗಳನ್ನು ಅದು ಏಕಕಾಲದಲ್ಲಿ ನಿರಾಕರಣೆ ಮಾಡಬೇಕು. ಆ ಏಕಕಾಲದಲ್ಲಿ ನಿರಾಕರಣೆ ಮಾಡಿದ್ರೆ ಸಾಧ್ಯವೇ ಇಲ್ಲ, ನಿರಾಕರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ. ಬಾಧಕಾಂತರಂಚ ನಾಸ್ತಿ ಇತಿ ಅಬಾಧ್ಯಮೇವ ಶಾಬ್ದತ್ವಾದಿಕಂ. ಆದ್ದರಿಂದ ಬ್ರಹ್ಮನಲ್ಲಿ ಶಾಬ್ದತ್ವ ಬೋಧ್ಯತ್ವ ಎಂಬತಕ್ಕಂಥದ್ದಕ್ಕೆ ಬಾಧ ಇಲ್ಲ, ಅದನ್ನು ಒಪ್ಪಲೇಬೇಕು ಅಂತ ಈ ರೀತಿಯಲ್ಲಿ ಶ್ರುತಿ ಬ್ರಹ್ಮನಲ್ಲಿ ತಾನೇ ವಿಚಾರ ಮಾಡಿ ನಿರ್ಗುಣತ್ವ ಎಂಬತಕ್ಕಂಥ ಶ್ರುತಿ ಅದು ಸರ್ವಥಾ ಗುಣರಹಿತ ಎಂಬತಕ್ಕಂಥ ಅರ್ಥವನ್ನು ಹೇಳೋದಿಲ್ಲ, ಮತ್ತೇನು ಮಾಡುತ್ತೆ? ತ್ರಿಗುಣರಹಿತ ಎಂಬುದಾಗಿ ಅರ್ಥವನ್ನು ಹೇಳುತ್ತೆ. ಬಾಧ್ಯಸ್ಯ ಚೋಪಜೀವ್ಯತ್ವಂ ಅಬಾಧ್ಯಂ ಚೋಪಜೀವಕಂ ನ ಶ್ರುತಂ ನ ಹಿ ಸತ್ಸರ್ಪೋ ರಜ್ಜು ಸರ್ಪೋಪಜೀವಕಃ. ಯಾವುದು ಬಾಧ್ಯವಾಗಿದೆಯೋ ಅದು ಉಪಜೀವ್ಯ, ಯಾವುದು ಉಪಜೀವಕವೋ ಅದು ಅಬಾಧ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವುದು ಉಪಜೀವ್ಯವೋ ಅದು ಅಬಾಧ್ಯ, ಯಾವುದು ಉಪಜೀವಕವೋ ಅದು ಬಾಧ್ಯ ಅಂತ ಆಗ್ಬೋದು. ಆದರೆ ಏನಾಗಲ್ಲ, ಉಪಜೀವ್ಯವಾದದ್ದು ಬಾಧ್ಯ, ಉಪಜೀವಕವಾದದ್ದು ಅಬಾಧ್ಯ ಅಂತ ಹೇಳ್ತಕ್ಕಂಥದ್ದು ಸರಿಯೇ ಅಲ್ಲ. ಯಾಕೆ ಅದನ್ನು ಹೇಳ್ತಾರೆ, ಸತ್ಸರ್ಪ ನಿಜವಾಗಿರ್ತಕ್ಕಂಥ ಸರ್ಪ ಇದೆಯಲ್ಲ ಅದು ರಜ್ಜು ಸರ್ಪೋಪಜೀವಕ ನಹ ಅಂತ. ರಜ್ಜು ಸರ್ಪಕ್ಕೆ ಅದು ಉಪಜೀವಕ ಅಲ್ಲ. ಸತ್ಯವಾಗಿರ್ತಕ್ಕಂಥ ಸರ್ಪ ಅದು ರಜ್ಜು ಸರ್ಪವನ್ನು ಉಪಜೀವಿಸಿಕೊಂಡಿಲ್ಲ. ಅದರಿಂದ
ಸತ್ಯವಾಗಿರ್ತಕ್ಕಂತಹ ಸರ್ಪವನ್ನು ಉಪಜೀವಿಸಿಕೊಂಡು ರಜ್ಜು ಸರ್ಪ ಇದೆ. ಯಾಕೆ ಸರ್ಪ ಎಲ್ಲಾದರೂ ನೋಡಿದರೆ ಹಗ್ಗವನ್ನು ನೋಡಿ ಸರ್ಪ ಅಂತ ಜ್ಞಾನ ಬರ್ಬೋದು. ರಜ್ಜು ಸರ್ಪ ಎಂಬತಕ್ಕಂಥದ್ದು ಉಪಜೀವಕ, ಸತ್ಸರ್ಪ ಎಂಬತಕ್ಕಂಥದ್ದು ಉಪಜೀವ್ಯ. ಅಂದರೆ ರಜ್ಜು ಸರ್ಪವನ್ನು ಉಪಜೀವಿಸಿಕೊಂಡು ಸತ್ಯವಾದ ಸರ್ಪ ಇಲ್ಲ, ಸತ್ಯವಾದ ಸರ್ಪವನ್ನು ಉಪಜೀವಿಸಿಕೊಂಡು ರಜ್ಜು ಸರ್ಪ ಇದೆ. ಎಲ್ಲಿಯಾದರೂ ಸರ್ಪ ನೋಡಿದ್ದೀರಾ ಅಂತಂದರೆ ಹಗ್ಗ ಬಿದ್ದಾಗ ಇದನ್ನು ಸರ್ಪ ಅಂತ ನಿಮಗೆ ಜ್ಞಾನ ಬರ್ಬೋದು. ನೀವು ಸರ್ಪವನ್ನೇ ನೋಡಿಲ್ಲ ಅಂತಾದರೆ ರಜ್ಜು ಸರ್ಪವನ್ನು ನೋಡಿದ್ರೆ ನಿಮ್ಗೆ ಸರ್ಪಜ್ಞಾನ ಬರಲ್ಲ. ಹಾಗಾದರೆ ರಜ್ಜುವನ್ನು ನೋಡಿದಾಗ ಸರ್ಪಜ್ಞಾನ ಬರಬೇಕು ಅಂತಾದರೆ ಸತ್ಸರ್ಪ ಎಂಬತಕ್ಕಂಥದ್ದು ಉಪಜೀವ್ಯ. ನೀವು ಎಲ್ಲಾದರೂ ಬೆಳ್ಳಿ ನೋಡಿದ್ದೀರಾ ಅಂತಾದರೆ ರಜತವನ್ನು ನೋಡಿದ್ರೆ ಶುಕ್ತಿಯನ್ನು ನೋಡಿದ್ರೆ ರಜತಾಜ್ಞಾನ ಬರುತ್ತೆ. ಬೆಳ್ಳಿಯನ್ನೇ ನೋಡಿಲ್ಲ ಅಂತಾದರೆ ಶುಕ್ತಿಯನ್ನು ನೋಡಿದ್ರೆ ರಜತಾಜ್ಞಾನ ಬರಲ್ಲ. ಅದರಿಂದ ಉಪಜೀವ್ಯ ಎಂಬತಕ್ಕಂಥದ್ದು ಯಾವುದು ಅದು ಯಾವತ್ತೂ ಅಬಾಧ್ಯ, ಯಾವುದು ಉಪಜೀವಕ ಎಂಬತಕ್ಕಂಥದ್ದು ಅದು ಬಾಧ್ಯವಾಗುತ್ತೆ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಾ? ಉಪಜೀವ್ಯವಾಗಿರ್ತಕ್ಕಂಥದ್ದು ಶಾಬ್ದತ್ವ, ಬೋಧ್ಯತ್ವ, ಅದಕ್ಕೆ ಬಾಧಕವನ್ನು ನೀವು ಹೇಳ್ತಾ ಇದ್ದೀರಾ. ಉಪಜೀವ್ಯ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಬಾಧ್ಯ ಆಗೋದಿಲ್ಲ, ಅದಕ್ಕೆ ಬಾಧಕ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವುದು ಉಪಜೀವಕವೋ ಅದು ಬೇಕಾದರೆ ಬಾಧ್ಯವಾಗುತ್ತೆ. ಬಾಧ್ಯಸ್ಯ ಚ, ಬಾಧ್ಯವಾದುದಕ್ಕೆ ಉಪಜೀವ್ಯತ್ವವು, ಉಪಜೀವಕಂಚ ಉಪಜೀವಕತ್ವವು, ಉಪಜೀವಕವು ಅಬಾಧ್ಯಂ, ಅಬಾಧ್ಯವಾದದ್ದು ಎಂಬತಕ್ಕಂಥದ್ದು ನ ಶ್ರುತಂ, ಎಲ್ಲಿಯೂ ಇಲ್ಲ. ಸತ್ಸರ್ಪ, ಸತ್ಯಭೂತವಾಗಿರ್ತಕ್ಕಂತಹ ಸರ್ಪವು ರಜ್ಜು ಸರ್ಪ ಉಪಜೀವಕ, ರಜ್ಜು ಸರ್ಪವನ್ನು ಉಪಜೀವಿಸಿಕೊಂಡಿದೆ ಎಂಬತಕ್ಕಂಥದ್ದು ನಹಿ, ಅಲ್ಲವೇ ಅಲ್ಲ. ಬಾಧ್ಯಸ್ಯ ಚ, ಬಾಧ್ಯವಾದದ್ದಕ್ಕೆ ಉಪಜೀವ್ಯತ್ವವು, ಉಪಜೀವಕಂ, ಉಪಜೀವಕವಾದದ್ದು, ಅಬಾಧ್ಯಂಚ, ಬಾಧರಹಿತವಾದದ್ದು ಎಂಬತಕ್ಕಂಥದ್ದು ನಹಿ ಶ್ರುತಂ, ಎಲ್ಲಿಯೂ ಕೂಡ ಕೇಳೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಕೇಳಿದ್ದೇವೆ. ಉಪಜೀವ್ಯವಾದದ್ದು ಅಬಾಧ್ಯ, ಉಪಜೀವಕವಾದದ್ದು ಬಾಧ್ಯ ಅಂತ ಕೇಳಿದ್ದೇವೆ. ಅದಕ್ಕೆ ಹೇಳ್ತಾರೆ ಯಾಕೆ ಹೀಗೆ? ಸತ್ಸರ್ಪ, ಸತ್ಯಭೂತವಾಗಿರ್ತಕ್ಕಂತಹ ಸರ್ಪವು ರಜ್ಜು ಸರ್ಪೋಪಜೀವಕ, ರಜ್ಜು ಸರ್ಪಕ್ಕೆ ಉಪಜೀವಕ, ರಜ್ಜು ಸರ್ಪವನ್ನು ಉಪಜೀವಿಸಿಕೊಂಡಿದೆ ಎಂಬತಕ್ಕಂಥದ್ದು ನಹಿ, ಇಲ್ಲವೇ ಇಲ್ಲ. ಏವಂ ದೂಷಣೆ ವಿದ್ಯಮಾನೇಪಿ ತುಷ್ಯತು ದುರ್ಜನ ಇತಿ ನ್ಯಾಯೇನ ದೂಷಣಾಂತರ ಮಹಾ ಅಂತ. ಹೀಗೆ ಹಿಂದೆ ಹೇಳಿದ ರೀತಿಯಲ್ಲಿ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಅದು ಸರ್ವಥಾ ಗುಣ ನಿಷೇಧ ಮಾಡುತ್ತೆ ಅಂತಂದರೆ ಉಪಜೀವ್ಯವಾಗಿರ್ತಕ್ಕಂಥ ಶಾಬ್ದತ್ವಾದಿಗಳಿಗೂ ಕೂಡ ಅದು ದೋಷವನ್ನೇ ಇಲ್ಲ ಅಂತ ನಿರಾಕರಣೆ ಮಾಡಬೇಕಾಗುತ್ತೆ. ಅದರಿಂದ ಉಪಜೀವ್ಯವಾದ್ದನ್ನೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಅದರಿಂದಾಗಿ ಸರ್ವಥಾ ಗುಣ ನಿಷೇಧ ಪರ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ತುಷ್ಯತು ದುರ್ಜನ ನ್ಯಾಯೇನ, ಸರಿ ನೀವು ಹೇಳುವ ರೀತಿಯಲ್ಲಿ ಬಾಧ್ಯತ್ವ ಎಂಬತಕ್ಕ ಶಾಬ್ದತ್ವ ಮತ್ತು ಎಂಬತಕ್ಕಂಥದ್ದನ್ನು ಅನಂತರದಲ್ಲಿ ಅದು ಬಾಧಿಸುತ್ತೆ. ಮೊದಲು ಸರ್ವಜ್ಞತ್ವಾದಿ ನಿರಾಕರಣೆ ಮಾಡುತ್ತೆ ಅಂತ ಹೇಳೋಣ ಅಂತಂದರೂ ಕೂಡ ಅದು ಸರಿಯಲ್ಲ. ಯಾಕೆ? ಬಾಧ್ಯವಾಗಿರ್ತಕ್ಕಂಥದ್ದಕ್ಕೆ ಉಪಜೀವ್ಯತ್ವ, ಬಾಧಕವಾಗಿರ್ತಕ್ಕಂಥದ್ದು ಅದು ಅಬಾಧ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ರಜ್ಜು ಸರ್ಪೋಪಜೀವಕ ಅಂತಿದೆ, ಅದಕ್ಕರ್ಥ ರಜ್ಜು ಸರ್ಪಸ್ಯ ಉಪಜೀವಕ, ರಜ್ಜು ಸರ್ಪಕ್ಕೆ ಉಪಜೀವಕವಾದದ್ದು ಅಂದರೆ ರಜ್ಜು ಸರ್ಪವನ್ನು ಉಪಜೀವಿಸಿಕೊಂಡಿರ್ತಕ್ಕಂಥದ್ದು ಸತ್ಸರ್ಪ, ಸತ್ಯಭೂತವಾದ ಸರ್ಪ ಅಂತ ಅಲ್ಲವೇ ಅಲ್ಲ. ಸತ್ಯಭೂತವಾದ ಸರ್ಪವನ್ನು ಉಪಜೀವಿಸಿಕೊಂಡಿರ್ತಕ್ಕಂಥದ್ದು ರಜ್ಜು ಸರ್ಪ. ರಜ್ಜು ಸರ್ಪ ಅದು ಸತ್ಸರ್ಪ ಉಪಜೀವಕವಾಗಿದೆ. ಸತ್ಸರ್ಪ ಎಂಬತಕ್ಕಂಥದ್ದು ರಜ್ಜು ಸರ್ಪ ಉಪಜೀವಕ ಅಲ್ಲ. 10 ನಿಮಿಷ ಬಿಟ್ಟು
ನಾರಾಯಣ